ಆತ್ಮೀಯರೇ, 2010ರಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯದ PG ಸ್ನಾತಕೋತ್ತರ ಕೇಂದ್ರವನ್ನ 2010ರಲ್ಲಿ ಈ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಉನ್ನತ ಶಿಕ್ಷಣ ಸಿಗಲಿ ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರ ಗಮನ ಹರಿಸಿ 2010ರಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯನ್ನ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ವಿಂಗಡಣೆ ಮಾಡಿ ಘೋಷಣೆ ಮಾಡಿತ್ತು. ಅದರ ಪ್ರಯುಕ್ತ ಇವತ್ತು ನಾವು ಸಂಸ್ಥಾಪನಾ ದಿನ ಅಥವಾ ಫೌಂಡೇಶನ್ ಡೇ ಅಂತ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊನ್ನೆ ಕೂಡ ಸೈನ್ಸ್ ಫೌಂಡೇಶನ್ ಡೇ ಆಗಿದೆ. ಇವತ್ತು ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಆದ್ಮೇಲೆ ಈಗ ಪ್ರಾರ್ಥನಾ ಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೀವಿ. ಪ್ರಾರ್ಥನಾ ಗೀತೆಯನ್ನ ಜಾನಪ್ಪ ಮಾದರ್ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ಗುರುನಾಮಾಮೃತ 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 ಸವಿಮನವೇ ಗುರುನಾಮಾಮೃತ 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 ಸವಿಮನವೇ ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನೆನೆ ಮನವೇ ಎಂಬುದ ನೀನರಿತು ನೆನೆ ಮನವೇ ಗುರುನಾಮಾಮೃತ 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 ಸವಿಮನವೇ ಪರಬ್ರಹ್ಮ ರೂಪನು ಹರಿಯಂತೆ ಕಾಯ್ವನು ಶಿಷ್ಯರ ಉದ್ಧರಿಸೋ ಶಿವನಿವನು ಪರಬ್ರಹ್ಮ ರೂಪನು ಹರಿಯಂತೆ ಕಾಯ್ವನು ಶಿಷ್ಯರ ಉದ್ಧರಿಸೋ ಶಿವನಿವನು ಗಂಧದಿ ಪರಿಮಳವು ಇರುವಂತೆ ಇರುವವನು ಗಂಧದಿ ಪರಿಮಳವು ಇರುವಂತೆ ಇರುವವನು ಜ್ಞಾನದ ಜ್ಯೋತಿಯ ಬೆಳಗುವನು ಜ್ಞಾನದ ಜ್ಯೋತಿಯ ಬೆಳಗುವನು ಗುರುನಾಮಾಮೃತ 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 ಸವಿಮನವೇ ಅನುವಲಿ ಅನು ಇವನು ಮಹತೋ ಮಹಿಮನು ಅರಿವಿಗೆ ಹರಿವು ತಾನಾಗಿಯನು ಅನುವಲಿ ಅನು ಇವನು ಮಹತೋ ಮಹಿಮನು ಅರಿವಿಗೆ ಹರಿವು ತಾನಾಗಿಯನು ರವಿಯನು ಮೀರಿಸೋ ತೇಜಸ್ವಿ ರೂಪನು ರವಿಯನು ಮೀರಿಸೋ ತೇಜಸ್ವಿ ರೂಪನು ಚೈತನ್ಯ ನೀಡುವ ಚಿನ್ಮಯನು ಚೈತನ್ಯ ನೀಡುವ ಚಿನ್ಮಯನು ಗುರುನಾಮಾಮೃತ 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 ಸವಿಮನವೇ ಕಾಮಿತ ಫಲವೀವ ಗುರುದೇವ ಇರಲೇಕೆ ಸಾವು ನೋವಿನ ಭಯ ನಮಗೇಕೆ ಕಾಮಿತ ಫಲವೀವ ಗುರುದೇವ ಇರಲೇಕೆ ಸಾವು ನೋವಿನ ಭಯ ನಮಗೇಕೆ ಶಾಂತಿಯ ನೀಡುವ ಅವಧೂತ ನಾಮವ ಶಾಂತಿಯ ನೀಡುವ ಅವಧೂತ ನಾಮವ ಶುದ್ಧ ಭಾವನೆಯಲ್ಲಿ ನೆನೆ ಮನವೇ ಶುದ್ಧ ಭಾವನೆಯಲ್ಲಿ ನೆನೆ ಮನವೇ ಗುರುನಾಮಾಮೃತ 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 ಸವಿಮನವೇ ಗುರುನಾಮಾಮೃತ 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 ಸವಿಮನವೇ ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ ಎಂಬುದ ನೀನರಿತು ನಡೆ ಮನವೇ ಗುರುನಾಮಾಮೃತ
ಗುರುನಾಮಾಮೃತ ಗುರುನಾಮಾಮೃತ ಸವಿಮನವೇ ಗುರುನಾಮಾಮೃತ ಸವಿಮನವೇ ಗುರುನಾಮಾಮೃತ ಸವಿಮನವೇ. ಪ್ರಾರ್ಥನಾಗೀತೆ ನಡೆಸಿಕೊಟ್ಟ ಜನಪ ಮಾತ್ರ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಮುಖ್ಯ ಅತಿಥಿಗಳನ್ನ ಪರಿಚಯಿಸಿ ಮತ್ತು ಕುಲಪತಿಗಳನ್ನ ಸ್ವಾಗತಿಸಲಿಕ್ಕೆ ಸ್ವಾಗತ ಮತ್ತು ಪರಿಚಯ ಭಾಷಣವನ್ನು ಮಾಡಲಿಕ್ಕೆ ಸಮಾಜ ವಿಜ್ಞಾನ ನಿಕಾಯದ ಡೀನ್ ಆಗಿರ್ತಕ್ಕಂಥ ಪ್ರೊಫೆಸರ್ DN ಪಾಟೀಲ್ ಸರ್ ಅವರನ್ನ ವಿನಂತಿ ಮಾಡ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಸಂಸ್ಥಾಪನಾ ದಿನಾಚರಣೆಯ ಒಂದು ವಿಶೇಷ ಒಂದು ಉಪನ್ಯಾಸದ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆ ವಹಿಸಿದಂತ ಸನ್ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ CM ತ್ಯಾಗರಾಜ ಸರ್ ಅವರೇ, ಹಾಗೂ ಗೌರವಾನ್ವಿತ ಅತಿಥಿಗಳು ಮತ್ತು ಭಾಷಣಕಾರರಾಗಿ ಆಗಮಿಸಿದಂತ ಡಾಕ್ಟರ್ DV ಗುರುಪ್ರಸಾದ್ ನಿವೃತ್ತ DIG ಸಾಹೇಬರವರೇ, ಹಾಗೂ ಸಂತೋಷ್ ಕಾಮಗೋಡ್ ಸರ್ ಅವರೇ, ರವೀಂದ್ರನಾಥ್ ಕದಂ ಅವರೇ, ಸ್ವಪ್ನ ಮೇಡಮ್ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಸುಷ್ಮಾ ಮೇಡಮ್ ಅವರೇ, ಹಾಗೂ ನನ್ನ ಆತ್ಮೀಯ ಪ್ರಾಧ್ಯಾಪಕ ಮಿತ್ರರೇ ಮತ್ತು ಎಲ್ಲಾ ವಿಭಾಗದ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಈ ದಿನ ಕಲಾ ನಿಕಾಯದಿಂದ ಸಂಸ್ಥಾಪನಾ ದಿನದ ಅಂಗವಾಗಿ ವಿಶೇಷ ಉಪನ್ಯಾಸವನ್ನು ನಾವು ಏರ್ಪಡಿಸಿದ್ದೇವೆ. ನೋಡಿ, ಉಪನ್ಯಾಸದ ಕಾರ್ಯಕ್ರಮ ಅಮೃತಕಾರರ ಪಥದಲ್ಲಿ ಅನಂತ ಅವಕಾಶಗಳು ಅಂತ ಹೇಳಿ. ನೋಡಿ, ಈಗ ನಾವು ಫೌಂಡೇಶನ್ ಡೇ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ, ನೋಡಿ, ನಮ್ಮ ಯೂನಿವರ್ಸಿಟಿ 2010 ಆಗಸ್ಟ್ ಅಲ್ಲಿ ಪ್ರಾರಂಭ ಆಯಿತು. ಅಂದ್ರೆ ಸುಮಾರು ಈಗ 15 ವರ್ಷಗಳು ಮುಕ್ತಾಯ, 15 ವರ್ಷಗಳು ನಾವು ತಲುಪ್ತಾ ಇದ್ದೇವೆ. ಅಂದ್ರೆ ಈ ಅವಧಿಯಲ್ಲಿ ನಮ್ಮ ಯೂನಿವರ್ಸಿಟಿಯ ಇತಿಹಾಸ ಏನು, ನಾವು ಯಾವ ಸ್ಥಾನದಲ್ಲಿದ್ದೀವಿ, ಯಾವ ಅಚೀವ್ಮೆಂಟ್ ಮಾಡಿದ್ದೇವೆ, ಡೆವಲಪ್ಮೆಂಟ್ ಏನಾಗಿದೆ, ಬೆಳವಣಿಗೆ ಏನಾಗಿದೆ, ಮುಂದೆ ನಮ್ಮ ಭವಿಷ್ಯತ್ತಿನ ಒಂದು ಪ್ಲಾನ್ ಏನು ಅಂತ ಹೇಳಿ. ನೋಡಿ, ನಾವು ಆ ರೀತಿಯಾಗಿ ನೋಡೋದಾದ್ರೆ, ನಾವು 15 ವರ್ಷಗಳ ಒಳಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾನವ ಸಂಪನ್ಮೂಲ ಸಂಪೂರ್ಣವಾಗಿ ತುಳುತ್ತಾ ಇದೆ. ನಾವು ಬೇರೆ ವಿಶ್ವವಿದ್ಯಾಲಯದಲ್ಲಿ ನೋಡಿದ್ರೆ ನಮ್ಮ ರಿಚ್ ಮಾನವ ಸಂಪನ್ಮೂಲದಲ್ಲಿ ಈಗ ಭೌತಿಕ ಸಂಪನ್ಮೂಲಗಳು ಸಹ ನಮ್ಮ ಒಂದು ಕ್ಯಾಂಪಸ್ ಹೊಸ ಇರಬೇಕು ಸಂಪನ್ಮೂಲ ಆಗ್ತಾ ಇದೆ. ಆ ದೃಷ್ಟಿಯಿಂದ ಸಹ ಕರ್ನಾಟಕದಲ್ಲಿ ಮತ್ತು ಒಂದು ರಿಚ್ ಆದಂತಹ ಒಂದು ಭೌತಿಕ ಸಂಪನ್ಮೂಲ ಹೊಂದಿದಂತಹ ಯೂನಿವರ್ಸಿಟಿ ನಮ್ದಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ 15 ವರ್ಷಗಳ ಅವಧಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ನ್ಯಾಕ್ B+ ನಾವು ಪಡೆದುಕೊಂಡಿದ್ದೇವೆ. ನೋಡಿ, ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು, ಒಂದು ಮೋಟಿವೇಶನ್ ಸ್ಪೀಚ್ ಕೊಡಬೇಕು, ಅವರ ಭವಿಷ್ಯ ನಿರೂಪಣೆ ಆಗ್ಬೇಕು ಅಂತ ಹೇಳಿ ನಮ್ಮ ಸನ್ಮಾನ ಕುಲಪತಿಗಳು ಸರಿಯಾದಂತ ರೈಟ್ ಪರ್ಸನ್ನೇ ಅವರು ಚಾಯ್ಸ್ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ. ಈ ಒಂದು ಫೌಂಡೇಶನ್ ಡೇಗೋಸ್ಕರ ಅವರು ಡಾಕ್ಟರ್ DV ಗುರುಪ್ರಸಾದ್ ಅವರು, ರಿಟೈರ್ಡ್ DIG ಅವರು, ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ DV ಗುರುಪ್ರಸಾದ್ ಅವರ ಒಂದು ನಾವು ಸಂಕ್ಷಿಪ್ತವಾದಂತಹ ಪರಿಚಯ ಮಾಡಿಕೊಡಕ್ಕೆ ಇಷ್ಟಪಡ್ತಾ ಇದ್ದೇವೆ. ಬ್ರೀಫ್ ಆಗಿ ಸರ್. ನೋಡಿ, ಡಾಕ್ಟರ್ DV ಗುರುಪ್ರಸಾದ್ ಸರ್ ಅವರು ಅವ್ರ BSc ಡಿಗ್ರಿನ ಬೆಂಗಳೂರು ಯೂನಿವರ್ಸಿಟಿಯಿಂದ, MA ಇಂಗ್ಲಿಷ್ ಮತ್ತು PhD ನ ಕರ್ನಾಟಕ ಯೂನಿವರ್ಸಿಟಿಯಿಂದ ಅವರು 1977ರಲ್ಲಿ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಜಾಯಿನ್ ಆದ್ರು. ಮತ್ತೆ ಸರ್ ಸರ್ವ್ಡ್ ಆಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಫ್ ದಿ 3 ಕಮ್ಯುನಲ್ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ ಅಂತ, ಸಚ್ ಆಸ್ ಬೀದರ್, ಗುಲ್ಬರ್ಗ ಅಂಡ್ ಕೊಡಗು. And sir has worked for the government of India with the Central Industrial Security Force. And sir was heading the 2 posts. ನೋಡಿ, simultaneously 2 post ಅನ್ನ ಅವರು ಹೊಂದಿದ್ರು. ಅದು ಒಂದು ಸ್ಟೇಟ್ CID ಒಂದು ಪೋಸ್ಟ್, ಮತ್ತೊಂದು ಸ್ಟೇಟ್ ಇಂಟೆಲಿಜೆನ್ಸಿ, ಇದಕ್ಕೆ ಹೆಡ್ ಇದ್ರು ಅವರು simultaneously. ಮತ್ತೆ ಸರ್ ವರ್ಕ್ ಆಸ್ ಇಂಟೆಲಿಜೆನ್ಸಿ ಚೀಫ್ ಮಿನಿಸ್ಟರ್ ಅಂಡರ್ ದಿ 3 ಚೀಫ್ ಮಿನಿಸ್ಟರ್ ಆಫ್ ದಿ ಡಿಫರೆಂಟ್ ಪಾರ್ಟೀಸ್. ಇಟ್ ಇಸ್ ಆಲ್ಸೋ ಒಂದು ವಿಶಿಷ್ಟವಾದಂತಹ ಒಂದು ವ್ಯಕ್ತಿತ್ವ. ಮತ್ತೆ ಅದ್ರ ಜೊತೆಗೆ ಆಸ್ ದಿ ಹೆಡ್ ಆಫ್ ದಿ ಪೊಲೀಸ್ ರಿಕ್ರೂಟ್ಮೆಂಟ್ ಅಂಡ್ ಟ್ರೈನಿಂಗ್, ಸರ್ ವಾಸ್ ರಿಕ್ರೂಟಿಂಗ್ ಓವರ್ 750 PSI ಅಂಡ್ 16,000 ಪೊಲೀಸ್ ಅಂತ ಟ್ರಾನ್ಸ್ಪರೆಂಟ್ಲಿ. ನೋಡಿ, ಅವರು ಒಂದು ಪೊಲೀಸ್ ರಿಕ್ರೂಟ್ಮೆಂಟ್ ಬೋರ್ಡ್ಗೆ ಹೆಡ್ ಆಗಿದ್ದು 750 PSI ನ ಮತ್ತು 16,000 ಪೊಲೀಸನ್ನ ಟ್ರಾನ್ಸ್ಪರೆಂಟ್ ಆಗಿ ತುಂಬಿದಂತ ಕೀರ್ತಿ ಸರ್ಗೆ ಸಲ್ಲಿಸ್ತಾ ಇದೆ. ಅದ್ರ ಜೊತೆಗೆ ಸರ್ ವರ್ಕ್ಡ್ ಆಸ್ ಎ ಡೈರೆಕ್ಟರ್ ಅಂಡ್ ಹೆಡ್ ಆಫ್ ದಿ ಸ್ಟೇಟ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್. And sir served as a director of KSRC for the 6 years. And sir has undergone the professional training of security and investigation in UK and Israel. And sir awarded 2 awards. One is the Police Medal, another one is the President Police Medal. Not after the retirement also, sir also continued their service. Sir served as the Chief Executive Officer of the MS Ramaya Group of the institution in Bangalore for 7 years. And in this capacity, sir was responsible for establishing a private university. And sir was visiting professor of our university, criminology department, for many times. And sir was given a coaching for UPSC student. Under this sir guidance, 40 students, they are selected for IAS and IPS. And sir
ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಲ್ಲಿ ಅವರು ಅಂಕಣಕಾರರಾಗಿ ಲೇಖನಗಳನ್ನು ಬರ್ತಾ ಇದ್ದಾರೆ. ಸಾಕಷ್ಟು ಪತ್ರಿಕೆಗಳಲ್ಲಿ ಅವರ ಲೇಖನ ಬಂದಿದೆ. ಮತ್ತೆ ಪೊಲೀಸ್ ಇಲಾಖೆಯಲ್ಲಿದ್ದು ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿ, ಪೊಲೀಸ್ ಹುದ್ದೆ ಅಂದ್ರೆ ಗೊತ್ತು, ಸಾಕಷ್ಟು ಟೆನ್ಷನ್, ಸಾಕಷ್ಟು ಬಿಜಿ ಅಂತ ಒಂದು ಸಂದರ್ಭದಲ್ಲಿ 93 ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಮತ್ತೆ ಇನ್ನೂ ಒಂದು ಪುಸ್ತಕ ಸ್ಟಾರ್ಟ್ ಆಗಿ ಇವತ್ತು ಪುಸ್ತಕ ಸಹ ರಿಲೀಸ್ ಆಗ್ತಾ ಇದೆ. ಇವತ್ತೇ ಆಗ್ತಾ ಇದೆ. ಇವತ್ತು ಇನ್ನೊಂದು ಬುಕ್ 100ನೇ ಬುಕ್ ಇವತ್ತು ರಿಲೀಸ್ ಆಗ್ತಾ ಇದೆ. ಮತ್ತೆ ಸರ್ ಸುಮಾರು 56 ಕಂಟ್ರಿಗಳಿಗೆ ವಿಸಿಟ್ ಕೊಟ್ಟಿದ್ದಾರೆ. ನೋಡಿ, ಇಂಥ ಎಲ್ಲ ವ್ಯಕ್ತಿತ್ವವನ್ನು ಹೊಂದಿದಂತ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ತಿಳಿಸ್ಕೊಡ್ಲಿಕ್ಕೆ, ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗ್ಲಿಕ್ಕೆ ರೈಟ್ ಪರ್ಸನ್ ನಮ್ಮ ವೈಸ್ ಚಾನ್ಸಲರ್ ರೈಟ್ ಸಮಯದಲ್ಲಿ ಅವ್ರು ಚಾಯ್ಸ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು, ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಬಲವಂತಗಳು ಸರ್ ಅವರು ಹೂಗುಚ್ಛ ನೀಡುವ ಮುಖಾಂತರ ಅವರು ಸ್ವಾಗತ ಮಾಡ್ಬೇಕಂತ ಹೇಳಿ ಬಲವಂತಗಳು ಸರ್ ಹೇಳ್ಕೊಡ್ತಾ ಇದ್ದೀನಿ. ಎಸ್, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಸನ್ಮಾನ್ಯ ಕುಲಪತಿಗಳಂತ ಪ್ರೊಫೆಸರ್ CM ತ್ಯಾಗರಾಜ್ ಸರ್ ಅವರು. ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಭೌತಿಕ ಸಂಪನ್ಮೂಲ ಇದೆ, ಮಾನವ ಸಂಪನ್ಮೂಲ ಇದೆ. ನಮ್ಮ ಕುಲಪತಿಗಳ ಆಲೋಚನೆ ಮತ್ತು ವಿಚಾರ ಏನಂದ್ರೆ, ಹೌ ಕ್ಯಾನ್ ಯೂಸ್ ದಿ ಬೋತ್ ರಿಸೋರ್ಸಸ್ ಫಾರ್ ಪ್ರೊವೈಡಿಂಗ್ ದಿ ಕ್ವಾಲಿಟಿ ಎಜುಕೇಶನ್ ಟು ದಿ ಸ್ಟೂಡೆಂಟ್ ಅಂದ್ರೆ ಈ ದಿಕ್ಕಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ನೋಡಿ, ಅವರ ಆಲೋಚನೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ಕೊಡಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಓರಿಯೆಂಟೆಡ್ ಶಿಕ್ಷಣ ಕೊಡಬೇಕು, ನಮ್ಮ ವಿದ್ಯಾರ್ಥಿಗೆ ಅನ್ನ ಕೊಡ್ತಕ್ಕಂಥ ಒಂದು ಶಿಕ್ಷಣ ಕೊಡಬೇಕು, ಆಮೇಲೆ ಪ್ಲೇಸ್ಮೆಂಟ್ ಕೊಡಬೇಕು. ಅವರು ಬಹಳ ವಿಚಾರ ಮಾಡ್ತಾ ಇದ್ದಾರೆ. ನಾವು ಕೊಡ್ತಕ್ಕಂಥ ಶಿಕ್ಷಣ, ನಮ್ಮ ಸಿಲೆಬಸ್ ಎಷ್ಟು ಮಟ್ಟಿಗೆ ಅವ್ರ ನಿಜ ಜೀವನ ರೂಪಿಸ್ಕೊಳ್ಳಿ ಸಾಧ್ಯ ಆಗ್ತಾ ಇದೆ. ನೋಡಿ, ಈ ದಿಸೆಯಲ್ಲಿ ನಮಗೆ ಒಂದು ಸ್ಕಿಲ್ ಓರಿಯೆಂಟೆಡ್ ಸಿಲೆಬಸ್ ಅನ್ನು ಕೊಡಬೇಕು ಎಂಬ ಉದ್ದೇಶ. ಮತ್ತೆ ಹಲವಾರು ಪ್ಲೇಸ್ಮೆಂಟ್ ಮೇಳವನ್ನು ಸಹ, ಉದ್ಯೋಗ ಮೇಳವನ್ನು ಸಹ ಆಯೋಜನೆ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗೋಸ್ಕರ, ಉದ್ಯೋಗಕ್ಕೋಸ್ಕರ ನಮ್ಮ ಆವರಣದಲ್ಲಿ ಮಾಡಿದ್ದಾರೆ, ಸಂಗೊಳ್ಳಿ ರಾಯಣ್ಣದಲ್ಲಿ ಮಾಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಅವ್ರ ಕನಸು ಏನಂದ್ರೆ ಈ ವಿದ್ಯೆ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಮನುಷ್ಯ ಸ್ವಾಭಾವಿಕವಾಗಿ ಈ ಮೊಬೈಲ್ ಏನಿದ್ರೆ 24 hours ಅಡಿಕ್ಟ್ ಆಗಿತ್ತು ನಾವು ಮೊಬೈಲಿಗೆ. ನಾವು ರಾತ್ರಿ ಮಲ್ಕೊಂಡ ಸತ್ತಾಗೆ 2 ಸಾರಿ 3 ಸಾರಿ ಮೊಬೈಲ್ ನೋಡ್ತಾ ಇದ್ದೇವೆ. ನೋಡಿ, ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ಸ್ಟೂಡೆಂಟ್ ಪೋರ್ಟಲ್ಗೆ ಈ ವಿದ್ಯೆಯ ಒಂದು ವಿಡಿಯೋ ಬಂದ್ರೆ ಎಷ್ಟು ಹುಡುಗರು ಆಸಕ್ತಿಯಿಂದ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಅದ್ರಲ್ಲಿ ಮತ್ತೆ ಒಳ್ಳೆ ಟೀಚಿಂಗ್ ಇರ್ತಂದ್ರೆ 100% ಕೇಳ್ತಾರೆ. ಈ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ನಾಲೆಜ್ ತುಂಬಬೇಕು ಅಂತ ಉದ್ದೇಶದಿಂದ ಈ ವಿದ್ಯೆಯನ್ನ ನಮ್ಮ ಆವರಣದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಅವರು ಯುಜಿಯಲ್ಲಿ ಒಂದು ವರ್ಕ್ ಬುಕ್ ಅಂತ ಹೇಳಿ ಮಾಡಿದ್ದಾರೆ. ಅಂದ್ರೆ ಪ್ರತಿನಿತ್ಯ ಹುಡುಗರು ಏನ್ ಕಲಿತಾ ಇದ್ದಾರೆ ಅದನ್ನ ವರ್ಕ್ ಬುಕ್ ನಲ್ಲಿ ಬರಿಬೇಕು. ನೋಡಿ, ಯಾವಾಗಲೂ ಓದಕ್ಕಿಂತ ಬರೆಯೋದ್ರಿಂದ ಬಹಳ ಇಂಪಾರ್ಟೆಂಟ್. ಮನುಷ್ಯನಿಗೆ ಬರೆಯೋದ್ರಿಂದ ನಾಲೆಜ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ನೆನಪಿನ ಶಕ್ತಿ ಉಳಿಕ್ ಸಾಧ್ಯ ಆಗ್ತದೆ. ಈ ರೀತಿಯಿಂದ ಅವರು ವರ್ಕ್ ಬುಕ್ ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ KS, IAS ಆಮೇಲೆ ನೆಟ್ ಕೋಚಿಂಗ್ ಸಹ ನಮ್ಮ ಒಂದು ಆವರಣದಲ್ಲಿ ಸಹ ಅವರು ಏರ್ಪಡಿಸಿದ್ರು. ಅದ್ರ ಜೊತೆಗೆ PhD ಸ್ಟೂಡೆಂಟ್ಗೆ ವರ್ಕ್ಶಾಪ್ ಇದೆ. ನೋಡಿ, ನಾಳೆ ಒಂದು ವರ್ಕ್ಶಾಪ್ ಇದೆ ರಿಸರ್ಚ್ ಸ್ಟೂಡೆಂಟ್ಗೆ, ಹೌ ಟು ರೈಟ್ ದಿ ರಿಸರ್ಚ್ ಅಂತ. ರಿಸರ್ಚ್ ಪ್ರಪೋಸಲ್ ಹೆಂಗ್ ಬರೀಬೇಕು, ರಿಪೋರ್ಟ್ ಹೆಂಗ್ ಬರೀಬೇಕು, ಅದ್ರ ಬಗ್ಗೆ ಒಂದು 2 ಎಕ್ಸ್ಪರ್ಟ್ ಅನ್ನು ಕರೆಸಿ ನಮ್ಮ PhD ಸ್ಟೂಡೆಂಟ್ಗೆ ಅವರೊಂದು ರಿಸರ್ಚ್ ಮೆಥಡಾಲಜಿ ವರ್ಕ್ಶಾಪ್ ಇಟ್ಟಿದ್ದಾರೆ. ಮತ್ತೆ ಎಲ್ಲಾ ಟೀಚರ್ಸ್ ಒಳಗೆ ಒಂದು ಹುಬ್ಳಿ ದೇಶಪಾಂಡೆ ಫೌಂಡೇಶನ್ ಅಲ್ಲಿ ಒಂದು ವರ್ಕ್ಶಾಪ್ ಇತ್ತು. ಆ ವರ್ಕ್ಶಾಪ್ ಅಲ್ಲಿ ನಮ್ಮ ಕುಲಪತಿಗಳು ಒಂದು ಪ್ರೆಸೆಂಟೇಷನ್ ಮಾಡಿದ್ರು. ನೋಡಿ, ಈವನ್ ಕನ್ನಡ, ಈವನ್ ಇಂಗ್ಲಿಷ್, ಈವನ್ ಎಕನಾಮಿಕ್ಸ್, ಸೋಶಿಯಾಲಜಿಲಿ ಯಾವ ರೀತಿ ನಾವು ಸಿಲೆಬಸ್ ಪ್ರೇಮ್ ಮಾಡಿದ್ರೆ ಸ್ಕಿಲ್ ಓರಿಯೆಂಟ್ ಆಗ್ಬಹುದು ಅಂತ ನಾನಂತೂ ಬಹಳ ಇಷ್ಟಪಟ್ಟೆ. ಅದ್ಭುತವಾದಂತ ಒಂದು ಅದು ಪ್ರೆಸೆಂಟೇಷನ್ ಇತ್ತು. ನೋಡಿ, ಈ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ನಮ್ಮ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ವಿ ಆಗ್ಬೇಕು. ನೋಡಿ, ಬರೀ ಮಾರ್ಕ್ಸ್ ಕಾರ್ಡ್ ಅಂದ್ರೆ ಮಾರ್ಕ್ಸ್ ಕಾರ್ಡಿಗೆ ಮಾರ್ಕೆಟ್ ನಲ್ಲಿ ಏನ್ ಬೆಲೆ ಇದೆ, ಅದಕ್ಕೋಸ್ಕರ ಅವ್ರು ಇಡೀ ಎಂಟೈರ್ ಸಿಲೆಬಸ್ ಚೇಂಜ್ ಮಾಡಬೇಕು. ಅವ್ರು ಇಮಿಡಿಯೇಟ್ PG ಮುಗಿದ ನಂತರ ಜಾಬ್ ಸಿಗಬೇಕು, ಪ್ಲೇಸ್ಮೆಂಟ್ ಸಿಗಬೇಕು. ಬರೀ ಇಂಜಿನಿಯರಿಂಗು ಮೆಡಿಕಲ್ ಓದುವರು ಅಷ್ಟೇ ಯಾಕೆ ನಮ್ಮ ಹುಡುಗಲ್ಲಿ ಹೋಗ್ಬೇಕು ಅನ್ನೋ ಆ ಒಂದು ಆಲೋಚನೆ ದಿಕ್ಕಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಿ ಮತ್ತೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಗುಂಡಣ್ಣ ಸರ್ ಅವರು ಹೂವನ್ನು ನೀಡಿ ನಮ್ಮ ಕುಟುಂಬದಲ್ಲಿ ಸ್ವಾಗತ ಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ರಿಜಿಸ್ಟ್ರಾರ್ ಸಂತೋಷ್ ಕಾಮಗೌಡ ಅವರು, ವೈಸ್ ಚಾನ್ಸಲರ್ ರವೀಂದ್ರ ಕದಂ ಅವರು ಮತ್ತು ಸ್ವಪ್ನ ಮೇಡಮ್ ಅವರು ಕೆಲಸದಿಂದ ಬಿಜಿ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲಾ ಪ್ರಾಧ್ಯಾಪಕ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ನಮ್ಮ ಸುಷ್ಮಾ ಮೇಡಮ್ ಶಿಕ್ಷಣ ನಿಕಾಯದ ಡೀನ್ರು, ಅವರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ನಮ್ಮ ಶೋಭಾ ಮೇಡಮ್ ಅವರು ಹೂಗುಚ್ಛ ನೀಡಿ ಅವರು ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ವಾತಿ ಮುತ್ತು ತಮ್ಗೆಲ್ಲ ತಿಳಿದಿದೆ. ಆ ಕಪ್ಪೆ ಚಿಪ್ಪಿನ ಒಳಗೆ ಹನಿ ಬಿದ್ದ ಕೂಡಲೇ ಸ್ವಾತಿ ಮುತ್ತಾಗುತ್ತೆ ಅಂತ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಗೆಳೆಯರಿಗೆ ನಮ್ಮನ್ನು ನಾವು ತೆರೆದಿಟ್ಕೊಳ್ತಕ್ಕಂಥ ಸಮಯ.
ಅತ್ಯಂತ ಹಿರಿಯರು, ಪೂಜ್ಯರು. ಅವರು ತಮ್ಮ ಜೀವನ ಪೂರ್ತಿಯನ್ನ ಯುವಕರಿಗೆ ಕೊಟ್ಟು ಅವರು ಬದುಕಟ್ಟಬೇಕು ಅಂತ ತಮ್ಮನ್ನ ಸಮರ್ಪಿಸ್ಕೊಂಡಿರ್ತಕ್ಕಂಥವ್ರು ಈ ಕಾಲಘಟ್ಟದಲ್ಲಿ ಸಿಗ್ತಾರೆ ಅಂದ್ರೆ ಅದು ಗುರುಪ್ರಸಾದ್ ಅವ್ರು ಮಾತ್ರ. ಅವರ ಪ್ರತಿ ಮಾತು ನಾವು ನಿಂತ್ಕೊಂಡು ಕಾಲು ನೋವಾಗ್ಬೋದು, ಅಕಸ್ಮಾತ್ ಕುರ್ಚಿಗಳು ಕೊಡಕ್ಕಾಗ್ಲಿಲ್ಲ ಅಂದ್ರೆ, ಆದರೆ ವಿಷಯಗಳು ನೀವು ಪಡೆಯತಕ್ಕಂಥದ್ದು, ನೀವು ಬೆಳೆಯತಕ್ಕಂಥದ್ದು, ಅದನ್ನ ಬೆಳೆದ್ಮೇಲೆ ಜೀವನ ಕಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಆ ನೋವು ಸ್ವಲ್ಪ ಬಂದು ಕೂಡ ಸಹಿಸ್ಕೋಬೇಕು. ಯಾವುದೇ ವಿಷಯದಲ್ಲಿ ಪ್ರಯತ್ನ ಮಾಡ್ತೇನೆ, ಆದ್ರೆ ಮುಂದಿನ 60 ನಿಮಿಷಗಳು ನಿಮ್ಮ ಜೀವನದಲ್ಲಿ ಒಂದು ಪುಸ್ತಕ ತೆರೆದಿಟ್ಟ ಹಾಗೆ, ಒಂದು ದೊಡ್ಡ ಜ್ಞಾನದ ನಿಧಿಯನ್ನು ಪಡ್ಕೊಂಡಾಗೆ. ಇವತ್ತು ನಮ್ಮ ಸಮಸ್ಯೆ, ನಮ್ಮ ದೊಡ್ಡ ಸಮಸ್ಯೆ, ವಿಶ್ವವಿದ್ಯಾಲಯದ ಸಮಸ್ಯೆ ಹಿರಿಯರಿಲ್ಲದ ಮನೆಗಳಾಗ್ಬಿಟ್ಟಿದೆ. ಶ್ರೇಷ್ಠ ಹಿರಿಯರೇನಾದ್ರೂ ವಿಭಾಗಗಳಲ್ಲಿ ಇದ್ದಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಎತ್ತರದಲ್ಲೇ ಇರ್ತಾ ಇದ್ರು. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಎಲ್ಲ ಯುವಕರ ಕೈಲಿ ಇವತ್ತು ನಾವು ಕೊಟ್ಟಾಗ ಯುವಕರು ಮುನ್ನಡೆಸ್ತಕ್ಕಂಥ ಖ್ಯಾತಿಯನ್ನು ಬೆಳೆಸ್ಕೋಬೇಕಾದ್ರೆ ಇಂಥ ಹಿರಿಯರ ಮಾತುಗಳು ಬೇಕಾಗುತ್ತೆ. ಅವರೇ ಇವತ್ತು ಹಿರಿಯರಾಗ್ತಾರೆ. ಮುಂದೆ ಹಿರಿಯರಾದಾಗ ಇವ್ರ ಕಡೆ ಸಮಾಜ ನೋಡ್ತೀವಿ ಹೇಗೆ ನಡೆಸ್ತಾರೆ ಅಂತೇಳಿ, ಇವರು ಯಾವ ರೀತಿಯಲ್ಲಿ ವಿಚಾರಗಳು ಕೊಡ್ತಾರೆ, ಯಾವ ವಿಚಾರಕ್ಕೆ ಇವರು ಆಕರ್ಷಿತರಾಗಿದ್ದಾರೆ, ಇವರ ಜೀವನದ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಮ ಗೆಳೆಯರು ಪಡಿಬೇಕಾದ್ರೆ ಮಾನ್ಯ ಗುರುಪ್ರಸಾದ್ ಅವ್ರ ಮಾತುಗಳು ಕೇಳಬೇಕು. ಗುರುಗಳ ಪ್ರಸಾದ, ಗುರುಪ್ರಸಾದ ನಮ್ಮೆಲ್ಲರದು ಆಗ್ಲಿ ಅಂತ ಆಶ್ರೀ ಸಾಹೇಬ್ರನ್ನ ವೇದಿಕೆ ಕರೀತಾನೆ. ಆದ್ಮೇಲೆ ಸಸಿಗೆ ನೀರಿಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳನ್ನ ನಾನು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮ ಉದ್ಘಾಟಿಸಿದ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಮೃತ ಕಾಲದ ಪಥದಲ್ಲಿ ಅನಂತ ಅವಕಾಶಗಳು ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನು ನೀಡಲಿಕ್ಕೆ ಡಿ ವಿ ಗುರುಪ್ರಸಾದ್ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಕುಲಪತಿಗಳಾದ ತ್ಯಾಗರಾಜರವರೇ, ವೇದಿಕೆ ಮೇಲಿರುವ ಪಾಟೀಲ್ ಅವರೇ, ಸುಷ್ಮಾ ಅವರೇ, ಈ ಒಂದು ಸಭೆಯಲ್ಲಿರುವ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಆ ವಿಷಯ ಮಾತಾಡಬೇಕು ಅಂತಾನೆ ಬಂದಿದ್ದೆ. ಆದ್ರೆ ಈಗ ಇವರಿಬ್ಬರ ಮಾತು ಕೇಳಿ ಸ್ವಲ್ಪ ದೋಸೆ ಮುಗಿದಾಗ ಬೇರೆ ವಿಷಯ ಮಾತಾಡ್ತೀನಿ, ಆಮೇಲೆ ವಿಷಯಕ್ಕೆ ಬರ್ತೀನಿ. ನಾನು ಈ ವಿಶ್ವವಿದ್ಯಾಲಯದಲ್ಲಿ 2013 ಇರ್ಬೇಕು, 13-14ಕ್ಕೆ ಹೊಸದಾಗಿ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ ಓಪನ್ ಮಾಡಿದಾಗ ಅಲ್ಲಿಗೆ ಬಂದು ಒಂದು ವಿಸಿಟಿಂಗ್ ಫ್ಯಾಕಲ್ಟಿ ಆಗಿ ಬರ್ತಾ ಇದ್ದೆ. ಸುಮಾರು 2 ವರ್ಷ ಬಂದೆ. ಮೊದಲ 2ನೇ ಬ್ಯಾಚಲ್ಲಿ ನನ್ 12-13 2012-13 ಇಲ್ಲಿ ಬಂದು, ಆದ್ರೆ ಈ ಕ್ಯಾಂಪಸ್ ನೋಡಿರ್ಲಿಲ್ಲ. ಏನಿದ್ರು ಬೆಳಗಾವಿ ಸಿಟಿನಲ್ಲೇ ಬಂದು ಶುಕ್ರವಾರ ಶನಿವಾರ ಲೆಕ್ಚರ್ ಕೊಟ್ಟು ಶನಿವಾರ ರಾತ್ರಿ ಹೊರಟೋಗ್ತಿದ್ದೆ ಬೆಂಗಳೂರಿಗೆ. ಅದಾದ್ಮೇಲೆ ಈ ವಿಶ್ವವಿದ್ಯಾಲಯಕ್ಕೆ ನಾನೇನು ಲೆಕ್ಚರ್ ಕೊಡ್ತಿದ್ದೆ ಕ್ರಿಮಿನಾಲಜಿ ವಿಷಯದ ಬಗ್ಗೆ, ಒಂದು ಪುಸ್ತಕ ಬರಿಬೇಕು ಅಂತ ಹೇಳಿ ಜಾಮದಾರ್ ಅವರು ಬಹಳ ಬಲವಂತ ಮಾಡಿದ್ದಕ್ಕೆ ಒಂದು ಪುಸ್ತಕನೂ ಬರೆದೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ಇವತ್ತು ಕೂಡ ನನಗೆ ನಂದು 100ನೇ ಪುಸ್ತಕದ ಬಿಡುಗಡೆ ಇದೆ ಇವತ್ತು, 100ನೇ ಪುಸ್ತಕದ. ಆ ಪುಸ್ತಕದ ಹೆಸರು ಸಿಲ್ಕ್ ರೂಟ್ ಅಂತ. ಅಂದ್ರೆ ರೇಷ್ಮೆ, ಚರಿತ್ರೆ ಓದೋರು ಗೊತ್ತಾಗುತ್ತೆ, ರೇಷ್ಮೆ ಯಾವ ರೀತಿ ಚೀನಾದಿಂದ ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ಸಾಕೊಂಡು ಹೋಯ್ತು ಅಂತ ಆ ಪುಸ್ತಕದ್ದು. ಅದು ಪ್ರವಾಸ ಕಥನ, ಚರಿತ್ರೆ, ಕಲ್ಚರ್ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅದ್ರಲ್ಲಿ. ಹೊಸ ಟೈಪ್ ಬುಕ್. ಆ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಅಧ್ಯಕ್ಷ ಯಾರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಜಾಮದಾರ್ ಅವರು ತ್ಯಾಗರಾಜ್ ಅವರೇ ಬಹಳ ಸೂಕ್ತ ಅಂತ ಹೇಳಿದ್ರು. ಅವ್ರಿಗೆ ನಾನು ನನ್ನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಮನವಿ ಮಾಡ್ಕೊಂಡೆ. ಅವ್ರದ್ದು ಉಲ್ಟಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಫಸ್ಟ್ ಅಂತ ಹೇಳ್ಬಿಟ್ಟು. ಹೀಗಾಗಿ ಅವರು ನನ್ನ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ನಾನು ಅವ್ರ ಕಾರ್ಯಕ್ರಮಕ್ಕೆ ಬಂದ್ಬಿಡ್ತೀನಿ. ನೀವೆಲ್ಲ ಫಸ್ಟ್ ಇಯರ್, ಸೆಕೆಂಡ್ ಇಯರ್ MA ವಿದ್ಯಾರ್ಥಿಗಳು. ನಿಮ್ಮನ್ನೆಲ್ಲ ನೋಡಿದಾಗ ಈಗ ತಾನೇ ಒಬ್ರು ನಿಮ್ಮ ರಿಜಿಸ್ಟ್ರಾರ್ ಭೇಟಿಯಾಗಿದ್ದೆ. ಅವರು ನಾನು ಓದಿದ ವಿಶ್ವವಿದ್ಯಾಲಯದಲ್ಲೇ ಅವರು ಓದಿದ್ರಂತೆ, ನನಗಿಂತ 16-17 ವರ್ಷ ಆದ್ಮೇಲೆ. ಹಾಗಾಗಿ ನನ್ನ ವಿಶ್ವವಿದ್ಯಾಲಯದ ದಿನಗಳು ನನಗೆ ನೆನಪಾಯ್ತು. ಅದನ್ನ ಫಸ್ಟ್ ಹೇಳಿಬಿಡ್ತೀನಿ. ಅದಾದ್ಮೇಲೆ ಇದು, ನಾನೊಬ್ಬ
ವೆರಿ ವೆರಿ ಪುವರ್ ಸಾಧಾರಣ ವಿದ್ಯಾರ್ಥಿ. ನಾನು SSLCಲೂ ಫಸ್ಟ್ ಕ್ಲಾಸ್ ಬರಲಿಲ್ಲ, PUCಲೂ ಫಸ್ಟ್ ಕ್ಲಾಸ್ ಬರಲಿಲ್ಲ. ನಿಮ್ಮ ರಿಜಿಸ್ಟ್ರಾರ್ ಹೇಳಿದ್ರೆ ಆಗಿನ ಕಾಲದಲ್ಲಿ ಈಗಿನ ಕಾಲದ ಥರನೇ ಎಲ್ಲ ಅಪ್ಪ ಅಮ್ಮಂದಿರಿಗೂ ತಮ್ಮ ಮಗ ಎಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು ಅಂತ ಬಹಳ ಆಸೆ. ನಮ್ಮ ಅಪ್ಪ ಅಮ್ಮಂಗೂ ಆಸೆ, ಅಪ್ಪನಿಗೆ ಎಂಜಿನಿಯರ್ ಆಗಬೇಕು ಅಂತ, ಅಮ್ಮನೂ ಸರಿ ಎಂಜಿನಿಯರ್ ಆಗಲಿ ಅಂತ. ನಾನು PUCಲಿ ಗಳಿಸಿದ ಮಾರ್ಕ್ಸು 52%. 52% ಯಾರು ಎಂಜಿನಿಯರಿಂಗ್ ಸೀಟ್ ಕೊಡಲ್ಲ. ಗೌರ್ಮೆಂಟ್ ಕಾಲೇಜಲ್ಲಿ ಸಿಗಲಿಲ್ಲ. ಆಗಿದ್ದಿದ್ದೇ 1-2 ಕಾಲೇಜ್, ಪ್ರೈವೇಟ್ ಕಾಲೇಜ್. MS ರಾಮಯ್ಯ ಆಯಿತು. MS ರಾಮಯ್ಯ ಕಾಲೇಜಲ್ಲಿ ನಮ್ಮ ತಂದೆ ಹೋದ್ರು, ನಮ್ಮ ಮಗನ ಸೀಟ್ ಕೊಡಿ ಅಂತ. ಅವರು 30,000 ರೂಪಾಯಿ ಡೊನೇಷನ್ ಕೊಡಿ ಅಂತ ಕೇಳಿದ್ರು. ನಮ್ಮ ತಂದೆ ಮಾಸಿಕ ವರಮಾನ 1,000 rupees per month, 30 times his monthly salary ಕೇಳಿದ್ರು. ನನಗೆ ಯಾವುದೇ ಕಾರಣಕ್ಕಾದ್ರೂ ಡೊನೇಷನ್ ಕೊಟ್ಟು ಸೀಟ್ ತಗೋಬಾರ್ದು ಅಂತ ಒಂದು ತಾತ್ವಿಕವಾಗಿ, ನಾನು ಯಾವಾಗಲೂ ಅಪ್ಪ ಅಮ್ಮನಿಗೆ ವಿರೋಧ ಮಾಡಿರಲಿಲ್ಲ. ಡೊನೇಷನ್ ಕೊಟ್ಟು ನಾನು ಸೀಟ್ ಸೇರಲ್ಲ, ತಗೊಳ್ಳಲ್ಲ, ಇದು ತಾತ್ವಿಕವಾಗಿ ನಾನು ವಿರೋಧಿಸ್ತೀನಿ ಅಂತ ಹೇಳಿದೆ. ಬಹಳ ಬೇಜಾರಾಯ್ತು, ಅವ್ರಿಗೆ ಬೇಜಾರಾಯ್ತು. ಆಗ ನನಗೆ ಇದ್ದಿದ್ದಂಥ ಆಪ್ಟಿಟ್ಯೂಡ್, ನನಗೆ ಎಂಜಿನಿಯರ್ ಆಗಬೇಕು ಅಂತ ಇಂಟ್ರೆಸ್ಟೇ ಇರಲಿಲ್ಲ, ಡಾಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟೇ ಇರಲಿಲ್ಲ. ಏನಾಗಬೇಕು ಅಂತ ಆಮೇಲೆ ಹೇಳ್ತೀನಿ. ಇಂಜಿನಿಯರ್ ಹೋಗು ಅಂದ್ರು ನಾನು ದೇವರದಿಂದ ಸೀಟು ಸಿಗಲಿಲ್ಲ, ಮತ್ತೆ ದುಡ್ಡು ಕೊಡೋದು ಬೇಡ ಅಂತ ನಾನೇ ಹೇಳಿದೆ. ಅಷ್ಟರಲ್ಲಿ ನಮ್ಮ ತಂದೆ ಫ್ರೆಂಡ್ ಯಾರು ಹೇಳಿದ್ರು, ಇವನಿಗೆ BSc ಮಾಡಿಸ್ಬಿಡಿ, BSc ಮಾಡಿಸಿದ್ಮೇಲೆ ಎಂಜಿನಿಯರಿಂಗು 5 ವರ್ಷ ಇದ್ದಿದ್ದು 3 ವರ್ಷ ಆಗುತ್ತೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ BScಗೆ ಸೇರಿಸಿದ್ರು. ನಾನು BSc ಫಸ್ಟ್ ಇಯರ್ ಹಾಗೂ ಹೀಗೂ ಪಾಸ್ ಮಾಡಿದೆ. BSc ಸೆಕೆಂಡ್ ಇಯರು ನಾನು ಫಿಸಿಕ್ಸ್ ಮತ್ತು ಮ್ಯಾಥ್ಸಲ್ಲಿ ಫೇಲ್ ಆದೆ. ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸ್ ಆದೆ. 3ನೇ ವರ್ಷದ BSc ಬಂದೆ. 3ನೇ ವರ್ಷದ BScನಲ್ಲಿ ಮತ್ತೆ ಫಿಸಿಕ್ಸ್ ಫೇಲು, ಆಮೇಲೆ ಮ್ಯಾಥ್ಸ್ ಫೇಲು. ನಿಮ್ಮಲ್ಲಿ ATKT ಅಂತಾರೆ, BSc ಫೈನಲಲ್ಲಿ ATKT ಇಲ್ಲ, 1 ವರ್ಷ ಹೋಗೇ ಬಿಡುತ್ತೆ. ಹಾಗೆ 1 ವರ್ಷ ಹೊಟ್ಟೆ ಹೋಯ್ತು. ಕಡೆಗೆ ಬಹಳ ಕಷ್ಟಪಟ್ಟು 3rd ಅಟೆಂಪ್ಟ್ BSc ಪಾಸ್ ಆದೆ. ಸೊ ನಾನು ಬಹಳ ಪ್ರೌಡಾಗಿ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ನಾನು BSc ಫಸ್ಟ್ ಇಯರ್ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಇಯರ್ ಸೆಕೆಂಡ್ ಅಟೆಂಪ್ಟ್, 3rd ಇಯರ್ 3rd ಅಟೆಂಪ್ಟ್. ಆ 3rd ಅಟೆಂಪ್ಟಲ್ಲಿ 3rd ಕ್ಲಾಸ್, ನಾನು 3rd ಕ್ಲಾಸ್ BSc ಅಂತ ಹೇಳೋಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ತಂದೆ ತಾಯಿಗೆ ಬಹಳ ಬೇಸರ ಆಗಿತ್ತು. ನಮ್ಮ ತಂದೆ ಆಗ್ತಾನೆ ಬೆಂಗಳೂರಿಂದ ಧಾರವಾಡಕ್ಕೆ ವರ್ಗಾವಣೆ ಆಯ್ತು. ನಮ್ಮ ತಂದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದು, ಧಾರವಾಡಕ್ಕೆ ವರ್ಗಾವಣೆ ಆಯ್ತು. ನಮ್ಮ ತಾಯಿಗೆ ಬಹಳ ಬೇಸರ. ದೇವರ ದಯದಿಂದ ನಾವೇನಾದ್ರೂ ಬೆಂಗಳೂರಿನಲ್ಲಿ ಇದ್ದಿದ್ರೆ ನಮ್ಮ ಪರಿಚಯ, ಅಯ್ಯೋ ನಿಮ್ಮ ಮಗ ಫೇಲ್ ಆಗೋದ, ಫೋನ್ ಮಾಡಿ ಮಾಡಿ ನಮ್ಮ ತಾಯಿಗೆ ಹೇಳೋರು, ಅಯ್ಯೋ ಪಾಪ ನಿನ್ ಮಗ ಫೇಲ್ ಆಗೋದಂತೆ ಅಂತ. ಅಷ್ಟರಲ್ಲಿ ನನ್ನ ತಂಗಿ, ನನ್ನ ಸೋದರಿ, ನನ್ನ ಒಡ ಹುಟ್ಟಿದ ತಂಗಿ, ಅವಳೆಲ್ಲದರಲ್ಲೂ ಫಸ್ಟ್. ನಿನ್ ತಂಗಿ ನೋಡಪ್ಪ ಅಷ್ಟು ಚೆನ್ನಾಗಿ ಓದ್ತಾಳೆ, ನೀನ್ ಫೇಲ್ ಆಗ್ಬಿಟ್ಟಿಯಾ ಅಂತ ಕೇಳೋರು ಎಲ್ಲರೂ. ಬಹಳ ಬೇಸರ ಬಂತು. ಯಾಕೆಂದ್ರೆ ನಾನು ನಮ್ಮ ತಂದೆಗೆ ಹೇಳಿದೆ, ಇದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸಬ್ಜೆಕ್ಟು, ನೀವು ಬೇಕು ಅಂತ ನನ್ನ ಸೇರಿಸಿದ್ರಿ. ನಿಮ್ಮ ಆಸೆ, ನಮ್ಮ ತಂದೆ ತಾಯಿಗೆ ಏನು ಆಸೆ ಇತ್ತು ಅದು ಆಗಲಿ. ನಮ್ಮ ತಂದೆ ಇಂಜಿನಿಯರ್ ಆಗಲಿಲ್ಲ, ನನ್ನ ಮಗ ಆಗಲಿ ಅಂತ ನನಗೆ ಬಲವಂತ ಮಾಡಿದ್ರು. ನನ್ನ ಆಪ್ಟಿಟ್ಯೂಡ್ ಏನಿತ್ತು, ಇವತ್ತಿನ ನನ್ನ ಭಾಷಣದ ಫಸ್ಟ್ ಪಾಯಿಂಟ್ ಆಪ್ಟಿಟ್ಯೂಡ್. ನೀವೆಲ್ಲ ಸೇರ್ಕೊಂಡಿದ್ದೀರಾ, ಒಬ್ಬರು ಪೊಲಿಟಿಕಲ್ ಸೈನ್ಸ್ ಸೇರಿದ್ದೀರಾ, ಒಬ್ಬರು ಹಿಸ್ಟ್ರಿ ಸೇರ್ಕೊಂಡಿದ್ದೀರಾ, ಒಬ್ಬರು ಇಂಗ್ಲಿಷ್ ಲಿಟ್ರೇಚರು, ಒಬ್ಬರು ಕನ್ನಡ ಲಿಟ್ರೇಚರ್. ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ನಾನು ಬಂದು ಪ್ರಶ್ನೆ ಕೇಳಿದಾಗ, ನಾನು ಯಾಕೆಂದ್ರೆ ಪ್ರತಿ ವರ್ಷವೂ ಸಾವಿರಾರು ವಿದ್ಯಾರ್ಥಿಗಳ ಜೊತೆ, ನಿಮ್ಮ ಥರ ಜೊತೆ ಬೆರಿತೀನಿ. MA ಅಥವಾ MSc ಡಿಗ್ರಿ ಹಂತಕ್ಕೆ ಬಂದಾಗಲೂ ಬಹಳ ಜನಕ್ಕೆ ಆಪ್ಟಿಟ್ಯೂಡ್ ಏನಿದೆ ಅಂತ ಗೊತ್ತಿರಲ್ಲ. ಅವನು ತಗೋತಾನೆ, ನಾನು ತಗೊಳ್ಳೋಣ. ಇನ್ನೊಬ್ಬ, ಇವ್ರ ಮಗ ಪಾಟೀಲ್ರ ಮಗ ಇಂಜಿನಿಯರಿಂಗ್ ಹೋದ, ನಾನು ಇಂಜಿನಿಯರಿಂಗ್ ಹೋದ. ಇನ್ನೊಬ್ಬರ ಮಗ ಪೊಲಿಟಿಕಲ್ ಸೈನ್ಸ್ ತಗೊಂಡ, ನಾನು ಪೊಲಿಟಿಕಲ್ ಸೈನ್ಸ್ ತಗೊಂಡೆ. ಪೊಲಿಟಿಕಲ್ ಸೈನ್ಸ್ ಮಾಡಿದ್ರಿ, ಹಿಸ್ಟ್ರಿ ಮಾಡಿದ್ರಿ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರಿ, ಮುಂದೇನು? ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೋಸ್ಕರ ನೀವು ಈ ಪರ್ಟಿಕ್ಯುಲರ್ ಕೋರ್ಸ್ ತಗೊಂಡಿದ್ದೀರಾ? 100 ಜನದಲ್ಲಿ 80 ಜನ ಉತ್ತರ ಕೊಡ್ತಾರೆ, ನೌಕರಿಗಾಗಿ. ಹೌದಾ ಇಲ್ವಾ? ಹೌದು ಅಂದ್ರೆ ಹೌದು, ಇಲ್ಲ ಅನ್ನೇ. ಹೌದು, ನಾವು ನೌಕರಿಗಾಗಿ ಬಂದಿದ್ದೀವಿ. ನಾನು ಧಾರವಾಡದಲ್ಲಿ ಓದ್ತಿದ್ದಾಗ
ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನೀವು ಯಾಕಪ್ಪ ಬಂದ್ರಿ MA ಅಂತ ಕೇಳಿದಾಗ ನಾವು ಲೆಕ್ಚರರ್ ಆಗೋಕೆ, MA ಸೆಕೆಂಡ್ ಕ್ಲಾಸ್ ತಗೋಬೇಕು, ಲೆಕ್ಚರರ್ ಆಗಬೇಕು ಅಂತ. ಈಗ ನೋಡಿ ಅರ್ಥ ಲಿಂಕ್ ಹೊಟ್ಟೋಗಿತ್ತು. ನಾನು MA ಹೇಗೆ ಬಂದೆ ಅಂತ ಅದು ಹೇಳ್ಬೇಕು. BSc ಥರ್ಡ್ ಕ್ಲಾಸ್ ಫೇಲ್ ಆದ್ನ, ಆ BSc ಸೆಕೆಂಡ್ ಅಟೆಂಪ್ಟ್ ಅಲ್ಲೂ ಫೇಲ್ ಆದಾಗ ನಮ್ಮ ತಂದೆಗೆ ಬಹಳ ಬೇಸರ ಬಂದ್ಬಿಡ್ತು, ಈ ನಮ್ಮ ಮಗ ನಾಲಾಯಕ್ಕು ಅಂತ. ಅವರೇನ್ ಮಾಡಿದ್ರು, ನೋಡಪ್ಪ ನಿನಗೆ ಯಾವುದು ಜಾಬ್ ಸಿಗೋಂಗಿಲ್ಲ. ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಜಾಬ್ಸ್. ಯಾವುದು ಜಾಬ್ ಸಿಗೋಂಗಿಲ್ಲ, ನೀನಂತೂ BSc ಥರ್ಡ್ ಕ್ಲಾಸ್, ನಿನಗೆ ನೌಕರಿ ಯಾರು ಕೊಡೋದಿಲ್ಲ. ದಿ ಓನ್ಲಿ ವೇ ಟು ಗೆಟ್ ಎ ಜಾಬ್, ಯಾವ್ದಾದ್ರೂ ಆಗ್ಲಿ ಜಾಬ್, ನೀನು ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಕಲ್ತ್ಕೋ. ಯಾಕೆಂದ್ರೆ ಟೈಪಿಸ್ಟ್ಗಳಿಗೆ ಆಗ ಶಾರ್ಟ್ ಹ್ಯಾಂಡ್ ಮಾಡೋದು, ಈಗಂತೂ ಶಾರ್ಟ್ ಹ್ಯಾಂಡ್ ಇಲ್ಲವೇ ಇಲ್ಲ. ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಕಲ್ತವ್ರಿಗೆ ಒಂದು ಕ್ಲರಿಕಲ್ ಪೋಸ್ಟ್ ಆದ್ರೂ ಸಿಗ್ತಿತ್ತು, ಟೈಪಿಸ್ಟ್ ಪೋಸ್ಟ್ ಸಿಗ್ತಿತ್ತು. ಸರ್ಕಾರಿ ಪೋಸ್ಟ್ ಆದ್ರೂ ಸಿಗೋದು, ಖಾಸಗಿ ವಲಯದಲ್ಲಾದ್ರೂ ಸಿಗೋದು. ಹಾಗಾಗಿ ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಕಲ್ತ್ಕೋ ಅಂತ ಹೇಳಿದ್ರು. ನಾನು ಹೇಗಿದ್ರು ಫೇಲ್ ಆಗಿದ್ದ, ಬೇಕಾದಷ್ಟು ಟೈಮ್ ಇತ್ತಲ್ಲ ನನಗೆ, ದಿನಾಗ್ಲೂ 1 hour ಟೈಪಿಂಗ್, 1 hour ಶಾರ್ಟ್ ಹ್ಯಾಂಡ್ ಕಲ್ತ್ಕೊಂಡೆ. ಅದು ಇವಾಗ ಎಷ್ಟು ಅನುಕೂಲಕ್ಕೆ ನನಗೆ ಬರ್ತಿದೆ ಅಂದ್ರೆ ನಿಮ್ಗೆ ಹೇಳೋಕೆ ಆಗಲ್ಲ. ಎಲ್ಲನೂ ನಾನೇ ಟೈಪಿಂಗ್ ಮಾಡ್ತೀನಿ, ನಾನೇ ಯಾರೇ ಏನ್ ಹೇಳಿದ್ರು ಬೇಗ ಬೇಗ ಬರ್ಕೋತೀನಿ. ಸೊ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಕಲ್ತ್ಕೊಂಡೆ. ಅದಾದ್ಮೇಲೆ ಮುಂದೇನು, ನೆಕ್ಸ್ಟ್ BSc ಪಾಸ್ ಆಗೋಯ್ತು, ಟೈಪಿಂಗು ಪಾಸ್ ಆಯ್ತು. ಐ ಗಾಟ್ ವೆರಿ ಗುಡ್ ರ್ಯಾಂಕ್ ಇನ್ ಟೈಪಿಂಗ್, ವೆರಿ ಗುಡ್ ರ್ಯಾಂಕ್ ಇನ್ ಶಾರ್ಟ್ ಹ್ಯಾಂಡ್. ಸೊ ನಮ್ಮ ತಂದೆ ಮುಂದೇನ್ ಮಾಡ್ತೀಯ ಅಂತ ಹೇಳಿದ್ರು. ಆ ಟೈಮಲ್ಲಿ ಒಂದು ಪ್ರೈವೇಟ್ ಬ್ಯಾಂಕ್ ಇತ್ತು, ಈಗಲೂ ಇದೆ, ವಿಜಯ ಬ್ಯಾಂಕ್ ಅಂತ. ಈಗ ಅದು ಪಬ್ಲಿಕ್ ಸೆಕ್ಟರ್ ಆಗೋಗಿದೆ. ಸುಂದರರಾಮ್ ಶೆಟ್ಟಿ ಅಂತ ಮಾಡಿದ್ರು. ಅವರ ಬ್ಯಾಂಕ್ ಅಲ್ಲಿ ಕ್ಲರಿಕಲ್ ಪೋಸ್ಟ್ಗೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ರು. ಈಗಿನ ತರ ಆಗೇನು ಕಾಂಪಿಟೇಟಿವ್ ಅಲ್ಲ ಅಪ್ಲಿಕೇಶನ್ ಫಾರ್ಮ್. ನಮ್ಮ ತಂದೆ ನನಗೆ ಅಪ್ಲಿಕೇಶನ್ ಫಾರ್ಮ್ ತಂದ್ಕೊಂಡು ಇದು ಫಿಲಪ್ ಮಾಡು ಅಂದ್ರು. ನಾನು 2ನೇ ಸಲ ನಮ್ಮ ತಂದೆ ಡಿಫೈನ್ ಮಾಡಿದೆ, ಸೆಕೆಂಡ್ ಟೈಮ್ ನಾನು ಮಾಡೋದಿಲ್ಲ ಅಂತ. ಯಾಕೇನು, ಐ ಡೋಂಟ್ ವಾಂಟ್ ಟು ಬಿಕಮ್ ಅ ಟೈಪಿಸ್ಟ್. ಮತ್ತೆ ವಾಟ್ ಯು ವಾಂಟ್ ಟು ಬಿಕಮ್, ನೀನೇನು ಆಗಬೇಕು ಅಂತ ಇಷ್ಟಪಡ್ತೀಯ ಅಂದ್ರು. ಇಷ್ಟು ವರ್ಷ ಆದ್ಮೇಲೆ, ನನಗೆ 19 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ನಮ್ಮ ತಂದೆ ನನಗೆ ನೀನೇನಾಗಬೇಕು ಅಂತ ಇಷ್ಟಪಡ್ತೀಯ ಅಂತ ಹೇಳಿದ್ರು. ನಾ ಹೇಳಿದೆ, ನಾನು ಜರ್ನಲಿಸ್ಟ್ ಆಗಬೇಕು ಅಂತ ಇಷ್ಟಪಡ್ತೀನಿ. ಜರ್ನಲಿಸಂ ಕೋರ್ಸ್ ಇದೆಯಲ್ಲಿ ಇದೆ. ಯಾರು ಇವರೆಲ್ಲ ಜರ್ನಲಿಸ್ಟ್? ಓಕೆ, ಹಾಗಾದ್ರೆ ನಮ್ಮವರೇ ನೀವು. ಜರ್ನಲಿಸ್ಟ್ ಆಗಬೇಕು ಅಂತ ಇಷ್ಟ. ಯಾಕೆ ಜರ್ನಲಿಸ್ಟ್ ಆಗಬೇಕು? ನನಗೆ ಬರವಣಿಗೆಯಲ್ಲಿ ಆಸಕ್ತಿ ಇದೆ. ಐ ವಾಂಟ್ ಟು ರೈಟ್. ನಾನು ಸ್ಕೂಲಲ್ಲೂ ಬರೀತಿದ್ದೆ, ಕಾಲೇಜಲ್ಲೂ ಬರೀತಿದ್ದೆ. ನೀವೆಲ್ಲ ಕೇಳ್ತೇವೆ 100 ಪುಸ್ತಕ ಹೆಂಗೆ ಬರೆದ್ರಿ ಅಂತ. ನಾನು ಬರವಣಿಗೆ ಶುರು ಮಾಡಿದ್ದೆ 14ನೇ ವರ್ಷಕ್ಕೆ. ಸುಧಾ ಪತ್ರಿಕೆ 1964 ಬಂತು. ಆ 1964 ನನಗೆ ಬಂತು. ನನ್ನ ಆರ್ಟಿಕಲ್ ವಾಸ್ ಇನ್ ಸುಧಾ ಇನ್ 1964. ಅದು ಎಷ್ಟು ವರ್ಷ ಆಯ್ತು ನೋಡಿ, 36 + 25. ಅವಾಗಿಂದ ಬರಿತಾ ಇದ್ದೆ. ಬರವಣಿಗೆ ನನಗೇನು ಆಪ್ಟಿಟ್ಯೂಡ್ ಇದೆ, ನಮ್ಮ ಅಪ್ಪ ಅಮ್ಮ ರೆಕಗ್ನೈಸ್ ಮಾಡಲಿಲ್ಲ. ಇಫ್ ದೇ ಹ್ಯಾಡ್ ರೆಕಗ್ನೈಸ್ಡ್ ಮೈ ಆಪ್ಟಿಟ್ಯೂಡ್, ಇಫ್ ಐ ಮೈಸೆಲ್ಫ್ ಹ್ಯಾಡ್ ರೆಬೆಲ್ಡ್ ಅಗೇನ್ಸ್ಟ್ ದೆಮ್, ಇಲ್ಲ, ನನಗೆ ಆಪ್ಟಿಟ್ಯೂಡ್ ಇರೋದು ಬರವಣಿಗೆಯಲ್ಲಿ, ನನಗೆ ಓದೋದ್ರಲ್ಲಿ ಆಪ್ಟಿಟ್ಯೂಡ್ ಇದೆ, ನನಗೆ ಸಾಹಿತ್ಯದಲ್ಲಿ ಆಪ್ಟಿಟ್ಯೂಡ್ ಇದೆ. ಐ ವಾಂಟ್ ಟು ಬಿಕಮ್ ಎ ಜರ್ನಲಿಸ್ಟ್ ಅಂತ ಹೇಳಿ ನಾನು BSc ಓದದೆ BA ಹೋಗಿದ್ರೆ ನಂದು 1 ವರ್ಷ ವೇಸ್ಟ್ ಆಗ್ತಿರ್ಲಿಲ್ಲ. ಪ್ರೆಷಸ್ 1 year ಆಫ್ ಮೈ ಅಕಾಡೆಮಿಕ್ ಕೇರಿಯರ್ ಇಸ್ ಗಾನ್. ಇದುವೇ ನನ್ನ ಆಪ್ಟಿಟ್ಯೂಡ್ ಇತ್ತು. ಏನ್ ಮಾಡ್ತೀಯಪ್ಪ ಅಂದ್ರು. ನೀವೆಲ್ಲ ಎಷ್ಟು ಲಕ್ಕಿ, ನಿಮಗೆ ಇಲ್ಲೇ ಜರ್ನಲಿಸಂ ಕೋರ್ಸ್ ಇದೆ. ನಾನು ಓದೋ ಟೈಮಲ್ಲಿ ಯಾವುದೂ ಇಲ್ಲ, ನೋ ಜರ್ನಲಿಸಂ ಕೋರ್ಸ್ ಅಟ್ ಆಲ್. ಭಾರತೀಯ ವಿದ್ಯಾಭವನ ಅಂತಿತ್ತು, ಅದರಲ್ಲಿ ಡಿಪ್ಲೊಮಾ ಇನ್ ಜರ್ನಲಿಸಂ, ಅದೊಂದೇ ಕೋರ್ಸ್. ಅದು ಆ ಟೈಮಲ್ಲಿ ಬಾಂಬೆಗೆ ಹೋಗಿ ಮಾಡಬೇಕಾಗಿತ್ತು. ವಾಟ್ ಈಸ್ ನೆಕ್ಸ್ಟ್ ಬೆಸ್ಟ್? ಐ ಥಾಟ್ ಇಂಗ್ಲಿಷ್ ಲಿಟ್ರೇಚರ್ ಇಸ್ ದಿ ನೆಕ್ಸ್ಟ್ ಬೆಸ್ಟ್. ಲಿಟ್ರೇಚರ್ ಇದಕ್ಕೆ ಹೋಗ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿದೆ. ನಮ್ಮ ತಂದೆ ಹೇಳಿದ್ರು, ನಿಮಗೆ ಯಾರೇ ಕೊಡ್ತಾರೆ ಸೀಟು, ಪೋಸ್ಟ್ ಗ್ರಾಜುಯೇಷನ್ MA ಲಿಟ್ರೇಚರ್, ಹೂ ವಿಲ್ ಗಿವ್ ಯು ಎ ಸೀಟ್ ಅಂತ. ಅವರು ಕರೆಕ್ಟಾಗಿ ಹೇಳಿದ್ರು, ಬಿಕಾಸ್ ಇಟ್ ಇಸ್ ನಾಟ್ ಈಸಿ. ನಮ್ಮಲ್ಲಿ ಡಾಕ್ಟರ್ MK ನಾಯಕ್ ಅಂತ ಪ್ರೊಫೆಸರ್ ಇದ್ರು, ಬಹಳ ಮೇಧಾವಿ ಪ್ರೊಫೆಸರ್. ಅವರು ಕರ್ನಾಟಕ ಯೂನಿವರ್ಸಿಟಿ, ನಾನು ಧಾರವಾಡದಲ್ಲಿದ್ದೆ. ಅಪ್ಲಿಕೇಶನ್ ಫಾರ್ಮ್ ಬರೆದೆ, MA ಲಿಟ್ರೇಚರ್ ಪ್ರೀವಿಯಸ್ಗೆ ಅಪ್ಲಿಕೇಶನ್ ಫಾರ್ಮ್ ಬರೆದು ಯೂನಿವರ್ಸಿಟಿ ಕೊಟ್ಟ ನಂತರ ನಮ್ಮ ಕ್ಲರ್ಕ್ ಹೇಳ್ದ, ಡಿಪಾರ್ಟ್ಮೆಂಟ್ ಕ್ಲರ್ಕ್ ಹೇಳ್ದ, ನಿಮಗೆ BSc ಮಾಡಿದ್ರೆ ಆ ಸೀಟ್ ಸಿಗೋಲ್ಲ ಸ್ವಾಮಿ, ಇದೆಲ್ಲ ಓನ್ಲಿ ಫಾರ್ BA ಡಿಗ್ರಿ ಅವ್ರಿಗೆ, BA ಇಂಗ್ಲಿಷ್ ಮಾಡಿದವರೇ ಬೇಕಾದ ಜನ ಇದೆ, ನೀವು ಎಲ್ಲಿಯವರು ಅಂತ ಕೇಳ್ದ. ಇಲ್ಲ, ನನಗಿದೇ ಬೇಕು ಅಂದೆ. ಇಲ್ಲ ಅಂತಂದ. ಸರಿ, ಏನ್ ಮಾಡೋದು?
ಒಂದು ಮಾತು ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಒಂದ್ಸಲ ಕೇಳಿ, ಅವ್ರೇನಾದ್ರು ಒಪ್ಕೊಂಡ್ರೆ ನಿಮ್ಗೆ ಸೀಟ್ ಕೊಡ್ತೀವಿ ಅಂತ. ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹತ್ರ ಹೋದೆ. ಅವರು ಮೇಲಿಂದ ಕೆಳಗೆ ತನಕ ನೋಡಿದ್ರು, ಈ ಹುಡುಗಂಗೆ ಏನು ಇಷ್ಟು ಧೈರ್ಯ ಅಂತ. ಹೌ ಡೇರ್ ಯು ಕಮ್ ಅಂಡ್ ಆಸ್ಕ್ ಮೀ ಫಾರ್ ದಿಸ್ MA previous seat? You are a BSc third class, third attempt. How dare you ask? How dare you seek ಅಂತ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಅವರ ಜೀವಮಾನದಲ್ಲೇ ಫಸ್ಟ್ ಟೈಮ್ ಯಾವುದೋ ಒಬ್ಬ ಥರ್ಡ್ ಕ್ಲಾಸ್ BSc ಅವನು ಬಂದು ನನಗೆ MA ಸೀಟ್ ಕೊಡು ಅಂತ ಕೇಳ್ತಿದ್ವಿ. ಗಾಬರಿ ಆಗ್ಬಿಟ್ರು. ಏನ್ ಮಾಡೋದು ಗೊತ್ತಾ, ನೀವೆಲ್ಲ ಪ್ರೊಫೆಸರ್ಸ್ ಇದೆ, ನೀವು ಗೊತ್ತಾಗುತ್ತೆ. ಇಲ್ಲ ಹೋಗು, ಗೆಟ್ ಔಟ್ ಅಂದ್ರು. ಸರಿ, ಅವ್ರ ಡಿಪಾರ್ಟ್ಮೆಂಟ್ HOD ಸೆಂಟ್ ಮೀ ಬ್ಯಾಕ್. ಐ ಕೇಮ್ ಬ್ಯಾಕ್. ಮನೆಗೆ ಬಂದೆ. ನನಗೆ ಫ್ಯೂಚರ್ ವಾಸ್ ಬ್ಲಿಕ್. HOD said no. I wanted to do MA ಲಿಟರೇಚರ್. ಧಾರವಾಡದಲ್ಲಿ ಇದ್ದೀನಿ, ಕರ್ನಾಟಕ ಯೂನಿವರ್ಸಿಟಿ ಕೊಡಲ್ಲ, ರಾಣಿ ಚೆನ್ನಮ್ಮ ಇರಲಿಲ್ಲ. ಏನು ಮಾಡೋದು? ಪ್ರಯತ್ನ ಮಾಡು. ನಾನು ಯೂನಿವರ್ಸಿಟಿ ನಮ್ಮ ಎಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೂ ಒಬ್ಬರು ಸೆಕ್ರೆಟರಿ ಇರ್ತಾರೆ, ಟೈಪಿಸ್ಟ್ ಕಮ್ಮಿದು. ಈಗ ಇದಾರ? ಈಗಿಲ್ಲ, ನಮ್ಮಲ್ಲಿ ಆಗಿದ್ರು. ಅವನು ಹೋಗಿ ಕೇಳಿದೆ, ಏನಪ್ಪ ಏನಾದ್ರು ಮಾಡೋಣ ಅಂತ. ನೋಡಿ ನಮ್ಮ ಪ್ರೊಫೆಸರ್ ಅವರು ಡೈಲಿ ವಾಕಿಂಗ್ ಹೋಗ್ತಾರೆ, ನೋಡಿ ಮೀಟ್ ಮಾಡಿ ನೋಡಿ ಅಂತ ಹೇಳ್ದ. ಇದೇ ತರ ದೊಡ್ಡ ಕ್ಯಾಂಪ್, ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ ನೋಡಿದ್ರಲ್ಲ, ಇವಾಗಲೂ ಇದೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮನೆ. ಆ ಹಿಂದೆ ವೈಸ್ ಚಾನ್ಸಲರ್ ಮನೆ ಏನಿತ್ತು ಅದ್ರ ಮನೆ ಮುಂದೆ ಸ್ಟಡಿ ಮನೆ. ಅವ್ರ ಮನೆ ಮುಂದೆ ಹೋದೆ. ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆಗೆ ನಮ್ಮ ಪ್ರೊಫೆಸರ್ ಅವ್ರ ಹೆಂಡತಿ ಜೊತೆ ವಾಕಿಂಗ್ ಹೋಗೋದು. ಸೊ ಫಸ್ಟ್ ಡೇ ಹೋದೆ, ಮುಖ ನೋಡಿದ್ರು, ಈ ಕಡೆ ಮುಖ ತಿರ್ಸ್ಕೊಂಡು ಹೊಟ್ಟೋದ್ರು. ಸೆಕೆಂಡ್ ಡೇ ಹೋದೆ, ಸೇಮ್. ಥರ್ಡ್ ಡೇ ಹೋದೆ, ಸೇಮ್. ಫೋರ್ತ್ ಡೇ ಹೋದೆ, ಸೇಮ್. ಫಿಫ್ತ್ ಡೇ ಅವ್ರ ಹೆಂಡತಿ ಅವ್ರು ಕೇಳ್ತಿದ್ದಾರೆ, ವೈ ಇಸ್ ದಿಸ್ ಬಾಯ್ ಕಮಿಂಗ್ ಎವ್ರಿ ಡೇ? ಅವ್ರು ಮರಾಠಿ ಕೇಳಿದ್ರು. ಅಯ್ಯೋ, ಅವನು BSc ಥರ್ಡ್ ಕ್ಲಾಸ್ ಸ್ಟೂಡೆಂಟು, ನಮ್ಗೆ MA ಸೀಟ್ ಬೇಕಂತೆ, ಕೊಡೋಕ್ ಸಾಧ್ಯನಾ? ಇಲ್ಲ ಅಂತ. ಅದು ನನಗೆ ಕೇಳ್ತು, ಮರಾಠಿ ನನ್ಗೆ ಸ್ವಲ್ಪ ಬರುತ್ತೆ. ಕೊಡಲ್ಲ ಅಂತ ಗೊತ್ತಾಯ್ತು. ಮತ್ತೆ ಹೋದೆ. 5 ದಿವಸ ಹೋಗಿದ್ನಲ್ಲ, 6, 7, 8, 9, 10, 11, 12, 13. 14ನೇ ದಿವಸ ಅವ್ರ ಹೆಂಡತಿಗೆ ಪಾಪ ನನ್ನ ಮೇಲೆ ಪ್ರೀತಿ ಬಂತು, ಮರುಕ ಬಂತು. ಅವ್ರ ಗಂಡಂಗೆ ಹೇಳಿದ್ವಿ, ನಾ ಮತ್ತೆ ಕೇಳಿಸ್ಕೊಂಡೆ, ಏನ್ರಿ ಪಾಪ ಡೈಲಿ ಬರ್ತಾನೆ 6 ಗಂಟೆಗೆ, ಅವನ ಮುಖ ನೋಡಿದ್ರೆ ನನಗೆ ಬೇಜಾರಾಗುತ್ತೆ, ಏನೋ ಕರೆದು ಒಂದು ಸೀಟ್ ಕೊಡಿ ಅಂತ. ಸೀಟ್ ಕೊಡೋದು ಬರಲ್ಲ ಅಂದ್ರು. ನನಗೆ ತಕ್ಷಣ ಕೇಳಿಸ್ಕೊಂಡೆ. ಅವತ್ತಿನ ದಿವಸನೇ ಅವ್ರ ಆಫೀಸ್ಗೆ ಹೋದೆ. ಸರ್, ನೀವು ಸೀಟ್ ಕೊಡೋಕೆ ಬರಲ್ಲ ಅಂತ ಹೇಳಿದ್ರೆ ಬರುತ್ತೆ ಅಂದೆ. ಒಂದ್ಸಲ ತಿರ್ಗಾ ಮೇಲೆ ಕೆಳಗೆ ನೋಡಿದ್ರು. ಇದು ನೋಡಿ ನಿಮ್ಮ ಯೂನಿವರ್ಸಿಟಿ ಪ್ರಾಸ್ಪೆಕ್ಟಸ್. ಆಸ್ ಪರ್ ಯುವರ್ ಯೂನಿವರ್ಸಿಟಿ ಪ್ರಾಸ್ಪೆಕ್ಟಸ್, MA ಇಂಗ್ಲಿಷ್ಗೆ ಏನಪ್ಪ ಅದು ನಾಯ? ನಾ ಅದೇ ಹೇಳಬೇಕು, ನಾಯಿ ಥರನೇ ಅವ್ರ ಮನೆ ಮುಂದೆ ಕಾಯ್ತಾ ಇದ್ದೆ. ಸೊ ಪ್ರಾಸ್ಪೆಕ್ಟಸ್ ತೋರಿಸಿದೆ. ಫಾರ್ಚುನೇಟ್ಲಿ ಅಟ್ ದಟ್ ಟೈಮ್ MA ಪ್ರೀವಿಯಸ್ಗೆ BA, BSc, BCom, all the 3 graduates were eligible to apply. So I told him I am eligible. ನನಗೆ ಕಾನೂನು ಕಲ್ಸಕ್ಕೆ ಬರ್ತೀಯ ಅಂದ್ರು. ಪ್ರೊಫೆಸರ್, ನೀವು ಕೇಳಿದ ಕಾನೂನು, ಅವಾಗಿಂದ ಕಾನೂನು ಮೇಲೆ ಇಂಟ್ರೆಸ್ಟ್ ನನಗೆ. ನನಗೆ ಕಾನೂನು ಕಲ್ಸಕ್ಕೆ ಬರ್ತೀಯ ಅಂತ. ಇಲ್ಲ ಸರ್, ಕಾನೂನು ಕಲ್ಸಕ್ಕೆ ಬರ್ತಿಲ್ಲ, ಬಟ್ ದೇರ್ ಇಸ್ ಎ ಪ್ರಾವಿಷನ್ ಅಂತಂದೆ. ಸರಿ ಗೋ ಅಂತಂದ್ರು. ಹೋದೆ. ನೆಕ್ಸ್ಟ್ ಡೇ ಹೋದೆ, 16ನೇ ದಿವಸ. ಅವಾಗ ಅವ್ರ ಹೆಂಡತಿ, ಏನಾದ್ರು ಮಾಡ್ರಿ ಇವರಿಗೆ ಅಂದ್ರು. ಏನ್ ತಲೆ ಹೆಂಗೆ ಅಲ್ಲಾಡ್ಸಿದ್ರು. 17ನೇ ದಿವಸ ಹೋದೆ. 17 ದಿವಸ ಅವ್ರಿಗೇನೋ ಬೇಜಾರಾಯ್ತು. ಯು ಕಮ್ ಟು ಮೈ ಚೇಂಬರ್ ಟುಮಾರೋ ಅಂದ್ರು. ಐ ವೆಂಟ್ ಟು ಹಿಸ್ ಚೇಂಬರ್. ಒಂದು ಟೆಸ್ಟ್ ಕೊಟ್ಟರು, ಬಿಳಿ ಹಾಳೆ ಕೊಟ್ಟು, ಪೆನ್ ಕೊಟ್ಟು, ನಾನು ಟೆಸ್ಟ್ ಕೊಡ್ತೀನಿ, ಡಿಕ್ಟೇಷನ್ ಕೊಟ್ಟಿದ್ದೀನಿ, ಬರೀ ನೀನು, ನಾನು ಕ್ಲಾಸ್ಗೆ ಹೋಗಿ ಬರ್ತೀನಿ, 1 hour ಕ್ಲಾಸ್, ನನಗೆ ಕ್ಲಾಸ್ಗೆ ಹೋಗಿ ಬರ್ತೀನಿ, ನೀನು ಟೆಸ್ಟ್ ಬರೀ ಅಂತ. ಟೆಸ್ಟ್ ಅವ್ರು ಕೊಟ್ಟರು, ನಾನು ಆನ್ಸರ್ ಮಾಡಿದೆ. ವಾಪಸ್ ಬಂದರು, ಅಲ್ಲೇ ಇವ್ಯಾಲ್ಯೂಯೇಟ್ ಮಾಡಿದ್ರು. ಪರವಾಗಿಲ್ಲ ಅಂತ ಅಷ್ಟೇ ಅಂದರು. ನಾಟ್ ಬ್ಯಾಡ್. ಈ saw my answer paper and said not bad. ಸರ್, ಸೀಟ್ ಸಿಗುತ್ತಾ ಅಂತ ಕೇಳಿದೆ. ನೋ ಅಂದ್ರು. ಏನಪ್ಪ ಬ್ರಾಚಾರ ಅನ್ಕೊಂಡು. ಆಮೇಲೆ ನೋ, ಯು ಹ್ಯಾವ್ ಗಾಟ್ ಆಪ್ಟಿಟ್ಯೂಡ್ ಇನ್ ಲಿಟ್ರೇಚರ್, ಯು ಹ್ಯಾವ್ ಆನ್ಸರ್ಡ್ ವೆಲ್, ಬಟ್ ಐ ಕಾಂಟ್ ಗಿವ್ ಯು ಸೀಟ್ ಅಂದ್ರು. ಮತ್ತೆ ಏನ್ ಮಾಡ್ಲಿ ಸರ್, 17 ದಿವಸ ಬಂದಿದ್ದೀನಿ ಅಂತ. ನೋಡು, ಒಬ್ರು ಯಾರೋ 50 ಸೀಟ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, 49 ಸೀಟ್ ಫಿಲ್ ಆಗಿದೆ, 50ನೇ ಸೀಟ್ ಇದೆ. ಅವ್ರು ಬರದೇ ಹೋದ್ರೆ ಆ ಸೀಟ್ ನೀವು ಕೊಡ್ತೀನಿ, 50th ಸೀಟ್. ಅವರು, ನಾನು 2:15ಗೆ ಯೂನಿವರ್ಸಿಟಿ ಇದು ಕ್ಲೋಸ್ ಆಗೋದು, 1:15 ತನಕ ಆ ಹುಡುಗಿ ಬರಲಿಲ್ಲ. 50ನೇ ಯಾರು ಸೀಟ್ ಕೊಡಿದ್ರೆ ಅವಳು ಬರಲಿಲ್ಲ. ಅವಳು ಬರಲಿಲ್ಲ ಅಂತ ಹೇಳಿ ತಕ್ಷಣ ಹೋದೆ.
ಸರ್ ಅವ್ರು ಬರ್ಲಿಲ್ಲ, 1:30 ಆಯ್ತು, ಇನ್ನು 1 hour ಇದೆ, ಫೀಸ್ ಕಟ್ಟಲ್ಲ ಅಂತ. ಕಟ್ಟು. ಸೊ ಐ ಪೇಡ್ ದಿ ಫೀಸ್ ಅಂಡ್ ಜಾಯ್. ನೀವು ಚಪ್ಪಾಳೆ ಇದಕ್ಕೆ ತಟ್ಟಬಾರದು, ಯಾಕೆಂದ್ರೆ ಇಟ್ ವಾಸ್ ಎ ಹರ್ಕ್ಯೂಲಿಯನ್ ಟಾಸ್ಕ್. ಗಜ್ನಿ ಮಹಮ್ಮದ್ ದಂಡಯಾತ್ರೆ ಮಾಡಿದ್ರೆ ಸೋಮನಾಥ್ ಮೇಲೆ 17 ಸಲ ದಂಡಯಾತ್ರೆ ಮಾಡಿದ್ದೇನೆ. 17 ಸಲ ಆದ್ಮೇಲೆ ಸೀಟ್ ಸಿಕ್ತು. ಸೀಟ್ ಕೊಟ್ಟಾಗ ನನಗೆ ಪ್ರೊಫೆಸರ್ ಎಂ.ಕೆ. ನಾಯಕ್ called me to his chamber and told me, you are the first candidate in the history of Karnataka University. History. ಕರ್ನಾಟಕ ವಿಶ್ವವಿದ್ಯಾಲಯದ ಚರಿತ್ರೆಯಲ್ಲೇ BSc ಗ್ರಾಜುಯೇಟ್ MA ಇಂಗ್ಲಿಷ್ ತಗೋತಿರೋದು ನೀನೇ ಫಸ್ಟ್. ನಿನಗೆ ಹಾಗೂ ಈಗ ಮಾಡಿ ರಿಸ್ಕ್ ತಗೊಂಡು ನಾನು ಸೀಟ್ ಕೊಟ್ಟಿದ್ದೀನಿ. ನೀನೇನಾದ್ರೂ BSc ಮಾಡಿದಾಗ MA-ನಲ್ಲೂ 3rd ಕ್ಲಾಸ್ ಬಂದ್ಬಿಟ್ರೆ ನನ್ನ ಮಾನ ಹೊಟ್ಟೋಗತ್ತಪ್ಪ. ಆವಾಗ ವೈಶಾಖರು ಬಹಳ ಸ್ಟ್ರಿಕ್ಟ್ ಇವ್ರ ತರನೇ. ಇವರ ಎಲ್ಲರನ್ನು ಮೀಟ್ ಮಾಡಿ ನಮ್ಮ VC ಹತ್ರ ಬಾಗಿಲ ಹತ್ರ ಹೋಗಿ ಬಹಳ ಹೆದರಿಕೆ ಆಗೋದು. ಆ VC ಅವರು ನನಗೆ ಓಡಿಸ್ಬಿಟ್ಟ ಯೂನಿವರ್ಸಿಟಿಯಿಂದ. ಇಲ್ಲ ಸರ್, ನಿಮ್ಮ ತಲೆ ಬಗ್ಸೋ ನಾನು ಮಾಡಲ್ಲ ಅಂತ ಹೇಳಿದೆ. ಐ ಟೋಲ್ಡ್ ಹಿಮ್ ಐ ವಿಲ್ ನಾಟ್ ಡೂ ಇಟ್. ಸರಿ ಆಯ್ತು ಒಂದು ಸೇರ್ಕೊಂಡೆ. MA ಪ್ರೀವಿಯಸ್ ಸೇರ್ಕೊಂಡೆ, MA ಇದು ಮಾಡಿದೆ. ದಿನಕ್ಕೆ 12 ಗಂಟೆ ಕಾಲ ಅಭ್ಯಾಸ ಮಾಡಿದೆ. 12 hours. ನಮ್ಮ ಯೂನಿವರ್ಸಿಟಿ ಲೈಬ್ರರಿ ಗುಂಜಾಣ್ ಅಂತಿದ್ರು, ಈಗಲೂ ಅವ್ರಿಗೇನೋ ಅವಾರ್ಡ್ ಬಂತು, SR ಗುಂಜಾಣ್ ಅಂತ ಲೈಬ್ರರಿಯಲ್ಲಿ. ಬೆಳಗ್ಗೆ 8 ಗಂಟೆಗೆ ಲೈಬ್ರರಿ ಓಪನ್ ಆಗ್ತಿತ್ತು, 8 ಗಂಟೆಗೆ ಲೈಬ್ರರಿ ಆಗಿರ್ತಿದ್ದೆ. ರಾತ್ರಿ ಕ್ಲೋಸ್ ಮಾಡೋ ಮಾತ್ರ ಹೋಗ್ತಿದ್ದು. ಅಲ್ಲಿ ತನಕ ಲೈಬ್ರರಿ ಇದ್ದಿದ್ದೆಲ್ಲ ಪುಸ್ತಕ ಓದಿ 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 ಅವ್ರಿಗೆಲ್ಲ ನನಗೆ ಬಹಳ ಓದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ಜನ ಎಲ್ಲ ಹೆಲ್ಪ್ ಮಾಡೋದು. ನಮ್ಮ ಟೀಚರ್ಸ್ ಎಲ್ಲ ಲೈಬ್ರರಿ ಬರೋರು, ಈ ಹುಡುಗ ಚೆನ್ನಾಗಿ ಓದ್ತಾನೆ, ಹೆಲ್ಪ್ ಮಾಡೋದು. ಹೆಲ್ಪ್ ಮಾಡಿದ್ರ ದೆನ್ ಐ ಗಾಟ್ ಇದು MA ಫೈನಲ್ ರಿಸಲ್ಟ್ ಬಂತು. ಐ ಗಾಟ್ ದಿ ಫಸ್ಟ್ ರ್ಯಾಂಕ್. ನನಗೆ ಗೋಲ್ಡ್ ಮೆಡಲ್ ಬಂತು. ಒಬ್ಬ BSc 3rd ಕ್ಲಾಸ್ ಫೇಲ್ ಸ್ಟೂಡೆಂಟ್ MA ಇಂಗ್ಲಿಷಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದ. ಆಗಿನ ಕಾಲದ ರೆಕಾರ್ಡ್. ಐ ಕ್ರಿಯೇಟೆಡ್ ಎ ರೆಕಾರ್ಡ್ ಫಾರ್ ದಿ ಯೂನಿವರ್ಸಿಟಿ. ಆವಾಗ ನಮ್ಮ ಪ್ರೊಫೆಸರ್ ನನ್ನ ಕರೆದ್ರು, ಪರವಾಗಿಲ್ಲ ಕಣಯ್ಯ, ಯು ಗಾಟ್ ಲಾಟ್ ಆಫ್ ಇದು, ಯು ಜಾಯಿನ್ ಅವರ್ ಡಿಪಾರ್ಟ್ಮೆಂಟ್ ಆಸ್ ಅಸಿಸ್ಟೆಂಟ್ ಅಂದ್ರೆ. ಅದು ನಾಟ್ ಆಸ್ ಎ ಲೆಕ್ಚರರ್ ಪೋಸ್ಟ್ ಅಲ್ಲ, ರಿಸರ್ಚ್ ಅಸಿಸ್ಟೆಂಟ್ ಪೋಸ್ಟ್. ಬೇಡ ಅಂದೆ. ಹತ್ತಿರಿ ಬೇಡ ಅಂತೆಲ್ಲ ಅಂತಾರೆ. ಇಲ್ಲ, ನನಗೆ ಇಂಟ್ರೆಸ್ಟ್ ಜರ್ನಲಿಸಮ್. ದಟ್ ವಾಸ್ ಮೈ ಫಸ್ಟ್ ಇದು. ನಾನು ಪತ್ರಕರ್ತ ಆಗಬೇಕು ಅಂತಾನೆ ಆಸಕ್ತಿ ಇರೋದು. ಪತ್ರಕರ್ತ ಆಗ್ತೀನಿ ಅಂತ ಹೇಳಿದೆ. ದೆನ್ ಐ ವೆಂಟ್ ಟು ಆಗಿನ ಕಾಲದಲ್ಲಿ ಓನ್ಲಿ 1 ಪೇಪರ್, ಈಗಿನ ತರ 7 8 ಇರಲಿಲ್ಲ. ಹುಬ್ಳಿನಲ್ಲಿ ಸಂಯುಕ್ತ ಕರ್ನಾಟಕ ಅಂತ ಪೇಪರ್. ಆ ಪೇಪರ್ ಹೋದೆ. ಐ ವಾಂಟ್ ಟು ಜಾಯಿನ್ ಅಂತ. ನೀನು ಇಂಗ್ಲಿಷ್ ಓದಿದ್ಯಾ, ನಿನ್ಗೆ ಕನ್ನಡ ಪೇಪರ್ ಕಣೆಯ ಅಂದ್ರು. ಇಲ್ಲ ಸರ್, ಕನ್ನಡನೂ ಬರುತ್ತೆ ನನಗೆ ಅಂದ್ರು. ಸರಿ ಅಂತ ಕೊಟ್ಟರು. ಐ ಜಾಯಿನ್ ಸಂಯುಕ್ತ ಕರ್ನಾಟಕ. ಇಲ್ಲಿಗೆ ಮ್ಯಾಟರ್ ಕ್ಲೋಸ್ ಆಗಬೇಕಾಗಿತ್ತು, ಆಗಿಲ್ಲ ಅಂತ ನಿಮಗೂ ಗೊತ್ತು. ಆಫ್ಟರ್ ಐ ಜಾಯಿನ್ ಸಂಯುಕ್ತ ಕರ್ನಾಟಕ, ಮೈ ಫಾದರ್ ಕೇಮ್. ನಮ್ಮ ರಿಪಬ್ಲಿಕ್ ಡೇ ಪೆರೇಡ್ ಇದೆ, ಆ ಪೆರೇಡ್ ನೋಡೋಣಂತೆ ಬಾ ಅಂತ ಹೋಗಿ ಕರ್ಕೊಂಡು ಹೋದ್ರು. ಜಿಲ್ಲಾ ಕೇಂದ್ರದಲ್ಲಿ ರಿಪಬ್ಲಿಕ್ ಡೇ ಪೆರೇಡ್ ಆಗುತ್ತೆ. ಅಲ್ಲಿನ ಪೊಲೀಸ್ ಅವರು, ಹೋಮ್ ಗಾರ್ಡ್ ಅವರು, ಎಲ್ಲ ತರ ಸ್ಟೂಡೆಂಟ್ಸ್, NCC ಎಲ್ಲ ಬರ್ತಾರೆ. ಆ ಪೆರೇಡ್ ಅನ್ನ ಸೆಲ್ಯೂಟ್ ತಗೋತಿದ್ರು ಜಿಲ್ಲಾಧಿಕಾರಿ. ಆ ಪೆರೇಡ್ ಕಮಾಂಡ್ ಮಾಡಿದ್ದು ಒಬ್ಬ IPS ಅಧಿಕಾರಿ, ASP. ಆ ಜಿಲ್ಲಾಧಿಕಾರಿ ನಮ್ಮ ತಂದೆ ತೋರಿಸಿ, ನೋಡು ಅವ್ರು ಇಷ್ಟು ಜನದ ಹತ್ರ ಸೆಲ್ಯೂಟ್ ತಗೊಂಡ್ರು, ಇಡೀ ಜಿಲ್ಲೆ ಅವ್ರ ಕೈಯಲ್ಲಿದೆ, ಅವ್ರಿಗಿರೋ ಪವರ್ ಏನು ಇತ್ಯಾದಿ, ನೀನು ಆ ಥರ ಆಗ್ಬೇಕಪ್ಪ ಅಂತ. ನಮ್ಮ ತಾಯಿ ಆ ಪೊಲೀಸ್ ಅಧಿಕಾರಿ ನೋಡಿ ಎಷ್ಟು ಚೆನ್ನಾಗಿ ನಾನು ಯೂನಿಫಾರ್ಮ್ ಅಲ್ಲಿ ಎಷ್ಟು ಚೆನ್ನಾಗಿ ಪೆರೇಡ್ ಮಾಡ್ದ, ನೀನು ಅವನ ಥರ ಆಗ್ಬೇಕಪ್ಪ ಅಂತ. ಇಲ್ಲ, ನಾನು ಆಲ್ರೆಡಿ ಚೋಸನ್ ಮೈ ಪ್ರೊಫೆಷನ್, ಜರ್ನಲಿಸ್ಟ್ ಆಗ್ಬೇಕು ಅಂತ. ಆಮೇಲೆ ನಮ್ಮ ತಂದೆ ಒಂದ್ ದಿವಸ ಇದೆಲ್ಲ ಆದ್ಮೇಲೆ UPSC ಫಾರಂ ತಂದ್ಕೊಟ್ರು. ನಾ ಹೇಳಿದೆ, ನೀವೇ 2 years ಬ್ಯಾಕ್ ಯು ಬ್ರಾಟ್ ಮಿ ವಿಜಯ ಬ್ಯಾಂಕ್ ಅಪ್ಲಿಕೇಶನ್ ಫಾರ್ಮ್, ಇವಾಗ ನೀವು UPSC ಫಾರ್ಮ್ ತಂದಿದ್ದೀರಾ, ಎನಿವೆ ಆಸ್ ಎ ಚಾಲೆಂಜ್ ಐ ವಿಲ್ ಡೂ ಇಟ್ ಅಂದೆ. ಅಂದ್ರೆ ನಾನು ನಮ್ಮ ತಂದೆಗೆ ಚಾಲೆಂಜ್ ಮಾಡೋಕ್ಕೆ, ನನಗೆ ಸಿವಿಲ್ ಸರ್ವಿಸ್ ಬರಬೇಕು ಅಂತ ಇಂಟ್ರೆಸ್ಟೇ ಇರಲಿಲ್ಲ, ಚಾಲೆಂಜ್ ಮಾಡೋಕ್ಕೆ ಇದು ಮಾಡಿದೆ. ಇವತ್ತು ಎಷ್ಟೆಲ್ಲ ಪ್ರೊಫೆಸರ್ ಕೂತಿದ್ದೀರಿ. ನಾನು UPSC ಎಕ್ಸಾಮ್ ತಗೊಂಡಾಗ ಧಾರವಾಡದಿಂದ ಎಕ್ಸಾಮ್ ತಗೋತಿದ್ದು ನಾವು ಒಬ್ಬರೇ, ಒನ್ ಇನ್ ದಿ ಓನ್ಲಿ ಫೆಲೋ. ನಮಗೆ ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರೀಬೇಕಾಯ್ತು. ನಾನು ಒಂದ್ಸಲ ತಗೋತೀನಿ ಅಂತ ಆ ಒಬ್ಬ ವ್ಯಕ್ತಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಅವ್ರು ಹೆಲ್ಪ್ ಬರ್ತಾರೆ. ನನಗೆ ನಾನು ಇಂಡಿಯನ್ ಹಿಸ್ಟ್ರಿ ತಗೊಂಡೆ ಆಪ್ಷನಲ್ ಆಗಿ, ಇಂಗ್ಲಿಷ್ ಲಿಟ್ರೇಚರ್, ಇಂಡಿಯನ್ ಹಿಸ್ಟ್ರಿ, ಯುರೋಪಿಯನ್ ಹಿಸ್ಟ್ರಿ. ಡಾಕ್ಟರ್ S. ಶೆಟ್ಟರ್ ಅಂತ ಬಹಳ ಫೇಮಸ್ ಹಿಸ್ಟಾರಿಯನ್, ಏನ್ಷಿಯಂಟ್ ಹಿಸ್ಟ್ರಿ
ಒಬ್ರು ಕುಳ್ಳಕ್ಕಿದ್ರು, ಅವರೆಲ್ಲ ಬಂದು ನನಗೆ ಹೆಲ್ಪ್ ಮಾಡಿ, ಎಲ್ಲರೂ ಹೆಲ್ಪ್ ಮಾಡಿದ್ರು. ನೀ ಹೀಗೋದು ಅವರೆಲ್ಲ ಲೈಬ್ರರಿ ನಾನು ನೋಡಿದ್ರು, 12 ತಾಸು ಓದ್ತಾ ಇದ್ದೆ, ಹೆಲ್ಪ್ ಮಾಡಿದ್ರು. ಫಸ್ಟ್ ಅಟೆಂಪ್ಟ್ ಪಾಸ್ ಆಗ್ಬಿಟ್ಟೆ. ಐ ಪಾಸ್ ಮೈ UPSC ವೆರಿ ಫಸ್ಟ್ ಅಟೆಂಪ್ಟ್. ಐ ಗಾಟ್ IPS. ನಮ್ಮ ಅಮ್ಮಂಗೆ IPS ಬೇಕಾಗಿತ್ತು, ನಮ್ಮ ತಂದೆ IAS ಅಂತ. ಬಿಟ್ಬಿಟ್ಟೆ. Probably I am one of the first few people who rejected IPS after getting selected. ಬೇಡ ಅಂತ. ಮುಂದೆ ಏನು ಅಂತ, ಇಲ್ಲ IAS ಮಾಡ್ತೀನಿ ಅಂತ. ಐ ವಾಂಟ್ ಟು ಬಿಕಮ್ ಜಿಲ್ಲಾಧಿಕಾರಿ. ಆಯ್ತು, 2ನೇ ಸಲ ಅಟೆಂಪ್ಟ್ ತಗೊಂಡೆ. 2ನೇ ಸಲ IAS ಆಗಲಿಲ್ಲ, IPS ಆಗಲಿಲ್ಲ. ಏನಾಯ್ತು, ಇನ್ಕಮ್ ಟ್ಯಾಕ್ಸ್ ಇತ್ತು. ನಾ ಮೊದಲೇ ಗಣಿತದಲ್ಲಿ ಫೇಲು. ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಲೆಕ್ಕಾಚಾರ ಬರೋದೇ ಇಲ್ಲ, ಬೇಡ ಅಂತ ಬಿಟ್ಬಿಟ್ಟೆ. ಯಾವುದೋ ಒಂದು ಹಿಂದೂಸ್ತಾನ್ ಸ್ಟೀಲ್ ಅಂತ ಅಲ್ಲೋದೆ, ಮ್ಯಾನೇಜ್ಮೆಂಟ್ ಟ್ರೈನಿಂಗ್. ಅಲ್ಲೋಗಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅದೇ 3ನೇ ಸಲ ಬರದೆ, 3ನೇ ಸಲನೂ IPS ಆಗೋಯ್ತು. ಏನು ಮಾಡಲಿ, ನಮ್ಮ ವೀರಭದ್ರಯ್ಯ ಅಂತ ಒಬ್ಬರಿದ್ರು BJP, ಸೇರ್ಕೊಳ್ಳಯ್ಯ ಒಳ್ಳೆ ಕೆಲಸ ಆದ್ರು, ಸೇರ್ಕೊಂಡ್ಬಿಟ್ಟೆ. ಸೊ ಇದು ನನ್ನ ಸ್ಟೋರಿ. ಯಾಕಿದೆಲ್ಲ ಹೇಳಿದೆ ಅಂದ್ರೆ, ಏನಾದ್ರು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡ್ರೆ ಅವಕಾಶ ಇದೆಯಲ್ಲ, ಅನಂತ ಅವಕಾಶಗಳು ಇವೆ ಈ ಪ್ರಪಂಚದಲ್ಲಿ. ಮಾಡಲಿಕ್ಕೆ ನಮಗಿರುವಂತಹ ಅವಕಾಶಗಳು ಸಾವಿರಾರು ಲಕ್ಷಾನುಗಟ್ಟಲೆ ಅವಕಾಶ ಇದೆ. ಯಾವ ಅವಕಾಶ ಇದೆ ಅಂತ ನಿಮಗೆ ಗೊತ್ತಿಲ್ಲ. ನೀವೆಲ್ಲರೂ ಒಂದು ಮೆದೆಯಲ್ಲಿ, ಹುಲ್ಲಿನ ಮೆದೆಯಲ್ಲಿ ಸೂಜಿ ಹುಡುಕ್ತಾ ಇದ್ದೀರ. ನಿಮ್ಮ ಆಪ್ಟಿಟ್ಯೂಡ್ ಏನಿದೆ, ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ಅದನ್ನ ನೀವು ಚೂಸ್ ಮಾಡಿ ಅದೇ ಪರ್ಸ್ಯೂ ಮಾಡಿದ್ರೆ ಯು ವಿಲ್ ಸಕ್ಸೀಡ್. ಸಕ್ಸಸ್ ಬೇಕಾದ ಓನ್ಲಿ ಥಿಂಗ್ ಹಾರ್ಡ್ ವರ್ಕ್. ನಾನು ವಿಜಯ ಕರ್ನಾಟಕದಲ್ಲಿ ಪ್ರತಿ ಸೋಮವಾರ ಒಂದು ಕಾಲಂ ಬರಿತೀನಿ, ಟಾರ್ಗೆಟ್ ವಿಜಯ ಅಂತ. ನಿಮ್ಮಂತ ಮಕ್ಕಳು ಹೋಗಿ ಬರಿತೀನಿ. ಇದೇ ರೀತಿ ನೀವು ಕೇಳ್ತಾರಲ್ಲ ಪ್ರಶ್ನೆಗಳು. ನನಗೀಗ BA ಸೆಕೆಂಡ್ ಇಯರ್ ಇದ್ದೀನಿ, ಮುಂದೇನು ಮಾಡಲಿ ಸ್ವಾಮಿ ಅಂತ ಕೇಳ್ತಾರೆ. ಕೆಲವರು ನಾನು KPSC ಹೋದೆ, ಬರಲೇ ಇಲ್ಲ, ಏನು ಮಾಡಲಿ ಅಂತಾರೆ. ಕೆಲವು PSI ಎಕ್ಸಾಮ್ಗೆ ಇದು ಮಾಡಿದೆ, PSI ಎಕ್ಸಾಮ್ ರಿಸಲ್ಟೇ ಬಂದಿಲ್ಲ, ಏನು ಮಾಡಲಿ ಅಂತ ಕೇಳ್ತಾರೆ. ಈ ರೀತಿ ವಿದ್ಯಾರ್ಥಿಗಳಿಗೆ ನಾನು ಮಾರ್ಗದರ್ಶನ ಮಾಡ್ತಾ ಬರ್ತಿದ್ದೀನಿ. ಬಹಳ ಮಜಾ ಅಂದ್ರೆ, ನಾನು IAS IPS ಸೆಲೆಕ್ಟ್ ಮಾಡ್ತಾರಲ್ಲ ಬೋರ್ಡ್, ಆ ಬೋರ್ಡಲ್ಲಿ 6 ವರ್ಷ ಇದ್ದೆ. 6 years UPSC ಬೋರ್ಡಲ್ಲಿ ಇದ್ದೆ. ಹಾಗಾಗಿ ನನಗೆ ಯಾವ ರೀತಿ ಇಂಟರ್ವ್ಯೂ ಮಾಡ್ತಾರೆ ಅದೆಲ್ಲ ಗೊತ್ತು. ಯುವಕರಿಗೆ ಅಂತ ಬೇಕಾದಷ್ಟು ಪುಸ್ತಕ ಬರೆದಿದ್ದೀನಿ. ಸಪ್ನಾ ಬುಕ್ ಹೌಸ್ ಇದೆ ಬೆಳಗಾಮಲ್ಲಿ, ಹೋಗಿ ನೋಡಿ. ಈಗೆಲ್ಲ ನಾ ಕತೆ ಹೇಳಿದ್ನಲ್ಲ, BSc ಫೇಲ್ IPS ಪಾಸ್ ಅಂತ ನನ್ನ ಪುಸ್ತಕ ಇದೆ. ಕನ್ನಡದಲ್ಲಿ ಬರೆದಿದ್ದೀನಿ, ಇಂಗ್ಲಿಷಲ್ಲಿ ನಾನೇ ಬರೆದಿದ್ದೀನಿ. ಅದು ಹಿಂದಿಲಾಗಿದೆ, ತೆಲುಗುಲಾಗಿದೆ, ತಮಿಳು ಆಗ್ತಾ ಇದೆ. ಸೊ 5 ಭಾಷೆ ಆಗೋಗಿದೆ ಈಗಾಗಲೇ. ಅದೇ ರೀತಿ ಸಂದರ್ಶನ ನಾನೇ ಒಂದು 100 ಜನಕ್ಕೆ ಮಾಡಿದ್ದೀನಿ. ನಿನ್ನೆ ರಾತ್ರಿ ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ರಿಸಲ್ಟ್ ಬಂತು. ನಾನು ಕೋರ್ಸ್ ಮಾಡಿದ 15 ಜನ ಆದ್ರು, 150 ಜನದಲ್ಲಿ 15 ಜನ ನಾನೇ ಕೋರ್ಸ್ ಮಾಡಿದ್ದೀನಿ. ಇದು ನನ್ನನ್ನು ನಾನು ಹೊಗಳ್ಕೊಳಕ್ ಹೇಳ್ತಿಲ್ಲ. ಸರಿಯಾದ ಮಾರ್ಗದರ್ಶನ ಮಾಡಿದರೆ ನಮ್ಮ ಯುವಕ ಯುವತಿಯರು ಹೇಗೆ ಬೇಕಾದರೂ ಅವರ ಬೇಕಾದಾಗೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು. ನನ್ನ ಭವಿಷ್ಯ ಹೇಗೆ ಸರ್ ರೂಪಿಸ್ಕೊಳ್ಳೋದು? ನಿಮ್ಗೆ ಏನಾಗಬೇಕು ಅಂತ ಇಷ್ಟ ಇದೆ, ನಿಮ್ಗೆ ಏನಾಗಬೇಕು ಅಂತ ಇಷ್ಟ ಇದೆ ಅದನ್ನ ನೀವು ಆಗ್ತೀರಾ. ನಮ್ಮ ಮನಸ್ಸು ಯದ್ಭಾವಂ ತದ್ಭವತಿ ಅಂತಿದೆ. ನಾವೇನು ಭಾವನೆ ಇಟ್ಕೋತೀವಿ ಅದು ಭವತಿ. ನೀವು ಬರೀ ನಾನು ಆಯ್ತಪ್ಪ ನಾನು ಟೈಪಿಸ್ಟೇ ಆಗ್ತೀನಿ ಅಂದ್ರೆ ಟೈಪಿಸ್ಟೇ ಆಗ್ತೀರ. ಇಲ್ಲ ನಾ ಇನ್ನೊಂದೇನು ಪ್ರೊಫೆಸರ್ ಆಗಬೇಕು, ಪ್ರೊಫೆಸರ್ ಆಗಿ, ಏನ್ ಬೇಕಾದ್ರೂ ಆಗಿ. ಅಲ್ಲಿ ನೀವೇನು ಆಗುತ್ತೀರಿ ಅನ್ನೋದ್ರಿಂದ ಒಂದು ಮೊದಲ ಮನಸ್ಸಿನಲ್ಲಿ ದಟ್ಟವಾಗಿ ಆ ಒಂದು ಗುರಿ ಇಟ್ಕೋಬೇಕು. ನೀವು MA ಫೈನಲ್ ಬಂದ್ರು ಗುರಿ ಇಲ್ಲದೆ ಹೋದ್ರೆ ವಾಟ್ ಇಸ್ ದಿ ಫನ್? ಎಲ್ಲರೂ KPSC ಬರೆದ್ರು ನಾನು ಬರೆದೆ, ಎಲ್ಲಾನು PDO ಎಕ್ಸಾಮ್ ಬರೆದ ನಾನು ಬರೆದೆ, ಎಲ್ಲರೂ PSI ಬರೆದ್ರು ನಾನು ಬರೆದೆ, ಎಲ್ಲರೂ IAS ಬರೆದ್ರು ನಾನು ಬರೆದೆ. 10 ಲಕ್ಷ ಜನ ಸಿವಿಲ್ ಸರ್ವಿಸ್ಗೆ ಅಪಿಯರ್ ಆಗ 10 ಲಕ್ಷ. ಸುಮ್ಮನೆ ಅವನು ಆದ ನಾನು ಆದೆ. ಅವರ ಜೀವನ ಸುಮ್ಮನೆ ಲಾಸ್ ಮಾಡ್ಕೋತಾರೆ. ಹಾಗಾಗಿ ಇವತ್ತು ಇಲ್ಲಿ ನೀವೇನಿದ್ದೀರಿ, ಪ್ರಥಮ ದ್ವಿತೀಯ ಪೋಸ್ಟ್ ಗ್ರಾಜುಯೇಷನ್ ಇದ್ದೀರಿ, ಇವತ್ತೇ ನಿಮ್ಮ ಮನೆಗೆ ಹೋಗಿ ತೀರ್ಮಾನ ಮಾಡಿ
ನಾನು ಏನಾಗಬೇಕು, ವಾಟ್ ವಿಲ್ ಬಿ ಮೈ ಫ್ಯೂಚರ್ ಆಫ್ಟರ್ 5 years, ವಾಟ್ ಡು ಐ ವಾಂಟ್ ಟು ಬಿಕಮ್ ಆಫ್ಟರ್ 10 years, ವಾಟ್ ಈಸ್ ಮೈ ಗೋಲ್ ಇನ್ ಲೈಫ್. ನನ್ನ ಗೋಲ್ ಏನು? ಆ ಗೋಲ್ ನಿಮ್ಗೆ ಎಲ್ಲಿ ತನಕ ಇರಲ್ಲ ಅಲ್ಲಿ ತನಕ ಸಾಧನೆ ಸಾಧ್ಯವಿಲ್ಲ. ಗೋಲ್ ಇಟ್ಕೊಂಡ್ಬಿಟ್ಟು ಸಾಕ ಉತ್ತರ ಕೊಡಿ. ಸಾಲದ? ಜೋರಾಗಿ ಹೇಳ್ರಿ. ಇಷ್ಟು ಜನ ಇದ್ದೀರಾ? ಸಾಲದು. ಮತ್ತೇನಿರ್ಬೇಕು? ಗುರಿ ಮುಟ್ಟುವಂತಹ ಪರಿಶ್ರಮ ಇರಬೇಕು. ಆ ಗುರಿ ಹೇಗೆ ದಾರಿ, ಯಾವ ದಾರಿಯಲ್ಲಿ ಮುಟ್ಟಬೇಕು, ಅದಕ್ಕೊಬ್ಬ ಮಾರ್ಗದರ್ಶಿ ಇರಬೇಕು. ಮಾರ್ಗದರ್ಶಿಗಳು ನಮ್ಮಂಥವ್ರು ಬೇಕಾದಷ್ಟು ಸಿಗ್ತೀವಿ. ನಿಮ್ ಪ್ರೊಫೆಸರ್ಸ್ ಇದ್ದಾರೆ, ನನಗೆ ಮಾಡ್ದಂಗೆ ನನ್ನ ಪ್ರೊಫೆಸರ್ ಮಾಡ, ನಿಮ್ ಪ್ರೊಫೆಸರ್ ನೀವು ಮಾಡ್ತಾರೆ. ಆ ಮಾರ್ಗದರ್ಶಿ ಒಬ್ಬ ಸಿಗಬೇಕು, ಗುರಿ ಇರಬೇಕು, ಗುರು ಇರಬೇಕು. ಗುರುವಿನ ಗುಲಾಮನಾಗಿರಬೇಕು. ಈಗಿನ ಕಾಲದಲ್ಲಿ ಗುರುಗಳ ಜೊತೆನೆ ಸಿಗರೇಟ್ ಸೇರ್ತಾರೆ. ಗುರುವಿನ ಗುಲಾಮನಾಗಿರಬೇಕು ಅಂತ. ಗುರುವಿನ ಕಂಪ್ಲೀಟ್ ಸರೆಂಡರ್ ಟು ದಿ ಟೀಚರ್. ವೆನ್ ಯು ಸರೆಂಡರ್ ಟು ದಿ ಟೀಚರ್ ಯು ವಿಲ್ ಅಚೀವ್ ಸಮಥಿಂಗ್. ಆ ಅಚೀವ್ಮೆಂಟ್ ಮಾಡಬೇಕಾದ್ರೆ ಗುರಿ ಹೋಗೋ ದಾರಿ ಯಾವುದು? ಆ ದಾರಿ ಮಾರ್ಗದರ್ಶಕ. ಆ ಮಾರ್ಗದರ್ಶಕ ಕೊಡುವಂಥ ಕಠಿಣ ಪರಿಶ್ರಮ. ನಿಮ್ಮ ರಿಜಿಸ್ಟ್ರಾರ್ ಹೇಳಿದ್ರು ಪಾಟೀಲ್ ಅವರು, ಬರೀ ಮೊಬೈಲ್ ಅಂತ. ಮೊಬೈಲಿಂದ ಏನು ಸಾಧ್ಯ? ಮೊಬೈಲಿಂದ ಬರೀ ಜಂಕ್ ನಾಲೆಡ್ಜ್ ಬರುತ್ತೆ, ಜಂಕ್ ನಾಲೆಡ್ಜ್. ಆ ಜಂಕ್ ನಾಲೆಡ್ಜ್ ಇಂದ ಕೆಳಗಡೆ ಇಂಥ ದೊಡ್ಡ ಲೈಬ್ರರಿ ಇದೆ ನಿಮ್ಮಲ್ಲಿ, ಅಲ್ಲಿಂದ ನಾಲೆಡ್ಜ್ ಬರುತ್ತೆ. ಮೊಬೈಲ್ ನಾಲೆಡ್ಜ್ ಬರಲ್ಲ. ಬಿಟ್ಬಿಡಿ, ಮೊಬೈಲ್ ನೋಡಿ, ಸೋಷಿಯಲ್ ಮೀಡಿಯಾ ನೋಡಿ, ಬೇಕಾದಷ್ಟು ನೋಡಿ. ಅದಕ್ಕೆ 1 hour, half an hour ಬೇರೆ ಇಡಿ. ಯಾರು ನಾವು ಮೊಬೈಲ್ ಇಟ್ಕೊಳ್ಳೇಬೇಡಿ. ನಮ್ಮ ಮೊಮ್ಮಗನೇ ಮಾಡಲ್ಲ. ನನ್ನ ಮೊಮ್ಮಗನಿಗೆ 10 ವರ್ಷ, ಅವನಿಗೆ ಮೊಬೈಲ್ ಬೇಕು ಅಂತಾನೆ. ಬೇಡ ಅಂತ ಕೇಳಿದ ರಚೆ ಹೊಡಿತಾನೆ. ಕೊಡ್ಲೇಬೇಕಾದ ಅನಿವಾರ್ಯತೆ. ನಾನು ಕಜಕ್ಸ್ತಾನಕ್ಕೆ ಹೋಗಿದ್ದೆ. ಕಜಕ್ಸ್ತಾನದಲ್ಲಿ ಒಂದು ತಾಯಿ ಆ ಮಗುಗೆ ಹಾಲು ಕುಡಿಸ್ತಾ ಇದ್ದಾಳೆ. ಅಂದ್ರೆ ಎದೆ ಹಾಲು ಕುಡಿಯುವಂತ ಮಗು. ಆಮೇಲೆ ಆ ಮಗು ಹೊರತು ಅಂತ ಮೊಬೈಲ್ ಫೋನ್ ಕೊಡ್ತಾರೆ ಮಗುಗೆ. 6 ತಿಂಗಳ ಮಗು ಮೊಬೈಲ್ ಫೋನ್ ನೋಡ್ತಾ ಇದೆ. ಏನ್ ಗತಿ ನಮ್ಮಲ್ಲಿ? ಮೊಬೈಲ್ ಫೋನ್ ಇದ್ರೆ ಗುರಿ ಸಾಧ್ಯನೇ ಇಲ್ಲ. ಪುಸ್ತಕ ಇರಬೇಕು. ಪುಸ್ತಕಗಳು ಓದುವಂತ ಹವ್ಯಾಸ ಬೆಳೆಸ್ಕೊಳ್ಳಿ. ಇವತ್ತು ನಾನು ನಿಮ್ಗೆ ಹೇಳುವಂತ ಬಂದಿರೋದು, ಅರಿವೇ ಗುರು ಅಂತಿದೆ. ನಾಲೆಡ್ಜ್ ಈಸ್ ಪವರ್. ನಾಲೆಡ್ಜ್ ಇಂದ ಏನು ಸಾಧ್ಯ ಇಲ್ಲ. ಆದರೆ ಕೇವಲ ನಾಲೆಡ್ಜ್ ಇಂದಾನೇ ಏನೂ ಸಾಧ್ಯ ಇಲ್ಲ. ನಾನು ಈಗಾಗಲೇ ಭಾಷಣದಲ್ಲಿ ನಮ್ದು ಇಂಟ್ರಡಕ್ಷನ್ ಹೇಳಿದ್ರು, ನಾನು ನಿವೃತ್ತಿ ಹೊಂದಿದಂತ 100 ಹ್ಯಾಟ್ಗಳು ಹಾಕೊಂಡಿದ್ದೀನಿ. ಒನ್ ಆಫ್ ದಿ ಹ್ಯಾಟ್ ಐ ಓವರ್ ವಾಸ್ ಪ್ರಮೋಟರ್ ಆಫ್ ರಾಮಯ್ಯ ಯೂನಿವರ್ಸಿಟಿ. ಒಂದು ಯೂನಿವರ್ಸಿಟಿನ ಇಲ್ಲೇ ಇದೆ ಬೆಳಗಾಮಲ್ಲಿ ಬಂದು ನಾನೇ ನಿಂತ್ಕೊಂಡು ಆ ಯೂನಿವರ್ಸಿಟಿ ಆರ್ಡರ್ ಬರ್ತದೆ, ಪ್ರೈವೇಟ್ ಯೂನಿವರ್ಸಿಟಿ ನಾವೇ ಹುಟ್ಟು ಹಾಕಿದ್ವಿ. ಯಾಕೆ ಹಾಕಿದ್ವಿ ಅಂದ್ರೆ, ನಮ್ಮ ವಿಶ್ವವಿದ್ಯಾಲಯದ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗ್ತಿರ್ಲಿಲ್ಲ. ಒಂದು ವೇಳೆ ನೌಕರಿ ಸಿಕ್ಕರು, ನಾವೆಲ್ಲ ದೊಡ್ಡ ದೊಡ್ಡ ಕಂಪನಿಗೆ ಹೋಗ್ತಿದ್ದಾಗ, ಐ ಯೂಸ್ ಟು ಗೋ ಟು ವೇರಿಯಸ್ ಕಂಪನೀಸ್, ಐ ಯೂಸ್ ಟು ಗೋ ಟು ಟಾಟಾಸ್, ಐ ಯೂಸ್ ಟು ಗೋ ಟು ಇನ್ಫೋಸಿಸ್. ನೀವೆಲ್ಲ ಟ್ರೈನ್ ಮಾಡಿದ್ರೆ ಸ್ವಾಮಿ ಹುಡುಗರನ್ನ, ನಿಮ್ಮ ಹುಡುಗರು ಓದಿರುವಂತ ಸಿಲೆಬಸ್ಸು ದೇ ಆರ್ ನಾಟ್ ಇಂಡಸ್ಟ್ರಿ ರೆಡಿ. ಅಂದರೆ ಅವರು, ನೀವು ಗ್ರಾಜುಯೇಷನ್ ಆಗಿ ಡಿಸ್ಟಿಂಕ್ಷನ್ ಆದ್ರೂ ತಗೊಳ್ಳಿ, ಫಸ್ಟ್ ಕ್ಲಾಸ್ ಆದ್ರೂ ತಗೊಳ್ಳಿ, ನಮ್ಮ ಕಾರ್ಖಾನೆಗೆ ಬಂದಾಗ, ನಮ್ಮ ವರ್ಕ್ ಪ್ಲೇಸ್ಗೆ ಬಂದಾಗ ದೇ ಆರ್ ಯೂಸ್ಲೆಸ್. ಯಾಕೆ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ವಾಟ್ ಡು ವಿ ನೀಡ್ ಸ್ಕಿಲ್. ನೀವು ಸ್ಕಿಲ್ ಕಲಿಸಲ್ಲ, ನಾಲೆಡ್ಜ್ ಕೊಡ್ತದೆ. ಯೂನಿವರ್ಸಿಟೀಸ್ ನಾಲೆಡ್ಜ್ ಕೊಡ್ತೀವಿ, ಆದ್ರೆ ಸ್ಕಿಲ್ ಕೊಡಲ್ಲ. ಸ್ಕಿಲ್ ಕೊಡದವ್ರು ಎಲ್ಲಿ ಕೆಲಸ ಸಿಗುತ್ತೆ? ಸುಮ್ಮನೆ ಹಾಗೆ 5 ವರ್ಷ 6 ವರ್ಷ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿ ನೌಕರಿಯಿಂದ ಸಿಕ್ಕಿದ ನೌಕರಿಗೆ ಹೋದ, ಪ್ರೈವೇಟ್ ನೌಕರಿ ಮಾಡ್ದ. ಎಷ್ಟೋ ಜನ ಬೆಂಗಳೂರಿನಲ್ಲಿ ಇದೇನ್ ಕರೀತಾರೆ, ಡೆಲಿವರಿ ಬಾಯ್ಸ್ ಆಗಿದ್ದಾರೆ, ಎಂಜಿನಿಯರ್ಗಳಾಗಿ ಅವ್ರು ನೋಡಿದ್ ನನಗೆ ದುಃಖ ಆಗುತ್ತೆ. ಇವತ್ತು ಬೆಂಗಳೂರಿನಿಂದ ಪ್ಲೇನ್ಗೆ ಹೋಗುವಾಗ ಓಲಾ ಕ್ಯಾಬ್ ಡ್ರೈವರ್ ಎಂಜಿನಿಯರ್ ಆಗಿದ್ದಾನೆ. ಯಾಕಪ್ಪ ಅಂತ, ನಾನು ಬೇರೆ ಕಡೆ ಸೇರ್ಕೊಂಡ್ರೆ 30,000 ರೂಪಾಯಿ ಸಿಗುತ್ತೆ, ಇಲ್ಲಿ ನಾನು ಒಂದು ತಿಂಗಳಿಗೆ 1 ಲಕ್ಷ ಮಾಡ್ತೀನಿ. ಇಲ್ಲ, ಡ್ರೈವಿಂಗ್ ಇಸ್ ಎ ಸ್ಕಿಲ್. ಹಿ ಕ್ಯಾನ್ ಡ್ರೈವ್ ಫಾರ್ 10 years, 10 hours a day. ಹಾಗೆ ಯಾವ್ದಾದ್ರು ಒಂದು ಸ್ಕಿಲ್ ಇರಬೇಕು. ನನಗೆ 2 years ಬ್ಯಾಕ್ ಐ ವಾಸ್ ಇನ್ವೈಟೆಡ್ ಟು ಮೆಕ್ಸಿಕೋ.
ಮೆಕ್ಸಿಕೋದಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ನಾನು ಭಾಷಣ ಮಾಡಿದೆ, ಇದೇ ರೀತಿ ನಿಮ್ಮಂಥ ಹುಡುಗರಿಗೆ. ಮೈ ಟಾಪ್ ವಾಸ್ ಓನ್ಲಿ ಆನ್ ಸ್ಕಿಲ್ ಡೆವಲಪ್ಮೆಂಟ್. ಯಾಕೆಂದ್ರೆ ಮೆಕ್ಸಿಕೋದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಏನು ಅಂತ ಗೊತ್ತೇ ಇಲ್ಲ ಅವ್ರಿಗೆ. ನಿಮ್ಮ ಭಾರತ ಇಷ್ಟು ಪ್ರಗತಿ ಸಾಧಿಸಿದೆಯಲ್ಲ, ಹೇಗೆ? ಭಾರತ ಪ್ರಗತಿ ಸಾಧಿಸಿರೋದು ಓನ್ಲಿ ಬಿಕಾಸ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್. ಈಗ ಕಳೆದ 10 ವರ್ಷಗಳಲ್ಲಿ ನಮ್ಮ ಭಾರತ ಸರ್ಕಾರವು ನಮ್ಮ ಎಲ್ಲ ಯುವಕರು ಸ್ಕಿಲ್ಗಳನ್ನು ಬಳಸ್ಕೊಳ್ಳೋಕೆ ಕೌಶಲ್ಯಾಭಿವೃದ್ಧಿ ಸ್ಟೇಟಲ್ಲಿ ಮಾಡಿದ್ದಾರೆ, ಸೆಂಟ್ರಲ್ ಮಾಡಿದ್ದಾರೆ. ಬಡ ಜನರಿಗೆ ಇದು ಸ್ಟೈಪೆಂಡ್ಗಳು ಕೊಟ್ಟು ಸ್ಕಿಲ್ ಹೇಳ್ಕೊಡ್ತಾರೆ. ಯಾವುದಾದ್ರೂ ಒಂದು ಸ್ಕಿಲ್ ಕಲಿಬೇಕು. ಇವತ್ತು ಬರೀ ನೀವು MA ಓದ್ತಿರುವಾಗ ಅದ್ರ ಜೊತೆ ಇನ್ನೊಂದು ಸ್ಕಿಲ್ ಕಲ್ತ್ಕೊಡಿ. ಸ್ಕಿಲ್ ಕಲಿಯೋಕೆ ಯಾರು ದುಡ್ಡು ಕೊಡಬೇಕಲ್ಲ, ಟೈಮ್ ಕೊಡಿ. ವೆಬ್ಸೈಟ್ಗೆ ಹೋಗಿ, ಸ್ಕಿಲ್ ಡೆವಲಪ್ಮೆಂಟ್ ವೆಬ್ಸೈಟ್ಗೆ ಹೋಗಿ, ಎಷ್ಟು ಕೋರ್ಸ್, 200-250 ನಿಮ್ ಯು ಡಿಸೈಡ್ ನಿಮ್ಗೆ ಯಾವ್ದು ಆಪ್ಟಿಟ್ಯೂಡ್ ಅದ್ರ ಪಕ್ಕಂತ ಕೋರ್ಸ್ ಇರುತ್ತೆ. ಇವತ್ತು ನಿಮ್ಮ ಡಿಗ್ರಿ ಜೊತೆ MA ಡಿಗ್ರಿ, MSc ಡಿಗ್ರಿ, MTech ಡಿಗ್ರಿ ಜೊತೆ ಐ ಹ್ಯಾವ್ ಗಾಟ್ ದಿಸ್ ಸ್ಕಿಲ್. ನನಗೆ ಒಬ್ಳು ಫ್ರೆಂಡ್ ಇದ್ದಾಳೆ, ಅವಳದೇನು ಅಂತ ಸಾಫ್ಟ್ ಸ್ಕಿಲ್ ಟ್ರೈನರ್. ಸಾಫ್ಟ್ ಸ್ಕಿಲ್ ಅಂದ್ರೆ ಹೇಗೆ ಮಾತಾಡೋದು, ಹೇಗೆ ಬರೆಯೋದು, ಹೇಗೆ ಬಿಹೇವ್ ಮಾಡೋದು, ಅದನ್ನ ಕಂಪನಿಗಳಲ್ಲಿ ಟ್ರೈನಿಂಗ್ ಕೊಡ್ಕ. ಆಕೆ ಓದಿರೋದು ಏನೋ, ಟ್ರೈನಿಂಗ್ ಕೊಡ್ತಿರೋದು ಏನೋ. ಶಿ ಇಸ್ ಗೆಟಿಂಗ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಸ್ಯಾಲರಿ. ಹಾಗೆ ಆ ಸ್ಕಿಲ್ ಏನು ಅಂತ ನಿಮ್ಮ ಒಂದು ಆಪ್ಟಿಟ್ಯೂಡ್. ಐ ಸ್ಟಾರ್ಟೆಡ್ ಮೈ ಲೆಕ್ಚರ್ ವಿತ್ ಆಪ್ಟಿಟ್ಯೂಡ್. ಯು ಚೂಸ್ ಯುವರ್ ಆಪ್ಟಿಟ್ಯೂಡ್, ಥಿಂಕ್ ಆಫ್ ಎ ಸ್ಕಿಲ್ ವಿಚ್ ಮ್ಯಾಚಸ್ ದಿ ಆಪ್ಟಿಟ್ಯೂಡ್. ಆ ಸ್ಕಿಲ್ ಪ್ರಕಾರ ಅದಕ್ಕೆ ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಆ ಥರ ಟ್ರೈನಿಂಗ್ ತಗೊಳ್ಳಿ. ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ಗಳಿದೆ, 100 SLC ಫೇಲ್ ಆದವ್ರಿಗೂ ಅಪ್ರೆಂಟಿಸ್ ಇದೆ. ಅಪ್ರೆಂಟಿಸ್ಶಿಪ್ ಅಲ್ಲಿ ಇಷ್ಟವಾದ ಕಡೆ ಒಂದು ಅಪ್ರೆಂಟಿಸ್ ಮಾಡಿ, ಕಾಲೇಜ್ ಓದ್ತಾ ಇರುವಾಗ ಹೊರಗಡೆ ಯಾವ್ದಾದ್ರು ಒಂದು ಜಾಬ್ ಮಾಡಿ. ಬರೀ ಇಲ್ಲಿ ಬಂದು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್, ಲಾಟ್ ಆಫ್ ಡಿಫರೆಂಟ್ ಬಿಟ್ವೀನ್ ಕ್ಲಾಸ್ ರೂಮ್ ಅಂಡ್ ಔಟ್ಸೈಡ್ ಎನ್ವಿರಾನ್ಮೆಂಟ್. ಔಟ್ಸೈಡ್ ಏನಿದೆ ಅಂತ ಒಂದ್ಸಲ ನೋಡ್ಕೊಂಡ್ ಬನ್ನಿ. ಎಲ್ಲರೂ ಇಂಟರ್ನ್ಗಳಾಗಬೇಕು. ಕೆಲವು ಕಡೆ ಇಂಟರ್ನ್ಶಿಪ್ ಕಂಪಲ್ಸರಿ. ನಾವು ರಾಮಯ್ಯಲ್ಲಿದ್ದ ಇಂಟರ್ನ್ಶಿಪ್ ಕಂಪಲ್ಸರಿ ಮಾಡ್ಬೇಕು. ಇಂಟರ್ನ್ಶಿಪ್ ಮಾಡಲಿಕ್ಕೆ ಬೇಕು. ಇಲ್ಲದೆ ಹೋದ್ರೆ ನಿಮ್ಗೆ ಇದು ಕೊಡಲ್ಲ. ಅದೇ ಪಾಯಿಂಟ್ಸ್ ಕೊಡ್ತೀವಿ ನಾವು ಪ್ರತಿ ಸೆಮಿಸ್ಟರ್ ಇಷ್ಟು ಪಾಯಿಂಟ್ ಅಂತ. ಆ ಥರ ಪಾಯಿಂಟ್ ಕೊಡಲ್ಲ ಅಂತ ಹೇಳಿದ್ವಿ. ಆ ಥರ ಸ್ಕಿಲ್ ಒಂದು ಕಲ್ತ್ಕೊಡಿ. ಮತ್ತೆ ಎಲ್ಲರೂ IAS, IPS, IFS ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡ್ತಾರೆ, ನಾನು ಮಾಡ್ತೀನಿ, ಬೇಡ. ನಿಮ್ಗೆ ಇಂಟ್ರೆಸ್ಟ್ ಇದೆ ಮಾಡಿ. ಯಾಕೆಂದ್ರೆ ತುಂಬಾ ಜನ ನಾನು ಕೇಳಿದ್ದೀನಿ, ನೀವು ಯಾಕೆ IAS ಆಗ್ಬೇಕು ಅಂತ ಕೇಳಿದ್ದೀನಿ. ಅವರೆಲ್ಲ ಹೇಳ್ತಾರೆ ಅಧಿಕಾರ. ನಂದು ಇಂಟರ್ವ್ಯೂನಲ್ಲಿ ಕೂಡ ಕೇಳಿದ್ದೀನಿ. ತುಂಬಾ ಜನ ಐ ಕಮ್ ಫಾರ್ ಪಬ್ಲಿಕ್ ಸರ್ವಿಸ್ ಅಂತ. ಪಬ್ಲಿಕ್ ಸರ್ವಿಸ್ ಇಂದ ಬಂದಿಲ್ಲಪ್ಪ, ಯಾರ ಹತ್ರ ಬೊಗಳೆ ಹೊಡಿತೀಯಾನೆ ಅಂತ ಕೇಳ್ತೀವಿ. ಎಷ್ಟೋ ಜನ ವಿದ್ಯಾರ್ಥಿನಿಯರು ನಾವು ಪಬ್ಲಿಕ್ ಸರ್ವಿಸ್ ಮಾಡಬೇಕು ಅಂತ IAS, IPS ಬರ್ತೀವಿ. ಖಂಡಿತ ಸುಳ್ಳು. ಯಾರು ಪಬ್ಲಿಕ್ ಸರ್ವಿಸ್ ಮಾಡಕ್ ಬರೋಲ್ಲ. ಬಡವರೆಲ್ಲರೂ ಅಧಿಕಾರಕ್ಕೋಸ್ಕರವೇ ಬರೋದು. ನಾವು ಹೋಗಿದ್ದು ಅಧಿಕಾರಕ್ಕೋಸ್ಕರನೇ. ನಮ್ಮ ತಂದೆ ಅವ್ರು ನೋಡಿ DC ಸೆಲ್ಯೂಟ್ ಹೋಗಿಸ್ಕೊಂಡಂತ ನಾನು ಕಳಿಸಿದ್ದು. ನನ್ನನ್ನೇನು ನೀನು ಸಾರ್ವಜನಿಕ ಸೇವೆ ಮಾಡ್ತೀಯ ಅಂತ ಕಳಿಸಿಲ್ಲ. ಈಗ ನಾನು ಮಾಡ್ತಿರೋದು ಸಾರ್ವಜನಿಕ ಸೇವೆ. ನಾನು ರಿಟೈರ್ ಆದ್ಮೇಲೆ ಮಾಡ್ತಿರೋದೆಲ್ಲ ಸಾರ್ವಜನಿಕ ಸೇವೆನೆ. ಇವತ್ತು ಬಂದು ನಿಮ್ಗೆ ಲೆಕ್ಚರ್ ಕೊಡ್ತಿರೋದು ಸಾರ್ವಜನಿಕ ಸೇವೆ. ಈ ತರ ಎಕ್ಸಾಮ್ಗೆ ಹೋಗೋದು, ಡೋಂಟ್ ಥಿಂಕ್ ಇಟ್ ಇಸ್ ಫಾರ್ ಸಾರ್ವಜನಿಕ ಸೇವೆ. ಥಿಂಕ್ ದಟ್ ಇಟ್ ಇಸ್ ಫಾರ್ ನಿಮ್ಮ ಒಂದು ಇದಕ್ಕೆ. ಇಟ್ಸ್ ಬ್ರೆಡ್ ಅರ್ನಲ್ ಲೈಕ್ ಎನಿ ಅದರ್ ಥಿಂಗ್. ತುಂಬಾ ಜನ ಸಿಗುತ್ತೆ, ತುಂಬಾ ಜನ ಸಿಗೋಲ್ಲ. 8 ಅಟೆಂಪ್ಟ್ ಮಾಡಿ ಸಿಕ್ಕೋರು ನೋಡ್ತೀನಿ. ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. 25 ಜನ ಯಾವ ರೀತಿ ಮಾಡಿದ್ರು ಕಷ್ಟ, ಅತ್ಯಂತ ಕಡು ಬಡವರು ಕಟ್ಟದಲ್ಲಿದ್ದವರು ಮಾಡಿದ್ ನೋಡಿದ್ದೀನಿ. ಇಬ್ಬಿಬ್ಬರು ಹೆಣ್ಣು ಮಕ್ಕಳು ಇಟ್ಕೊಂಡು IPS ಆದವ್ರ ಹೆಸರು ಬರೆದಿದ್ದೀನಿ. ಕಷ್ಟ ಇಲ್ಲ, ಯಾವುದೂ ಅಚೀವ್ಮೆಂಟ್ ಕಷ್ಟ ಇಲ್ಲ. ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ, ಒಂದೆರಡು ಟ್ರೈ ಮಾಡ್ತೀರಾ, 2 ಕಲ್ಲು ಹೊಡಿತೀರಾ, ಅದು ಕಾಯಿ ಬೀಳಲಿಲ್ಲ ಅಂದ್ರೆ ಆಗೋಯ್ತು ಅಂತ ಬಿಟ್ಬಿಡ್ತೀವಿ. ಆ ಥರ ಆಗಲ್ಲ. ನಾನು 17 ಸಲ ಹೋಗಿಲ್ಲ ಇದಕ್ಕೆ. 17 times for the seat, did I not go? ನೀವು 2 ಸಲ ಟ್ರೈ ಮಾಡಿಲ್ಲ, ಇಲ್ಲಪ್ಪ ನಾನು ಹಣೆಯಲ್ಲಿ ಬರೋದಿಲ್ಲ ಅಂದ್ರೆ, ದೇವರು ನಿಮ್ಮ ಹಣೆಯಲ್ಲಿ ಏನು ಬರೀತಾನೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದಿದ್ರೆ ಬರೀತಾನೆ. ಎಲ್ಲರ ಹಣೆ ಬರೋದು ಸೇಮ್. ನಾವು ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಲಿ. ನಿನ್ನೆ ಇವ್ರು ನೋಡ್ತಿದ್ದೆ, ಒಬ್ಬ ಆಂಧ್ರ ಪ್ರದೇಶ IAS ಅಧಿಕಾರಿ, ದಲಿತ ಅಧಿಕಾರಿ. ಅವನು ಬಹಳ ಕಷ್ಟಪಟ್ಟು ಅವನು ಡಿಗ್ರಿ ತಗೊಂಡು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿ ಹಿ ಬಿಕೇಮ್ ಅ IAS ಆಫೀಸರ್. ಇವತ್ತು ಆ ವರ್ಗದ ಜನರಿಗೆ ಒಳ್ಳೇದು ಮಾಡಬೇಕು, ಎಂಥ ಒಳ್ಳೆ ಕೆಲಸ ಮಾಡ್ತೀರಾ ಅಂದ್ರೆ ಇಡೀ ಭಾರತದಲ್ಲಿ ಅವನ ಹೆಸರು ಬಂದಿದೆ.
ನಿನ್ನೆ ದಿವಸ ನಮ್ಮ ಗವಾಯಿ ಅವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರು ಬಂದಿದ್ರು. ಎಲ್ಲಿಗೆ? ಮಹಾರಾಷ್ಟ್ರಗೆ. ಅವರು ತಮ್ಮ ಬಾಲ್ಯದ ಜೀವನ ಹೇಳ್ತಾ ಹೋದರು. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಟೂ ಡೇಸ್ ಬಿಫೋರ್ ಟುಡೇ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನನಗೆ ಲಾಯರ್ ಆಗಬೇಕು ಅಂತ ಇಷ್ಟ ಇರಲಿಲ್ಲ. ಅವರು ಪಾಪ ನನ್ನ ಥರನೇ. ನಮ್ಮ ತಂದೆ ಹೇಳಿದ್ರು, ನೀನು ಲಾಯರ್ ಆಗಬೇಕು, ಲಾಯರ್ ಆದ್ರೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಯಾರ್ಯಾರು ದುಃಖದಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡಬಹುದು ಅಂತ ಹೇಳಿ ನನಗೆ ಇಷ್ಟ ಇಲ್ಲದೆ ಹೋದ್ರು ಅಂಬೇಡ್ಕರ್ ಅವರು ಲಾಯರ್ ಆಗಿದ್ರು ಅಂತ ಹೇಳಿ ಅವರು ನನ್ನ ಲಾ ಓದಕ್ಕೆ ಪ್ರೇರೇಪಿಸಿದ್ರು. ನಾನು ಲಾ ಓದ್ದೆ, ಇವತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದೀನಿ ಅಂತ ಹೇಳಿದ್ರು RP ಗವಾಯಿ ಅವರು. ಅಂದರೆ ಅವ್ರ ಗುರಿ ಇದ್ದಾಗ ನಾ ಲಾಯರ್ ಆಗಬೇಕು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಬೇಕು ಅಂತ ಅವ್ರು ಓದ್ಲಿಲ್ಲ. ಲಾ ಒಂದೇನೋ ಸೇವೆ ಮಾಡಬೇಕು ಅಂತ ಹೋಗುದು. ಹಾಗೆ ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ. ಐ ಥಿಂಕ್ ಸ್ಪೋಕನ್ ವೆರಿ ವೆರಿ ಮಚ್. ಹೌದಾ? ಬೋರ್ ಆಯ್ತು ಯಾರಿಗಾರು? ಇಲ್ಲ? ಓಕೆ, ಅವ್ರು ಮಾತಾಡ್ಬೇಕು ನೆಕ್ಸ್ಟು. ಸೊ ಲಾಸ್ಟ್ ಅಲ್ಲಿ ಹೇಳಿದ ಅವಕಾಶಗಳು ತುಂಬಾ ಇದೆ. ಆ ಅವಕಾಶಗಳು ಉಪಯೋಗಿಸ್ಕೊಳ್ಳಿ. ಆದರೆ ನಿಮ್ಮಲ್ಲಿ ಬೆಳಗಾಮಲ್ಲಿ ಅಥವಾ ನೀವು ಇರೋ ಊರಲ್ಲಿ ಅವಕಾಶ ಇದ್ದರೆ ಯಾರಿಗಾದ್ರೂ ಹೋಗಿ ಕೌನ್ಸಿಲ್, ನಿಮ್ಮಲ್ಲಿ ಸೈಕಾಲಜಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇಲ್ಲ, ಯಾರಾದ್ರೂ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ, ಆಪ್ತ ಸಮಾಲೋಚನೆ ಮಾಡಿ, ನಾನು ಏನು ಮಾಡಬಹುದು, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳಿ ಆ ಅವಕಾಶ ತಗೊಳ್ಳಿ. ಧಾರವಾಡ ಸಪ್ತಾಪುರ್ಗೆ ಹೋದ್ರೆ ಒಂದು 10,000 ಜನ ಇದ್ದಾರೆ ಬರೀ ಸಪ್ತಾಪುರ ಇದು ಟ್ರೈನಿಂಗ್ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಸುಮ್ಮನೆ ಬರ್ತಾರೆ, ದುಡ್ಡು ಕೊಡ್ತಾರೆ, 10,000 20,000 ಕೊಡ್ತಾರೆ, ಏನು ಮುಂದೆ ಏನಿಲ್ಲ, ಅಪ್ಪ ಅಮ್ಮನ ದುಡ್ಡು ಹೋಯ್ತು. ಆ ಥರ ಆಗ್ಬೇಡಿ. ಇವತ್ತೇ ನನ್ನ ಭಾಷಣ ಕೇಳಿ ನೀವೆಲ್ಲರೂ ಒಬ್ಬನಾದ್ರೂ ಪ್ರಭಾವಿತ ಆದರೆ ಗುರಿ ಹಾಕೊಳ್ಳಿ. ಒಂದು ನೋಟ್ಬುಕ್ ತಗೊಂಡು ಐ ವಾಂಟ್ ಟು ಬಿಕಮ್ ದಿಸ್, ದಿನಾಗಲೂ ಬೆಳಗ್ಗೆ ಎದ್ದಾಗ ನೋಡಿ, ರಾತ್ರಿ ಮಲ್ಕೊಳ್ಳೋವಾಗ ನೋಡಿ. ಆ ಗುರಿ ಮುಟ್ಟಬೇಕಾದ್ರೆ ಏನೇನು 1 2 3 4 5 6 ಸ್ಟೆಪ್ಸ್ ಟು ರೀಚ್ ಯುವರ್ ಗೋಲ್. ಫಸ್ಟ್ ಸ್ಟೆಪ್ ಆಯ್ತಾ, ಟಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಆಯ್ತಾ, ಟಿಕ್ ಮಾಡ್ಕೊಳ್ಳಿ. ಈ ತರ ಮಾಡಿದ್ರೆ ಮಾತ್ರ ಸಾಧ್ಯ. ಮತ್ತೆ ಇನ್ನೊಬ್ಬರು ಕೇಳಬೇಡಿ, ನಿಮ್ಮ ಊರಿಗೆ ಅವರು ಮಾಡಿದ್ದೆ ನೀವು ಮಾಡಬೇಡಿ. ಅಪ್ಪ ಹಾಕಿದ್ದೇ ಆಲದ ಮರ ಅಂತಲ್ಲ, ಬೇರೆಯವರು ಬೇರೆ ತರ ಗಿಡಗಳು ಹಾಕಿದ್ದಾರೆ. ಹೊಸತ್ತು ಏನಾದ್ರು ಮಾಡೋಕ್ಕೆ ನೋಡ್ಕೊಳ್ಳಿ. ಆ ಹೊಸತು ಅನ್ನೋದಕ್ಕೆ ಕ್ರಿಯೇಟಿವಿಟಿ ಬೇಕು. ಸೊ ದಿ ಪರ್ಪಸ್ ಆಫ್ ಎಜುಕೇಶನ್ ನನ್ನ ಮಟ್ಟದಲ್ಲಿ ಹೇಳೋದಾದ್ರೆ ಟು ಮೇಕ್ ಯು ಕ್ರಿಯೇಟಿವ್ ಪೀಪಲ್. ನಿಮ್ಮ VC ಹೇಳಿದ್ರು, ಅವ್ರಿಗೆ ಕ್ವಶನ್ ಮಾಡೋ ಅಬಿಲಿಟಿ ಬರಬೇಕು, ಕ್ಯೂರಿಯಾಸಿಟಿ ಇರಬೇಕು. ನನಗೆ 75 ವರ್ಷ, ಇನ್ನು 74 ಆಯ್ತು ಈಗ. ಇವತ್ತು ಕ್ಯೂರಿಯಾಸಿಟಿ ಇದೆ ನೋಡೋಣ ಅಂತ. ನೀವು ನನಗಿಂತ ಎಷ್ಟು 50 ವರ್ಷ ಸಿಕ್ಕೋದು. ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ. ಜೀವನ ಇಸ್ ಎ ವೆರಿ ವೆರಿ ಪ್ರೆಷಸ್ ಥಿಂಗ್. ಯು ಹ್ಯಾವ್ ಟು ಅಚೀವ್ ಸಮಥಿಂಗ್. ಅಚೀವ್ ಮಾಡಬೇಕು ಅಂತ ಏನಾದ್ರು ಯೋಚನೆ ಮಾಡ್ಕೊಳ್ಳಿ. ಇಲ್ಲ ಏನು ಬೇಡ, ನಾನು ಎಲ್ಲರೂ ನಾವು ಎಲ್ಲರಂಗೆ ಆಗ್ತೇನೆ ಅಷ್ಟೇ. ಹಾಗಾಗಿ ಲಾಸ್ಟ್ ಅಲ್ಲಿ ಅದೇ ಯದ್ ಭಾವಂ ತದ್ ಭವತಿ. ನೀವು ಇವತ್ತು ಡಿಟರ್ಮಿನ್ ಮಾಡ್ಕೊಳ್ಳಿ. ಟುಡೇ ಗುರುಪ್ರಸಾದ್ ಅಂತ ಯಾರೊಬ್ಬರು ಬಂದಿದ್ರು, ಅವರು 17 ಸಲ ಆದ್ರೂ ಪ್ರಯತ್ನ ಪಟ್ಟು MA ಸೇರ್ಕೊಂಡ್ರು, ರ್ಯಾಂಕ್ ಗಳಿಸಿದ್ರು, IPS ಆದ್ರು. ಈಗ ಏನೇನೋ ಆದ್ರು, ಎಲ್ಲ ಓದಿದ್ರಲ್ಲ, ಏನೇನೋ ಆದ್ರು. ಅವ್ರು ಹೇಳಿದ್ರು ಈ ತರ ಅಂತ ಹೇಳಿ ನನಗೆ ಜ್ಞಾಪಕ ಇಟ್ಕೊಳ್ಳಿ. ಜ್ಞಾಪಕ ಇಡೋಕ್ಕಾಗದವ್ರೆ ಸಪ್ನ ಹೋಗಿ ನನ್ನ ಪುಸ್ತಕ ತಗೊಳ್ಳಿ. ಇಲ್ಲ ಹೇಳ್ತೀನಿ, ಇಲ್ಲ ಲೈಬ್ರರಿ ಕಳಿಸಿ ಬೈ ₹120 ₹130 ನನ್ನ ಪುಸ್ತಕ ಅಷ್ಟೇ. ಅದು ಓದಿ, ಸದಾ ಕಾಲ ಓದ್ತಾ ಇರಿ. ಜನನ್ನ ನೋಡಿ, ನಿಮ್ಮ ಪಾಠ ಕ್ರಮ ಬಿಟ್ಟು ಬೇರೆ ಓದಕ್ ಹೋಗಿ. ಕುತೂಹಲ ಬರೋದು ಅವಾಗಲೇ. ಈಗ ನಾನು ಆರ್ಟ್ಸ್ ಸ್ಟೂಡೆಂಟ್ ಆಗಿ ಸೈನ್ಸ್ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ. ಯಾಕೆ ಹೀಗಾಗುತ್ತೆ? ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಇಂಟ್ರೆಸ್ಟ್ ತಗೋಬೇಕು. ಫ್ರೆಂಡ್ಸ್ ಇದ್ದಾಗ ನೀ ಏನ್ ಓದ್ತಿದ್ದೆ ಅಂತ ಕೇಳಬೇಕು. ಇಷ್ಟೆಲ್ಲ ಆಗು ಇನ್ನೂ ಡೌಟ್ ಇದ್ರೆ ವಿಜಯ ಕರ್ನಾಟಕಕ್ಕೆ ಇಮೇಲ್ ಹಾಕಿ, ನಾನು ಅಲ್ಲಿ ಉತ್ತರ ಕೊಡ್ತೀನಿ ಪ್ರತಿ ಸೋಮವಾರ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಿಮ್ ಭವಿಷ್ಯ ಉಜ್ವಲ ಆಗ್ಲಿ. ಉಜ್ವಲ ಆಗಬೇಕಾದ್ರೆ ಕಾರಣೀಕರ್ತರು ನೀವೇ ಅಂತ ತಿಳ್ಕೊಳ್ಳಿ. ನೀವೇ, ಅದಿರೋದು ನಿಮ್ಮ ಕೈಯಲ್ಲಿ. ಅದು ಇವ್ರ ಕೈಯಲ್ಲಿಲ್ಲ, ಇವ್ರ ಕೈಯಲ್ಲಿಲ್ಲ, ಯಾರ ಕೈಯಲ್ಲೂ ಇಲ್ಲ, ನಿಮ್ಮ ಅಪ್ಪ ಅಮ್ಮನ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲಿದೆ. ನೀವು ಯಾವ ರೀತಿ ಯೋಚನೆ ಮಾಡ್ತೀರಿ ಆ ಥರ ಆಗ್ತೀವಿ. ಬೇಡ ಅಂದ್ರೆ ಇದ್ದಾಗೆ ಇರಿ. ಕೆಲವರು ಇಲ್ಲ ಇದ್ದಾಗೆ ಇರ್ತೀವಿ, ಇದ್ದಾಗೆ ಇರಿ, ಯಾರು ಬೇಡ ಅಂತಾರೆ. ನಿಮ್ಮ ಜೀವನ ಹಾಗೆ ಇರಿ.
ಇಷ್ಟು ಹೇಳಿ ನನಗೆ ಇಲ್ಲಿ ತನಕ ಕರೆದು ನಿಮ್ಮ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರೊಫೆಸರ್ ತ್ಯಾಗರಾಜ್ ಅವರಿಗೂ ಮತ್ತು ನಿಮ್ಮ ವಿಶ್ವವಿದ್ಯಾಲಯದ ಎಲ್ಲ ರಿಜಿಸ್ಟ್ರಾರ್, ಇದು ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಮತ್ತು ಬೇರೆ ಬೇರೆ ಎಲ್ಲ ಮ್ಯಾನೇಜ್ಮೆಂಟ್ ಕಡೆಯವರೆಲ್ಲರಿಗೂ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದ ಸಮರ್ಪಿಸ್ತೇನೆ. ಐ ಹೋಪ್ ಮೈ ಟೈಮ್ ವಾಸ್ ನಾಟ್ ವೇಸ್ಟೆಡ್. ಯಾಕೆ ನಾನು ಬೆಂಗಳೂರಿಂದ ಬೆಳಗ್ಗೆ 3 ಗಂಟೆಗಿಂತ ಬಂದಿದ್ದೀನಿ ಇಲ್ಲಿಗೆ, 1 ನಿಮಿಷ ನಿದ್ದೆ ಮಾಡಿಲ್ಲ. ಅಷ್ಟಾದ್ರೂ ನನ್ನಿಂದ ಆ ಸ್ಫೂರ್ತಿ ತಗೊಳ್ಳಿ. ಹೌ ಇಟ್ ಕ್ಯಾನ್ ಬಿ ಡನ್, ಹೌ ವೆನ್ ದಿಸ್ ಫೆಲೋ ಕ್ಯಾನ್ ಡೂ ವೈ ಕಾಂಟ್ ಐ ಅಂತ ಅನ್ಕೊಂಬಿಡಿ ಸಾಕು. ಥ್ಯಾಂಕ್ ಯು. ಆದ್ಮೇಲೆ ತಮ್ಮ ವಿದ್ಯಾರ್ಥಿ ಜೀವನದ ಅನುಭವವನ್ನು ಹೇಳುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನೇಕ ಅವಕಾಶಗಳಿವೆ, ಶ್ರಮ ಹಾಕಿ ಅಂತಕ್ಕಂಥ ಹೇಳುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ಸಾಹ ತುಂಬಿದ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಅತಿಥಿಗಳಿಗೆ ಸನ್ಮಾನ ಸಮಾರಂಭ. ಹತ್ತು ನಿಮಿಷ ತೆಗೆದುಕೊಳ್ತೇನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ತನ್ನ 15 ವರ್ಷಗಳ ಪ್ರಯಾಣ 2010ರಿಂದ ಆರಂಭ ಆಗಿ 2025 ದಾಟ್ತಾ ಇದೆ. ಸಂಸ್ಥಾಪನಾ ದಿನ ನಮ್ಮೆಲ್ಲರ ಸೌಭಾಗ್ಯ. ವ್ಯಕ್ತಿಯ ಜೀವನದಲ್ಲಿ, ಈ ಸಂಸ್ಥೆಯ ಜೀವನದಲ್ಲಿ ಈ ಸಂಸ್ಥಾಪನಾ ದಿನಗಳು ಆತ್ಮ ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥ ದಿನಗಳು. ನಮ್ಮ ಮುಂದಿನ ಹೆಜ್ಜೆ, ನಮ್ಮ ಮುಂದೆ ಯಾವ ರೀತಿಯಲ್ಲಿ ಈ ಸಂಸ್ಥೆ ಸಾಗಬೇಕು, ಆ ಮೂಲಕ ವಿದ್ಯಾರ್ಥಿಗಳು ಹೇಗೆ ಮುಟ್ಬೇಕು, ನಮ್ಮ ವಿದ್ಯಾರ್ಥಿಗಳ ಬದುಕು ಹೇಗೆ ಕಟ್ಕೋಬೇಕು, ನಮ್ಮ ಪ್ರಾಧ್ಯಾಪಕರ ಎತ್ತರ ಎಷ್ಟು ಆಗ್ಬೇಕು, ಇನ್ನು ಮುಂದೆ ಅವ್ರು ಸಾಧನೆ ಮಾಡಿರ್ತಕ್ಕಂಥ ಮೆಟ್ಲುಗಳು ಸಮಾಜದ ಸುತ್ತ ರಿಂಗಣ ಆಗತಕ್ಕಂಥ ಸಮಯ ಬರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಅತ್ಯಂತ ಸಂತೋಷ ಕೂಡ ಸಂಗತಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಪ್ರೊಫೆಸರ್ ಬಿ ಆರ್ ಅನಂತತ್ ಅವರ ಶ್ರಮವನ್ನ ಈ ಸಮಯದಲ್ಲಿ ಸ್ಮರಿಸಬೇಕಾಗ್ತದೆ. ಪ್ರೊಫೆಸರ್ ಶಿವಾನಂದ ಅವರು 2ನೇ ಕುಲಪತಿಗಳಾಗಿ ಬಂದು ತಮ್ಮ ಪ್ರಯತ್ನಗಳು ಕೂಡ ವಿಶ್ವವಿದ್ಯಾಲಯದ ಅಡಿಪಾಯದಲ್ಲಿ ಹಾಕಿರ್ತಕ್ಕಂಥದ್ದು ಕೂಡ ಸ್ಮರಣೀಯ. ತದನಂತರ ಬಂದ ಪ್ರೊಫೆಸರ್ ರಾಮಚಂದ್ರಗೌಡರು ಕೂಡ ತಮ್ಮ ಕಾಲಾವಧಿಯಲ್ಲಿ ಏನಾದ್ರೂ ಮಾಡ್ಬೇಕು ರಾಣಿ ಚೆನ್ನಮ್ಮಗೆ, ಇಲ್ಲಿರ್ತಕ್ಕಂಥ ಶಾಶ್ವತವಾದ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಇವತ್ತಿನ ಹಿರೇಬಾಗೇವಾಡಿ ಕಡೆ ಮುಖ ಮಾಡಿದ್ವಿ. ಅದರಲ್ಲಿ ಅವರ ಪ್ರಯತ್ನ ಕೂಡ ಕಾಣ್ತೇವೆ. ಈ ಪ್ರಯಾಣದಲ್ಲಿ 3 ಜನ ನಮ್ಮ ವಿಶ್ವವಿದ್ಯಾಲಯದ ಹಿರಿಯ ಡೀನರ್ಗಳು ತಮ್ಮ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ದಶರಥ್ ಅಲ್ವಾಳ್ ಅವರು ಸಮಾಜಶಾಸ್ತ್ರ ವಿಜ್ಞಾನದವರು, ಅವರು ಮೊದಲ ಪ್ರಭಾರ ಕುಲಪತಿಗಳಾಗಿದ್ದರು. ಪ್ರೊಫೆಸರ್ ಶಿವಪುತ್ರಪ್ಪ ಹುರ್ಗಡ್ಲಿ ಅವರು ನಂತರದ ಕುಲಪತಿಗಳಾಗಿ ಪ್ರಭಾರ ಕುಲಪತಿಗಳಾಗಿ ಜವಾಬ್ದಾರಿ ನಡೆಸಿದ್ರು. ನಮ್ಮೊಂದಿಗೆ ಇರ್ತಕ್ಕಂಥ ಪ್ರೊಫೆಸರ್ ವಿಜಯ್ ನಾಗಣ್ಣ ಅವರು ತಮ್ಮ 3ನೇ ಅವಧಿ ಸಿಕ್ಕ ಅವರು ಕೂಡ ತಮ್ಮ ಅಹರ್ನಿಶಿಯಾಗಿ ವಿಶ್ವವಿದ್ಯಾಲಯದ ಶ್ರಮಿಸಿದ್ರು. ಹೀಗಾಗಿ ಕುಲಪತಿಗಳ ಒಟ್ಟು ಪ್ರಯಾಣ ಈ 14-15 ವರ್ಷಗಳಲ್ಲಿದೆ. ಇದರಲ್ಲಿ ವಿಶ್ವವಿದ್ಯಾಲಯ ನಿಧಾನವಾಗಿ ಉತ್ತಮವಾಗಿ ಬೆಳೀತಾ ಇದೆ ಅಂತಕ್ಕಂಥದ್ದು ನಮ್ಮ ರಾಜ್ಯದೆಲ್ಲೆಡೆ ಎಲ್ಲರೂ ಕೂಡ ಕೊಡ್ತಕ್ಕಂಥ ವಿಷಯ ಏನಂದ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಉತ್ಸಾಹ ಬರ್ತಾ ಇದೆ. ಇದೇ ರೀತಿಯಲ್ಲಿ ನಮ್ಮ ಬೋಧಕೇತರ ಮಿತ್ರರೆಲ್ಲರೂ ಕೂಡ ವಿದ್ಯಾರ್ಥಿಗಳ ಅಭ್ಯುದಯಕ್ಕಾಗಿ ದುಡಿದಿರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಇಂಗ್ಲಿಷ್ ವಿಭಾಗದಿಂದ ಆರಂಭ ಆದ್ರೆ ಪ್ರೊಫೆಸರ್ ಮಂಜುನಾಥ್ ಗಜಾನ್ ಹೆಗ್ಡೆ ಅವರು ಮೊದಲಿಗೆ ಬಂದು ಸೇವೆ ಸಲ್ಲಿಸಿದ್ದನ್ನ ಸ್ಮರಿಸಬೇಕಾಗ್ತದೆ. ಆ ಕಾಲಕ್ಕೆ ಬಂದು ಏನಾದರೂ ಮಾಡಿ ಸಿಲೆಬಸ್ನ ಇದನ್ನ ಮಾಡ್ಬೇಕು, ಹೊಸ ವಿಶ್ವವಿದ್ಯಾಲಯಕ್ಕೆ ಹೊಸ ಚೈತನ್ಯ, ಹೊಸ ಹುಟ್ಟು ಬರಬೇಕು. ಆ ನಂತರ ಇರ್ತಕ್ಕಂಥ ನನ್ನ ಗೆಳೆಯರು ಮುಂದುವರಿಸ್ಕೊಂಡು ಹೋಗ್ತಾರೆ ಪರಂಪರೆನ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. 2ನೇದಾಗಿ ಆ ನಂತರ ಕನ್ನಡ ವಿಭಾಗಕ್ಕೆ ಬಂದರೆ ಪ್ರೊಫೆಸರ್ ರಾಜಪದ್ ಅಳ್ವಾಯ್ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಸ್ಮರಿಸಲೇಬೇಕು. ಅವರ ಸೇವೆ ಸ್ಮರಣೀಯ ಆಗಿದೆ. ಅವರು ಕೂಡ ವಿಭಾಗಕ್ಕೆ ಚೇತನವನ್ನು ಕೊಟ್ಟಿದ್ರು. ಆ ಚೇತನ ನಮ್ಮ ವಿಭಾಗವನ್ನ, ಕನ್ನಡ ವಿಭಾಗವನ್ನ ಮತ್ತೆ ಮುನ್ನಡೆಸ್ತೀವಿ, ಎಲ್ಲೆಡೆ ಹೆಸರು ಮಾಡಲಿ ಕನ್ನಡ ವಿಭಾಗ, ಇಂಗ್ಲಿಷ್ ವಿಭಾಗ ಅಂತಕ್ಕಂಥದ್ದು ನಮ್ಮ ಆಶಯ. ಇತಿಹಾಸ ವಿಭಾಗಕ್ಕೆ ಬಂದ್ರೆ ಅಂಬರೀಷ್ ಯಾವೆಲ್ಲ ಟೀಚರ್ ಸಣ್ಣ ಒಂದು ಸ್ವಲ್ಪ ಸಮಯ ಸೇವೆ ಮಾಡಿ ಮತ್ತೆ ದೂರ ಹೊರಟು. ಆ ನಂತರ ಈ ಅರ್ಥಶಾಸ್ತ್ರ ವಿಭಾಗಕ್ಕೆ ಬಂದಾಗ ಪ್ರೊಫೆಸರ್ ಮುಕ್ತಾದಿಯವರ ಸೇವೆ, ಪ್ರೊಫೆಸರ್ ಸಾಬಣ್ಣ ತಳವಾರ್ ಅವರ ಸೇವೆ, ಪ್ರೊಫೆಸರ್ ಉಳುವಿಯಪ್ಪನವರ ಸೇವೆಯನ್ನು ಕೂಡ ನಾವಿಲ್ಲಿ ಸ್ಮರಿಸಬೇಕಾಗ್ತದೆ. ಆ ವಿಭಾಗವನ್ನು ಕಟ್ಟೋದ್ರಲ್ಲಿ ಅವರ ಶ್ರಮ ಕೂಡ ಇದೆ. ಹಾಗೆ ಸೋಷಿಯಾಲಜಿ ವಿಭಾಗಕ್ಕೆ ಬಂದಾಗ ದಶರಥ್ ಅಲ್ವಾಳ್ ಅವರ ಸೇವೆಯನ್ನು ನಾವು ಗಮನಕ್ಕೆ ಇಟ್ಕೊಳ್ತೇವೆ. ಭೂದೇವಪ್ಪನವರ ಸೇವೆಯನ್ನು ಗಮನಕ್ಕೆ ಇಟ್ಕೊಳ್ತೇವೆ. ಹೆಸರನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಿಮ್ಮ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮನೆತನ ಹೇಗೆ ಬಂದಿದೆ, ರಾಣಿ ಚೆನ್ನಮ್ಮದ ವಿಭಾಗದ ಪರಂಪರೆ ಹೇಗಿದೆ, ಈ ಕಾಲದ ಶಕ್ತಿಯ ಪರಂಪರೆ ಹೇಗಿದೆ ಅಂತ ಅರ್ಥ ಆಗ್ಲಿ ಅಂತ ಸ್ವಲ್ಪ ಮುಂದೆ 2 ನಿಮಿಷ ಮಾತಾಡಿ ಬಗ್ಗೆ ಇಷ್ಟಪಡ್ತೇನೆ.
ಹೀಗೆ ಸಮಾಜಶಾಸ್ತ್ರ ವಿಭಾಗ ನಡ್ಕೊಂಡು ಬಂದ ನಂತರ ನನಗೆ ಕಾಣ್ತಕ್ಕಂಥದ್ದು ರಾಜ್ಯಶಾಸ್ತ್ರ ವಿಭಾಗ. ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಗೆಳೆಯರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ, ವಿಭಾಗವನ್ನು ಮುನ್ನಡೆಸ್ತಾ ಇದ್ದಾರೆ. ಶಿಕ್ಷಣ ವಿಭಾಗಕ್ಕೆ ಬಂದಾಗ ಡಾಕ್ಟರ್ ಮೇಡಮ್ ಶೈಲಜಾ ಅವರಲ್ಲಿ ಕೆಲಸ ಮಾಡಬೇಕಂತ ಜ್ಞಾಪಕ ಬರ್ತಾರೆ, ಪ್ರೊಫೆಸರ್ ಯರಿಸ್ವಾಮಿ ಅವರು ಕೆಲಸ ಮಾಡಬೇಕಂತ ಜ್ಞಾಪಕ ಬರ್ತಾರೆ. ಹೀಗೆ ಶಿಕ್ಷಣ ವಿಭಾಗದಲ್ಲಿ ಕೂಡ ಎಲ್ಲ ವಿಧದ ಕಾರ್ಯಗಳು ನಡೆದಿರ್ತಕ್ಕಂಥ ನಮ್ಮ ಗಮನದಲ್ಲಿದೆ. MSW ವಿಭಾಗ ಕೂಡ ಸ್ಮರಿಸಲೇಬೇಕು, ಅವರು ಕೂಡ ಇರಬೇಕು. ಎಲ್ಲ ರೀತಿಯಲ್ಲಿ ವಿಭಾಗವನ್ನು ಉತ್ತಮ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ದೊಡ್ಡ ಕೊಡುಗೆ ನೀಡ್ತಾ ಇದ್ದಾರೆ. ಹೀಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸಂಸ್ಥಾಪನೆಯ ದಿನ ಹಿರಿಯರನ್ನ ಸ್ತುತಿಸುವ ಮೂಲಕ, ಅವರ ಸೇವೆಯನ್ನ ಸ್ಮರಿಸುವ ಮೂಲಕ ನಮ್ಮೆಲ್ಲ ಇರ್ತಕ್ಕಂಥ ಗೆಳೆಯರು ಶಕ್ತಿಶಾಲಿ ಅಂತ ಅನಂತ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾರೆ. ರಾಣಿ ಚೆನ್ನಮ್ಮ ನಮ್ಮ ವಿದ್ಯಾರ್ಥಿಗಳೇ ಬಿಟ್ಟು ಇನ್ನೇನಿಲ್ಲ, ಯಾರು ಕೂಡ ಇವೆಲ್ಲ ಚೆನ್ನಾಗಾಗ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿ ಏನು ಹಿರೇಬಾಗೇವಾಡಿ ಕ್ಯಾಂಪಸ್ ಮಾಡ್ತಾ ಇದೀವಿ, ಅದೊಂದು ದೊಡ್ಡ ಕನಸು. ವಿಶೇಷವಾಗಿ ನಾನು ವಿಜಯ್ ನಾಗಣ್ಣ ಅವ್ರಿಗೆ ಒಂದು ಮಾತು ಹೇಳ್ತೇನೆ. ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಏನು ಡ್ರಾಯಿಂಗ್ ನಲ್ಲಿ ಕೆಲವು ಪ್ರಾಬ್ಲಮ್ ಆಗಿತ್ತು, ಆ ನ್ಯೂನತೆಗಳು ಸರಿಪಡಿಸೋ ಪ್ರಯತ್ನ ಮಾಡಿದ್ರು. ನಮ್ಮ ಜೊತೆ ಇದ್ದಾರೆ. ಈಗ ಯಾಕೆ ಮಾತಾ ನಿಮ್ಗೆ ತಿಳ್ಕೊಳ್ತೀನಿ, ಹಿರೇಬಾಗೇವಾಡಿ ಸೈನ್ಸ್ ಸಿಟಿ ಮಾಡಿ ವಿಜ್ಞಾನದವರೆಲ್ಲ ಅಲ್ಲಿ ಹೋಗ್ಲಿ, ಇಲ್ಲೊಂದು ಲೇಡೀಸ್ ಹಾಸ್ಟೆಲ್ ಕಟ್ಟಬೇಕು, ಇಲ್ಲೊಂದು ಆಡಿಟೋರಿಯಂ ಕಟ್ಟಬೇಕು, ಇಲ್ಲೊಂದು ಹ್ಯುಮ್ಯಾನಿಟೀಸ್ ಬರಬೇಕು, ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿಬೇಕು, ಕಲಿತ ನಂತರ ಬದುಕಿಗೆ ಹೋಗ್ಬೇಕು. ಸ್ವಾಮಿ ವಿವೇಕಾನಂದ ಆಶಯನೂ ಅದೇ. ಯಾವ ಶಿಕ್ಷಣ ವಿದ್ಯಾರ್ಥಿ ಶಕ್ತಿ ನೀಡುತ್ತೋ ಅದು ಮಾತ್ರ ಶಿಕ್ಷಣ. ಆ ಶಿಕ್ಷಣ ಕೊಡತಕ್ಕಂಥ ಶಕ್ತಿಯಲ್ಲಿ ಗುರುಗಳ ಪಾತ್ರ ಬಹಳ ದೊಡ್ಡದು ಅಂತಕ್ಕಂಥದ್ದು ನಾವು ಯಾವತ್ತು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮುಂದುವರಿಬೇಕಾಗ್ತದೆ. ಶಿಕ್ಷಣ ಅಂತಕ್ಕಂಥದ್ದು ಕಾಟಾಚಾರದ ಕ್ರಿಯೆ ಅಲ್ಲ, ಒಂದು ಶ್ರೇಷ್ಠ ಕ್ರಿಯೆ. ಅದಕ್ಕೆ ನೀವು ಇವತ್ತು ಸ್ನಾತಕೋತ್ತರ ಮಟ್ಟಕ್ಕೆ ಬಂದಿದ್ದೀರಾ. ಈ ಮಟ್ಟದಲ್ಲಿ ಇವತ್ತು ಸಂಪನ್ನ ಆಗಿರ್ತಕ್ಕಂಥದ್ದು ಡಾಕ್ಟರ್ ಪಿ ಗುರುಪ್ರಸಾದ್ ಅವರ ಆಗಮನ. ಎಷ್ಟು ಸಂತೋಷ ಆಯ್ತು. ಅವ್ರು ಕೇಳ್ತಾ ಇದ್ರೆ ನಮ್ಮ ನಡುವೆ ಅವರು ಬಂದ ಬಗ್ಗೆ, ಸಾಗಿದ ಬಗ್ಗೆ, ಎದುರಿಸಿದ ಬಗ್ಗೆ, ಆ ಶ್ರೇಷ್ಠತೆಯ ಹಾದಿ, ಅವ್ರಿಗೆ ಕೊಡ್ತಿರ್ತಕ್ಕಂಥ ರೀತಿ. ಪ್ರಪಂಚದಲ್ಲಿ 3 ಥರ ಜನ ಇರ್ತಾರೆ. ಮೊದಲನೇ ಕೆಟಗರಿ ಜನ ಟೇಕ್ 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 ಅಂತ ಒಳಗೆ ತುಂಬಿಕೊಳ್ಳೋದು. ಎರಡನೇ ಕೆಟಗರಿ ಜನ ಟೇಕ್ ಲಿಟಲ್ ಗಿವ್, ಟೇಕ್ ಲಿಟಲ್ ಗಿವ್, ಇದು ಎರಡನೇ ಕೆಟಗರಿ ಜನ. ಮೂರನೇ ಕೆಟಗರಿ ಜನ ಕೊಡುವವರು ಕೊಡುತ್ತಿರಲಿ, ಪಡೆಯುವವರು ಪಡೆಯುತ್ತಿರಲಿ, ಕೊಡುವವರು ಕೊಡುವಾಗ 2 ಕೈಗಳನ್ನು ಸೇರಿಸಿಕೊಡಲಿ. ಹೇಗೆ ಸಮಾಜಕ್ಕೆ ತಗೊಳ್ಳಿ 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 ತಗೊಳ್ಳಿ. ಅದು ಗುರುಗಳೇ. ಗುರುಗಳು ಅಂತ ಶ್ರೇಷ್ಠವಾದ ಕೆಲಸ ಮಾಡ್ತಾರೆ. ಹಾಗಾಗಿ ಜ್ಞಾನವನ್ನ 2 ಕೈಗಳು ಕೊಡಿಸ್ತಕ್ಕಂಥದ್ದು, ಬದುಕಿಗೆ ಸುಜ್ಞಾನವನ್ನು ನೀಡತಕ್ಕಂಥದ್ದು ವಿಶ್ವವಿದ್ಯಾಲಯದ ಆದ್ಯ ಕರ್ತವ್ಯ. ಇಂಥ ಕರ್ತವ್ಯದಲ್ಲಿತ್ತು ಹಿರಿಯರು ಬಂದು ಬೆಳಿಗ್ಗೆ 3 ಗಂಟೆಗೆ ಏರ್ಪೋರ್ಟ್ ಹೊರಟು, ಏರ್ಪೋರ್ಟ್ ರೀಚ್ ಆಗಿ ವಿಮಾನ ಹಿಡಿದು ಹುಬ್ಳಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಸಮಯಕ್ಕೆ ಬಂದು ಆ ಮರ್ಕ್ಯುರಿ ಪರ್ಸನಾಲಿಟಿ ಇವತ್ತು ಎಷ್ಟು ಸಂತೋಷ ಆಗ್ತದೆ ನೋಡಿ. ಆ ಸಂತೋಷ ನಾವು ಯಾವತ್ತೂ ನಮ್ಮೆಲ್ಲ ಕೆಲಸದಲ್ಲಿ ಪಡಿಬೇಕು. ಒಂದು 3-4 ವಿಡಿಯೋ ನೋಡೋಣ. 1 ನಿಮಿಷ ಚಿಕ್ಕ ಚಿಕ್ಕದು, ಸಣ್ಣ ಸಣ್ಣ ವಿಡಿಯೋ ತುಂಬಾ ಇದೆ, 1 ನಿಮಿಷದ್ದಿದೆ. ರಶ್ಮು, ಆ ಮೊದಲನೇ ವಿಡಿಯೋ ಹಾಕಿ. ನಾವು 100 ಮಾತಾಡೋದನ್ನ 1 ನಿಮಿಷದ ಅರ್ಧ ನಿಮಿಷ ವಿಡಿಯೋ ಹೇಳಿ ಇನ್ನೊಂದು ವಿಡಿಯೋ ನೋಡೋಣ. ನಮ್ಮ ಕಲಿಕೆ ಹೆಂಗಿರ್ಬೇಕು ಅಂತ, ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಎಸ್,
2 ಆಟ ಆಯಿತು, ಒಂದು ಪಾಠ ಕೇಳು. ಒಂದು ಪಾಠ ಕೇಳಿದ್ಬೇಡ, ನೆಕ್ಸ್ಟ್ ಪಾಠ ಆಯ್ತು. ಇದು ಮನ ಒಪ್ಪಿದ ಕೃತಿಗೆ ನಿನ್ನ ಮುದ್ರೆಯ ಮತ್ತು ಮನ ಒಪ್ಪಿದ ಕೃತಿಗೆ ನಿನ್ನ ಮುದ್ರೆಯ ಮತ್ತು ನಿನ್ನದು ವಿವೇಕ ಮುದ್ದು ರಾಮ ನಿನ್ನದು ವಿವೇಕ ಮುದ್ದು ರಾಮ ಒಂದು ಹೊತ್ತಿಗೆಯ ಆರತಿ ತೋರಿ ಬೆಳ್ಳನ್ನು ಮೆಲ್ಲ ಮನಮುಟ್ಟಿದ ಕೃತಿಗೆ ನಿನ್ನ ಮುದ್ರೆಯ ಹೊತ್ತು ನಿನ್ನದೋ ವಿವೇಕ ಮುದ್ದು ರಾಮ ಅನ್ನುವ ಈ ಪದ್ಯ ಕೇಳುತ್ತಿದ್ದ ಹಾಗೆಯೇ ಫ್ರಾಂಕೆಟ್ ಅನ್ನುವಂತಹ ಜರ್ಮನ್ ನಗರದಲ್ಲಿ ಡಾಕ್ಟರ್ ಶುಡ್ ಅನ್ನತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದ. ಆತನನ್ನು ಒಬ್ಬರು ಸಂದರ್ಶನಕ್ಕೆ ಹೋದಾಗ ಆತ ಓದುವುದರಲ್ಲಿ ಮಧ್ಯನಾಗಿದ್ದ. ಈ ಸಂದರ್ಶನಗಾರನ ಒಳಗೆ ಬರಲೇ ಇಲ್ಲ. ಆತ ಹೇಳಿದ, 1 ನಿಮಿಷ ನಿನ್ನ ಜರಿ ಸಂದರ್ಶನ, ತಕ್ಷಣಕ್ಕೆ ಎದ್ದು ಹೋಗಬೇಕು ಅಂತ. ಯಾಕೆ ಅಂತ, ನಾನು ಓದುತ್ತಾ ಇದ್ದೇನೆ, ಇನ್ನೊಂದು ಭಾಷೆ ಕಲಿಯುತ್ತಿದ್ದೇನೆ. ಹಾಗಾಗಿ ಆ ರೀತಿ ಒಳಗೆ ಬಂದವನು 1 ನಿಮಿಷಕ್ಕೆ 1 ಪ್ರಶ್ನೆ ಕೇಳಿದ, ನಿಮಗೆ ಎಷ್ಟು ಭಾಷೆಗಳ ಪರಿಚಯವಿದೆ ಅಂತ. 300 ಹೇಗೆ ಇಲ್ಲ, ನಾನು 60ನೇ ವರ್ಷದಲ್ಲಿದ್ದೇನೆ, 30ನೇ ವರ್ಷದಲ್ಲಿ ನನಗೆ ಒಂದೇ ಒಂದು ಭಾಷೆ ಬರುತ್ತಿತ್ತು. ಓದುವ ಅಧ್ಯಯನದ ಈ ಒಂದು ಪರಮ ಗುಣ ತಿಳಿದ ಒಡನೆ ಮತ್ತೊಬ್ಬರ ಜೊತೆ ಸಂವಹನಕ್ಕೆ, ಬೌದ್ಧಿಕ ವಿಕಾಸಕ್ಕೆ ನಾನು ಓದು ಬರಹ ಮೂಲಕ ಭಾಷೆಯನ್ನ ಕಲಿಯಲಿಕ್ಕೆ ಆರಂಭ ಮಾಡಿದೆ. ಓದುತ್ತಾ ಇದೀಗ 60ನೇ ವರ್ಷದಲ್ಲಿ 300 ಭಾಷೆಯನ್ನು ಓದುತ್ತೇನೆ, ಬರೆಯುತ್ತೇನೆ, ಮಾತಾಡುತ್ತೇನೆ. ಎಂದು ನನ್ನ ಸಂದರ್ಶನ ಮುಗಿದು ನಾನು ಇನ್ನೇನು ಪುಸ್ತಕ ಓದಬೇಕು ಅಂತ ನಾನು ಅರ್ಥ ಮಾಡಿಕೊಳ್ಳಿ. ಸರಿ, ಓದಿ ಏನ್ ಮಾಡ್ಬೇಕು? ಇನ್ನೊಂದು ವಿಡಿಯೋ ತೋರಿಸಿ.
ಓಕೆ, ಈಗ ಒಂದು 3 ನಿಮಿಷ ನನ್ನ ಸಮಯ ಉಂಟು. ಈಗ ನಿಜವಾದ ಮಾತು ನಾನು ಗುರುಪ್ರಸಾದ್ ಅವರು ಮತ್ತೆ ನಮ್ಮಿರ್ತಕ್ಕಂಥ ಗೆಳೆಯರಿಗೆ ಕೆಲವ್ರಿಗೂ ಕೂಡ 3 ಹೆಸರುಗಳು, ಒಂದೇ ಹೆಸರಿನಲ್ಲಿ 3 ಜನ ಬರ್ತಾರೆ ಜೀವನದಲ್ಲಿ. ಅವ್ರ ಹೆಸರು ಕಲ್ಪನಾ. ಮೊದಲನೇ ಕಲ್ಪನಾ ಮಿನುಗುತಾರೆ ಕಲ್ಪನಾ. ಆ ಮಿನುಗುತಾರೆ ಕಲ್ಪನಾ ತಮ್ಮ ಜೀವನದಲ್ಲಿ 3 ಬಾರಿ ರಾಜ್ಯ ಪ್ರಶಸ್ತಿ ವಿಜೇತೆ. ಎಲ್ಲಾ ಚಿತ್ರಗಳಲ್ಲಿ ಕೂಡ ಅವರೆಲ್ಲ ಸೂಪರ್ ಹಿಟ್ ಚಿತ್ರಗಳೇ. ಗಂಧದ ಗುಡಿಯಿಂದ ಹಿಡಿದು ರಾಜ್ಕುಮಾರ್ ಜೊತೆ, ಅನಂತ್ನಾಗ್ ಜೊತೆ, ಚೆಲುವೆ ಎಲ್ಲಿರುವೆ, ಮನವ ಕಾಡುವ ರೂಪಸಿ ಅಂತ ಅನಂತ್ನಾಗ್ ಹೆಲಿಕಾಪ್ಟರ್ ಇಳಿತಾ ಇದ್ರೆ ಆ ಮಿನುಗುತಾರೆ ಕಲ್ಪನಾ ಓಡೋ ಸೀನ್ಗಳು ಶೂಟ್ ಮಾಡ್ತಾ ಇದ್ದಿದ್ದು. ಪುಟ್ಟಣ ಕಣಗಾಲ್, ಶರಪಂಜರ, ಗೆಜೆ ಪೂಜೆ. ಶ್ರೇಷ್ಠ ನಟಿ, ಬದುಕಿದ್ದು ಬರೀ 34 ವರ್ಷ. ಕಥೆ ಕೇಳ್ತಾ ಇದ್ರೆ 1943 ಜನನ 79 ಮುಗಿದೋಯ್ತು. ದಕ್ಷಿಣ ಕನ್ನಡದ ಹಳ್ಳಿಯ ಸಾಮಾನ್ಯ ಹೆಣ್ಣು ಮಗಳು ತನ್ನ ಬದುಕನ್ನ ಮೊದಲನೇ ಕಲ್ಪನಾ ನಮ್ಮ ಜೀವನದಲ್ಲಿ ಏನಮ್ಮ ಇಷ್ಟು ಶಕ್ತಿ ಇತ್ತು ನಟರಿಗೆ, ನಟಿಯಾಗಿದ್ದೀನಿ ಅಂತ. ಇನ್ನೊಬ್ರು ಕಲ್ಪನಾ ಬರ್ತಾರೆ, ಗೆಸ್ಟ್ ಮಾಡ್ತಾರೆ. ಯಾವ ಕಲ್ಪನಾ? ಪಂಜಾಬಿ ಕಲ್ಪನಾ ಚಾವ್ಲಾ, ಎಂಜಿನಿಯರ್, ಏರೋಸ್ಪೇಸ್ಗೆ ಹೋಗ್ತಾರೆ. ಕೊಲಂಬಿಯಾ ಇದರಲ್ಲಿ ಡಿಸಾಸ್ಟರ್ ನಲ್ಲಿ ತನ್ನ ಜೀವ ಕಳ್ಕೊಂಡ್ಬಿಡ್ತಾರೆ. ಅವರು ಬದುಕಿದ್ 41 ವರ್ಷ. ಆದ್ರೆ ಬದುಕಲ್ಲಿ ಸಾಧನೆ ಮಾಡಿ ಆ ಪ್ರಶಸ್ತಿಗಳ ಸಾಲು 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 ಆ ಹೆಣ್ಮಗಳ ಮುಂದೆ ಜೀವನದಲ್ಲಿ ಬರ್ತದೆ. 41 ವರ್ಷ ಜೀವನದ ಬದುಕು. ಆದ್ರೆ ಪ್ರಪಂಚವನ್ನ, ಭೂಮಿಯನ್ನ ಏನಿದೆ ನೋಡ್ಬೇಕು, ಈ ಭೂಮಿಯಲ್ಲಿರ್ತಕ್ಕಂಥ ಸಂಶೋಧನೆ ಆಗ್ಬೇಕು ಅಂತಕ್ಕಂಥ ಅದಕ್ಕೆ ತಮ್ಮನ್ನು ತೊಡಗಿಸ್ಕೊಟ್ಟಿದ್ದು 2ನೇ ಕಲ್ಪನಾ. ಅವರು ಇನ್ನರ್ ಸ್ಟ್ರೆಂಗ್ತ್, ಎಂಜಿನಿಯರಿಂಗ್ ಸ್ಟ್ರೆಂಗ್ತ್, ಇದು ಕಲ್ಪನಾ ಚಾವ್ಲಾ ಅವ್ರ ಬಗ್ಗೆ ನಾವು ಆಡ್ಲೇಬೇಕಾದ ಮಾತು. ಆಕಾಶದಲ್ಲೇ ಮರೆಯಾದ ನಕ್ಷತ್ರ ಕಲ್ಪನಾ ಚಾವ್ಲಾ. ನಾನು 3ನೇ ಕಲ್ಪನಾ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. 3ನೇ ಕಲ್ಪನಾ ಹೆಸರು ಕಲ್ಪನಾ ಸರೋಜ್ ಅಂತ. ಅವ್ರ ಹೆಸರು ಕೇಳಿಲ್ವೋ? ಮಹಾರಾಷ್ಟ್ರದ ವಿದರ್ಭ ಪ್ರಾಂತದ ರೂಪರ್ಖೇಡ್ ಹತ್ರ ಹಳ್ಳಿಯ ಗ್ರಾಮ ಹತ್ರದ ರೂಪರ್ಖೇಡ್ ಅಂತ ಗ್ರಾಮ, ಹಳ್ಳಿಯ ಅಕೋಲಾ ಹತ್ರ ಬರುತ್ತೆ. ಆ ಹಳ್ಳಿಯ ಸಾಮಾನ್ಯ ಒಂದು ಕುಟುಂಬದ ಪೊಲೀಸ್ ಹವಲ್ದಾರರ ಮನೆಯಲ್ಲಿ 8 ಮಕ್ಕಳಲ್ಲಿ ಈ ಮಗಳು ಅತ್ಯಂತ ಬಡತನ. ಸ್ಕೂಲ್ಗೆ ಯಾಕೆ ಹೋಗ್ತೀಯಾ? ಇವ್ರು ಹುಟ್ಟಿದ್ದು 1961ರಲ್ಲಿ. ಯಾಕೆ ಹೋಗ್ತೀಯಾ ಸ್ಕೂಲ್ಗೆ? ಕಳ್ಸಲ್ಲ ಸ್ಕೂಲ್ಗೆ. ಖಾನ ಬನಾವ್, ದೋ ಕಪಡಾ ದೋ, ನೀನು ಹುಡುಗಿ, ನೀನು ಮಾಡಬಾರ್ದು, ನಮ್ಮ ಸೇವೆ ಮಾಡು. 11 ವರ್ಷ ಆಗುತ್ತೆ. 72 ಇಸ್ವಿ ಮದುವೆ ಮಾಡ್ಬಿಡ್ತಾರೆ. ಅವ್ರನ್ನ ಬಾಂಬೆ ಕರ್ಕೊಂಡು ಹೋಗ್ತಾರೆ. ಒಂದು ಜೋಪಡಿಯಲ್ಲಿ ಇಡ್ತಾರೆ. ಮತ್ತೊಂದು ರಾಕ್ಷಸ ಕೈಲ ಮುಗಿಸ್ತಾರೆ. 6 ತಿಂಗಳಲ್ಲಿ ಚಕ್ಕೆ ತರ ಆಗೋಗ್ಬಿಡ್ತಾರೆ. ದುಡ್ದು ನಮ್ಮ ಗ್ರಾಮೀಣ ಹೆಣ್ಣು ಮಕ್ಕಳು, ಗ್ರಾಮೀಣ ಹುಡುಗರು ಆ ಚಕ್ಕೆಯ ಸ್ಥಿತಿ. ಆ ಮಗು ತಂದೆ ನೋಡಕ್ ಹೋಗ್ತಾರೆ. ನೋಡಕ್ಕಾಗದೆ ವಾಪಸ್ ಕರ್ಕೊಂಡ್ಬಿಡ್ತಾರೆ. ಇದು ಒಬ್ಬ ದಲಿತ ಬಾಲಕಿಯ ಕಥೆ. ಆ ಬಾಲಕಿ ವಾಪಸ್ ಬರ್ತಾಳೆ. 6 ತಿಂಗಳು ಇರಲ್ಲ, ಮತ್ತೆ ಮನೆಗೆ ಬಂದು ತವ್ರ ಮನೆಗೆ. ಆ ಸಮಾಜ ಬಹಿಷ್ಕಾರ ಆಗುತ್ತೆ. ಯಾರು ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ಯಾ ನೀನು, ನಿನ್ನ ಮಗಳು ಯಾರು ಹಳ್ಳಿಲಿ ಇರ್ಬಾರ್ದು. ಬೇರೆಯವ್ರು ಹಾಕಿದಲ್ಲ, ಅದೇ ಸಮುದಾಯ ಬಹಿಷ್ಕಾರ ಆಗ್ಬಿಡುತ್ತೆ. ಅಪ್ಪ, ನನ್ನಿಂದ ನಿಮ್ಗೆ ತೊಂದರೆ ಬೇಡ, ನಾನು ಬಾಂಬೆಗೆ ಹೋಗ್ತೀನಿ. ಆ ಮಗಳು ಬಾಂಬೆಗೆ ಹೋಗ್ಬಿಡ್ತಾಳೆ. ವಾಪಸ್ ಹೋದ್ಮೇಲೆ ಒಂದು ಟೈಲರಿಂಗ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾಳೆ. 1972ರಲ್ಲಿ 2 ರೂಪಾಯಿ ಕೂಲಿ ದಿನಕ್ಕೆ, 2 ರೂಪಾಯಿ ಕೂಲಿ, 30 ದಿನಕ್ಕೆ 60 ರೂಪಾಯಿ. ಪ್ರಯತ್ನ ಮಾಡ್ತಾಳೆ. ಅಸಿಸ್ಟೆಂಟ್ ಆಗಿ, ಹೆಲ್ಪರ್ ಆಗಿ ಕಲ್ತ್ಕೊಳ್ತಾಳೆ. ಬೆಳೀತಾ 73, 74, 75 ಒಂದು ತನ್ನ ಹೆಲ್ಪರ್ ಇಂದ ಟೈಲರ್ ಆಗ್ತಾಳೆ. ಅಪ್ಪ ರಿಟೈರ್ಡ್ ಆಗ್ತಾಳೆ. ಅಪ್ಪ ಬಾ, ತಂಗಿ ಸತ್ತೋಗ್ಬಿಡ್ತಾಳೆ. ಸೇವ್ ಮೀ, ಅವಳು ಕೇಳೋದು ಒಂದೇ ಪದ, ಸೇವ್ ಮೀ, ನಾನು ಉಳಿಸ್ಕೋ, ಏನಾದ್ರು ಮಾಡಿ, ಕಾಯಿಲೆಯಿಂದ, ಹಸಿವಿನಿಂದ, ಬಡತನದಿಂದ, ರೋಗದಿಂದ ನಾನು ಉಳಿಸ್ಕೋ. ತನ್ನ ತಂಗಿ ಹೇಳ್ತಾಳೆ. ನಮ್ಮ ಕಲ್ಪನಾ ಕಿವಿಯಲ್ಲಿ ಅದೇ ರಿಂಗಣಿಸ್ತಾ ಹೋಗ್ತಾರೆ. ಇದು ಕಲ್ಪನಾ ತಾಯಿ ತಂದೆ ಫೋಟೋ, ಮಗು ಫೋಟೋ ನೋಡಿ, ಇದು ಮುಂದೆ ಬರ್ತಾ ಇದೆ. ಇದು 2ನೇ ನಿಮ್ಮ ಮುಂದೆ. ಮೊದಲನೇ ಫೋಟೋ ಇದು ಕಲ್ಪನಾ, ಇದು ಫೋಟೋ ನಿಮ್ದು ಬಾಲ್ಯದ ಫೋಟೋ ನಿಮ್ಮ ಮುಂದೆ ತಂದಿದ್ದೀನಿ. ಉಳಿಸ್ಕೊಳಕ್ಕಾಗಲ್ಲ. ಸರ್ಕಾರದ ಒಂದು ಯೋಜನೆಯಲ್ಲಿ 50,000 ರೂಪಾಯಿ ಸಾಲ ತಗೊಳ್ತಾರೆ. 1985 50,000 ರೂಪಾಯಿ. 6 ಹೊಲಿಗೆ ಮಿಷಿನ್ ಇಟ್ಕೊಳ್ತಾರೆ. ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗುತ್ತೆ.
ಸಣ್ಣದಾಗಿ ಪಕ್ಕದಲ್ಲಿ ಫರ್ನಿಚರ್ ಕೂಡ ಮಾಡಿ ಚೀಪ್ ಫರ್ನಿಚರ್ಸ್ ನ ಕೊಡಕ್ ಶುರು ಮಾಡ್ತಾರೆ. ಆ 80ರ ದಶಕದವರೆಗೆ 61ರಿಂದ 80, 29, 30 ವರ್ಷ ಆ ಗಂಡ ಹೋಯ್ತು, ಇನ್ನೊಬ್ಬನ ಮದುವೆ ಆಗ್ತಾರೆ, ಒಳ್ಳೆಯವ್ರು ಸಿಗ್ತಾರೆ. ವಿಧಿ ನೋಡಿ ಅವನು ಕಿತ್ಕೊಂಡು, ವಿಧಿ ಅವಳು ಒಳ್ಳೆಯವ್ರು ಕಿತ್ಕೊಂಡು 2 ಮಕ್ಕಳು. 80ರಿಂದ 90, 90ರಿಂದ 2010, 20 ವರ್ಷಗಳ ವ್ಯವಹಾರ, ಓಟ, ಗಂಡ ಇಲ್ಲದಿರೋದು, ಮಕ್ಕಳು, ಇದ್ರ ಮಧ್ಯೆ ನಿಂತ ಮಹಿಳೆ ಕಲ್ಪನಾ ಸರೋಜ್. 2002 ಬಹಳ ದೊಡ್ಡ ವಿಷಯ, ಅಷ್ಟೊತ್ತಿಗೆ ಗಟ್ಟಿಯಾಗಿರ್ತಾರೆ ಕಲ್ಪನಾ ಸರೋಜ್. ಒಂದು ಕಂಪನಿ ಕಮಾನಿ ಟ್ಯೂಬ್ಸ್ ಅಂತಕ್ಕಂಥ ಕಂಪನಿಯ ಒಂದು ಪರ್ಚೇಸ್ ಬಂದಾಗ ಅದನ್ನ ಸಿಇಒ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಕಂಪನಿ ಪರ್ಚೇಸ್ ಮಾಡ್ತಾರೆ. ಒಂದು ಬಾಂಬೆಯಲ್ಲಿ ಇವಾಗ ಒಂದು ಕಂಪನಿನ ಅವರು ಒಂದು ಕಂಪನಿ ಪರ್ಚೇಸ್ ಮಾಡಿ ಆಮೇಲೆ ಗ್ಲೋಬಲ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿನ ಅದನ್ನು ಪರ್ಚೇಸ್ ಮಾಡ್ತಾರೆ. ₹2 ಗತಿ ಇಲ್ಲಿರುವ ಹೆಣ್ಮಗಳು ಇವತ್ತು 2,000 ಕೋಟಿ ರೂಪಾಯಿಯ ಸಂಪತ್ತಿನ ಒಡತಿ ಬದುಕಿದ್ದಾರೆ. ಅವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಪದ್ಮಶ್ರೀ ಬರುತ್ತೆ. ಆ ಫೋಟೋ ನೋಡಿ, ಪದ್ಮಶ್ರೀ ಬರುತ್ತೆ ನೋಡಿ ಫೋಟೋ. ರಾಮನಾಥ್ ಕೋವಿಂದ್. ಯಾಕೆ ನಿಮ್ಮ ಹತ್ರ ನಾನು ಕತೆ ಹೇಳಿದೆ? ಪ್ರತಿಭೆ ಅಂತಕ್ಕಂಥದ್ದು, ಸಾಮರ್ಥ್ಯ ಅಂತಕ್ಕಂಥದ್ದು, ಸಾಗುವ ಹಾದಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಎದುರಿಸಲೇಬೇಕು. ಆ ಪಥದಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ, ನಾನು ಅವರು, ನಾನು ಇವರು, ನನ್ಗೆ ಯಾರೂ ಇಲ್ಲ, ನಾವು ಏನ್ ಮಾಡಿದ್ರು ಏನಾದ್ರೂ ಆಗ್ಬಲ್ಲೆವು ಅಂತಕ್ಕಂಥ ಮನಸ್ಸನ್ನ, ಸಂಕಲ್ಪವನ್ನು ಮಾಡ್ಕೊಂಡಾಗ ಖಂಡಿತವಾಗಿ ನಮ್ಮ ಯುವಕ ಯುವತಿಯರು ತಮ್ಮ ಬದುಕು ಕಟ್ಕೊಳ್ತಾರೆ. ಇದಕ್ಕಿಂತ ಉದಾಹರಣೆ ಬೇಕಾ ನಮ್ಗೆ ಯಾರಾದ್ರೂ? ಮಿಂದುತ್ತಾರೆ ಕಲ್ಪನಾ ಹೆಸರು ಹೇಳಿದೆ, ಕಲ್ಪನಾ ಚಾವ್ಲಾ ಹೆಸರು ಹೇಳಿದೆ. ಆದ್ರೆ ಈ ಕಲ್ಪನಾ ಸರೋಜ್ ಮಾಡಿರ್ತಕ್ಕಂಥ ಸಾಹಸಗಾಥೆ, ಈ ಕಾಲದ ಸಾಹಸಗಾಥೆ ಚಲನಚಿತ್ರ ಅಲ್ಲ, ನೋಡದಿರೋ ಸ್ಪೇಸ್ ಅಲ್ಲ, ಬದುಕಿನ ಹೋರಾಟ ಆಗಿತ್ತು. ಎಷ್ಟು ದೇಶಗಳು ಸುತ್ತಾರೆ. ಆಮೇಲೆ ಕಲ್ಪನಾ ಸರೋಜ್ ಅಂದ್ರೆ ಫ್ರಾನ್ಸ್, ಅಮೆರಿಕ, ಇಂಗ್ಲೆಂಡ್ ಎಲ್ಲ ಪದವಿಗಳು ಬಂದು ಕಾಲಿಗಳು. ಹೇಗೆ ಬಂತು ಇದು? ಛಲ ಸಾಮರ್ಥ್ಯಗಳನ್ನ ಬಿಡ್ಲಿಲ್ಲ, ವಾಟ್ಸಪ್ಗೆ ಕೂಗ್ಲಿಲ್ಲ. ಇವತ್ತೇನಾದ್ರೂ ರಾಣಿ ಚೆನ್ನಮ್ಮನ ಒಂದು ಪ್ರಪೋಸಲ್ ನಮ್ಗೆ ಕೇಳಕ್ಕೆ ಗುರುಪ್ರಸಾದ್ ಸರ್ ಒಂದು ಭಯ ಏನಂದ್ರೆ, ನಾನ್ ನಿಮ್ಮ ಹತ್ರ ಬಂದು ಸರ್ ನಂಗೊಂದು ದುಡ್ಡು ಕೊಡ್ತೇನೆ, ನೀವು ಕೊಟ್ಬಿಡ್ತೀರಾ? ಇನ್ನು ಹಾಗೆ ತುಂಬಾ ಇದ್ದಾರೆ ಕೊಡ್ಲಿಕ್ಕೆ. ಹಾಗೆ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ, ಮಕ್ಕಳು ಬದುಕು ಚೆನ್ನಾಗಾಗ್ಲಿಲ್ಲ ಅಂದ್ರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಬರೀರಿ ನನ್ನ ಫ್ರೆಂಡ್ಸ್ ಕೇಳಿದ್ರು ಕೊಟ್ಬಿಡ್ತಾರೆ. ಮಕ್ಕಳು ಫೀಸ್ ಕಟ್ಸಿ, ಅಲ್ಲಿಂದ ಊಟ ಕೊಡಿ ಹೇಳಿದ್ರು, ಜ್ಞಾನ ಫ್ರೀ ಕೊಡಿ, ಅನ್ನ ಫ್ರೀ ಕೊಡಿ, ಎಲ್ಲ ಫ್ರೀ ಕೊಡಿ. ಸಮಾಜ ಬರುತ್ತೆ ನಮ್ ಜೊತೆ. ಯಾವಾಗ ಬರುತ್ತೆ? ನಾವು ಕೆಲಸ ಮಾಡಿದ್ರೆ ಬರುತ್ತೆ. ಆ ಕೆಲಸ ಮಾಡ್ತಾ ಮಾಡ್ತಾ ವ್ಯಕ್ತಿ ಮತ್ತೆ ಸಂಸ್ಥೆ ಬೆಳೀತಾ ಹೋಗುತ್ತೆ. ಯಾವಾಗ ವ್ಯಕ್ತಿ ಮತ್ತೆ ಸಂಸ್ಥೆ ಬೆಳೀತೆ, ಆಮೇಲೆ ನಮ್ಮ ಬದುಕು ಶ್ರೀಮಂತ ಆಗುತ್ತೆ, ವಿದ್ಯಾರ್ಥಿಗಳ ಬದುಕು ಶ್ರೀಮಂತ ಆಗುತ್ತೆ. ನಮಗೆ ಕೊಟ್ಟ ಶ್ರೀಮಂತಿಗೆ ಸಿಗುತ್ತೆ. ಜ್ಞಾನ ಕೊಟ್ಟ, ಪ್ರೀತಿ ಕೊಟ್ಟ, ಶಾಂತಿ ಕೊಟ್ಟ, ನೆಮ್ಮದಿ ಕೊಟ್ಟ ಶ್ರೀಮಂತಿಗೆ ಗುರುಗಳದಾಗ್ತದೆ, ಈ ಸಂಸ್ಥೆದಾಗ್ತದೆ. ಈ ಸಂಸ್ಥೆ ಎಷ್ಟು ಒಳ್ಳೇದಪ್ಪ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಎಂತ ಶ್ರೇಷ್ಠ ಪ್ರಾಧ್ಯಾಪಕರುಗಳು ಮುನ್ನಡೆಸ್ತಾ ಇದ್ದಾರೆ ಇದನ್ನ. ನಮಗೆ ಕಾಯಿಲೆ ಬಿದ್ರೆ, ರೋಗ ಬಂದ್ರೆ ಎಷ್ಟು ಬರ್ತಿತ್ತ ಕಲ್ಪನಾ ಸೂಸೈಡ್ ಮಾಡ್ಕೊಂಡು ವಿಷ ಕುಡಿದು ಬಿಟ್ಟಿದ್ರು. ಅವ್ರು ಚಿಕ್ಕಮ್ಮ ಉಳಿಸ್ತಾರೆ. ಆ ಕ್ಷಣ ಏನಾದ್ರು ಹೋಗ್ಬಿಟ್ಟಿದ್ರೆ ಕಲ್ಪನಾ ಸರೋಜ್, ಕಮಾನಿ ಟ್ಯೂಬ್ಸ್ ಇಲ್ಲ, ಗ್ಲೋಬಲ್ ಏವಿಯೇಷನ್ ಕಂಪ್ನಿನೂ ಇಲ್ಲ, ಒಂದು ದುರಂತ ಬದುಕೇಂಡಾಗ್ತಾ ಇತ್ತು. ಎಷ್ಟೊಂದು ಜನ ಸಾಯ್ತಾರಲ್ವಾ? ನಮ್ಮ ಪದವಿ ಪತ್ರಗಳ ಜೊತೆ ನಮ್ಮ ಗ್ರಾಮೀಣ ಮಕ್ಕಳು ರಾತ್ರಿ ಹೊತ್ತು ರೈಲ್ವೆ ಸ್ಟೇಷನ್ ನಲ್ಲಿ, ಬಸ್ ಸ್ಟ್ಯಾಂಡ್ ನಲ್ಲಿ ಎಲ್ಲೋ ಕೆಲಸ ಸಿಗುತ್ತೆ ಅಂತ ಹೋಗಿ ತಲೆ ನಿದ್ದೆ ಮಾಡೋ ಸಮಯದಲ್ಲಿ ತಮ್ಮ ಚೀಲನೆ ಕೈದಿ ಮಾಡಿಕೊಂಡು ಆ ಬದುಕು ಕಳೆಯೋ ಸಮಯಗಳು ನಮ್ಗೆ ಅತ್ಯಂತ ಘೋರವಾಗಿರ್ತಕ್ಕಂಥ ದಿನಗಳು. ನಾವು ಬಯಸ್ತಾ ಇರ್ತಕ್ಕಂಥದ್ದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಿಮ್ಮೆಲ್ಲರ ಆರೋಗ್ಯ, ನಿಮ್ಮೆಲ್ಲರ ಸಂಕಲ್ಪ, ನಿಮ್ಮೆಲ್ಲರ ಸಾಧನೆ. ಮುಂದಿನ ವಾರದಲ್ಲಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಎಲ್ಲ ಪ್ರಥಮ ಮತ್ತು ದ್ವಿತೀಯ ವರ್ಷದ ಎಲ್ಲ SC ST ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲ ಫಸ್ಟ್ ಸೆಕೆಂಡ್ಗೆ ಲ್ಯಾಪ್ಟಾಪ್ ಉಪಯೋಗ ಮಾಡ್ಕೋಬೇಕು. ಫಸ್ಟ್ ಇಯರ್ಗೆ ಮಾತ್ರ, ಫೈನಲ್ ಇಯರ್ ಮಾತ್ರ ಅಲ್ಲ, ಫಸ್ಟ್ ಇಯರ್ಗೆ ಕೊಡ್ತೇವೆ. ಆಗಿದ್ದಾಗಲಿ ಕೊಡ್ಬೇಕು. SC ST ಮಕ್ಕಳಿಗೆ ಅವಕಾಶ ಕೊಡ್ಬೇಕು. ಆ ಮಕ್ಕಳಿಗೆ ಅವಕಾಶ ವಂಚಿತರಾಗಿದ್ದಾರೆ, ಸಾಮರ್ಥ್ಯ ಕೊಡ್ಬೇಕು ಅವರಿಗೆ ಮಾಡಿರ್ತಕ್ಕಂಥದ್ದು. ಎಲ್ಲ ನಮ್ಮ ಪ್ರಾಧ್ಯಾಪಕ ಮಿತ್ರರಿಗೆ ಸರ್ 12 ವರ್ಷ ಆಗಿತ್ತು ಲ್ಯಾಪ್ಟಾಪ್ ಕೊಟ್ಟು. ಮುಂದಿನ ವಾರದಲ್ಲಿ ಎಲ್ಲ ಪ್ರಾಧ್ಯಾಪಕ ಬಂಧುಗಳಿಗೂ ಕೂಡ ಲ್ಯಾಪ್ಟಾಪ್ ನ ಕೊಡಬೇಕು. ಯಾರಿಗೆ 3 ವರ್ಷಕ್ಕಿಂತ ಜಾಸ್ತಿ ಸೇವೆ ಇದೆ ಎಲ್ಲರಿಗೂ ಲ್ಯಾಪ್ಟಾಪ್ ವಿತರಣೆ ಮಾಡ್ಬೇಕು. ಯಾರು ಕೇಳ್ತಾರೆ, ಇನ್ನೂ ಸಂಶೋಧನೆಗಳನ್ನ ಮಾಡಲಿ, ಒಳ್ಳೊಳ್ಳೆ ಪೇಪರ್ಗಳು ಬರೀಲಿ, ಅವರ ಹೆಸರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿ. ಹೀಗೆ ನಮ್ಮ ಪ್ರಾರ್ಥನೆಗಳು ತಾಯಿ ಸರಸ್ವತಿಯ ಪ್ರಾರ್ಥನೆ, ಶಾಂತಿಯ ಪ್ರಾರ್ಥನೆ, ಪ್ರಗತಿಯ ಪ್ರಾರ್ಥನೆ. ದೇಶ ಇವತ್ತು ಬೆಳೆದಿರ್ತಕ್ಕಂಥ ಸ್ಥಿತಿಯಲ್ಲಿ ನಮ್ಮೆಲ್ಲರ ಸಂಕಲ್ಪ ದೇಶದ ಸಂಕಲ್ಪ ಆಗ್ತದೆ. ನಮ್ಮೆಲ್ಲರ ಸಂಕಲ್ಪ ದೇಶ ಸಂಕಲ್ಪ ಆಗ್ತದೆ.
ಒಂದು ವರದಿ ಹೇಳ್ತದೆ, ನಮ್ಮ ಅಕ್ಕಪಕ್ಕ ಕೂತ ಹುಡುಗರಲ್ಲಿ ಒಬ್ಬನಿಗೆ ಖಂಡಿತ ಕೆಲಸ ಸಿಗಲ್ಲ, ಒಬ್ಬನಿಗಿಲ್ಲ ಅಂದ್ರೆ 50% ಜನಕ್ಕೆ ಇಲ್ದಂಗೆ ಆಗೋಯ್ತು. ಅದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಕ್ಲಾಸ್ ರೂಮ್ ನ ಸರಿ ಮಾಡ್ಕೋಬೇಕು, ನಮ್ಮ ಸಿಲೆಬಸ್ಗಳು ಸರಿ ಮಾಡ್ಕೋಬೇಕು. ನಮ್ಮ ಏನು ಈ ವಿದ್ಯಾ ಅಂತಕ್ಕಂಥ ತೆಗೆದುಕೊಂಡು ಬಂದಿದ್ದೇವೆ, ಎಲ್ಲ ಪಾಠಗಳು 10 ಸರಿ ಕೇಳ್ಬೋದು ಮನೇಲಿ ಹೋಗಿ, ನಂಗೆ ಅರ್ಥ ಆಗಿಲ್ಲ ಅಂದ್ರೆ. ಆ ಜ್ಞಾನದ ದಾಹ ಈಗಿಸ್ಬೇಕು, ಒಳ್ಳೆಯ ಪಾಠಗಳು ನಮ್ಮ ವಿದ್ಯಾರ್ಥಿಗಳು ಕೇಳಬೇಕು. ನಾನು ಗುರುಪ್ರಸಾದ್ ಸರ್ ಹತ್ರ ಮಾತಾಡಿದೆ, ವರ್ಕ್ ಬುಕ್ ಕೊಡ್ಬೇಕು ಅಂತ ಇದೀವಿ ಸರ್. ಒಂದು ವಿಮಾನದ ಕತೆ ಏನ್ ಗೊತ್ತು, ವಿಮಾನದ ಬಗ್ಗೆ ನೀವು ಬರೀರಿ ನೋಡೋಣ, ನೀವು ಬರ್ದಾಗ ಗೊತ್ತಾಗುತ್ತೆ ವಿಮಾನ ಅಂದ್ರೆ. ನನ್ ಗೆಳೆಯರು ಬಂದು ಪಾಠ ಮಾಡ್ತಾರೆ, ನಿಮ್ಗೆ ವಿಮಾನದ ಕಥೆ ಏನು ನಿಮ್ಗೆ ಗೊತ್ತಿಲ್ಲದ ವಿಷಯ. ಒಂದು ಮರದ ಕತೆ ನೀವೇನೇನೋ ಬರೀತೀರಾ, ಅದು ಸ್ನಾತಕೋತ್ತರ ವಿದ್ಯಾರ್ಥಿಯ ಎತ್ತರದ ಕಥೆನಾ? ಅವನ ಆಳವಾಗಿರ್ತಕ್ಕಂಥ ಸಂಶೋಧನೆ ಹೇಗಿದೆ, ಜ್ಞಾನ ಹೇಗೆ ಮಂಡಿಸ್ತಾ ಇದ್ದಾರೆ. ಈ ಜ್ಞಾನ ಮಂಡನೆಯ ಅಭ್ಯಾಸ ನಿಮ್ಮಲ್ಲಿ ಬಂದ್ರೆ ವಿಪುಲವಾದ ಅನಂತ ಅವಕಾಶಗಳು ನಿಮ್ದಾಗ್ತದೆ. ಪ್ರೊಫೆಸರ್ ಬಿ ಆರ್ ಅನಂತನ್ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾರೆ, ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ. ಒಬ್ಬ ಪ್ರಾಧ್ಯಾಪಕರಾಗಿ ಹತ್ರ ಬಂದು ವಿದ್ಯಾರ್ಥಿಗೆ ಯಾರಿಗೂ ಮೂದಲಿಸದೆ ಬೆಳೆಯೋ ಏನ್ ಗುರುಪ್ರಸಾದ್ ಕಥೆ ಹೇಳಿದ್ರು, ಅವೆಲ್ಲಾ ಟೀಚರ್ಸ್ ಕ್ಲಾಸ್ ಅದೇ ಮಾಡ್ಬೇಕು. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದೇ ತರ ಬಂದಿರೋದಿಲ್ಲ, ಭಿನ್ನವಾಗಿರ್ತಕ್ಕಂಥ ಭೂಮಿಕೆಯಿಂದ ಬಂದಿರ್ತೀರಾ. ಕಲಿಯುವಿಕೆ ಗೊತ್ತಿರಲ್ಲ, ಏನೇನೋ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಕೆಲವು. ಯಾವಾಗ ನಮ್ಮ ಪ್ರಾಕ್ಟೀಸಸ್ ಸರಿಯಾದ್ರೆ, ಹುಡುಗರು ಡ್ಯಾನ್ಸ್ ಮಾಡಿದ್ರು, ಆ ಪ್ರಾಕ್ಟೀಸಸ್ ಸರಿಯಾದ್ರೆ ಪರ್ಫಾರ್ಮೆನ್ಸ್ ಸರಿ ಇರುತ್ತೆ. ಬರೀ ಪ್ರಾಕ್ಟೀಸ್ ಇರುತ್ತೆ, ಬರೀ ಟೀಚಿಂಗ್ ಆದ್ರೆ ಚೀಟಿಂಗ್ ಆಗುತ್ತೆ, ಟೀಚಿಂಗ್ ಆಗಲ್ಲ. ಹಾಗಾಗಿ ನಮ್ಮ ಈ ದಿನ ಒಂದು ಗುರುಪ್ರಸಾದ್ ಅವರು ಏನು ನಮಗೆ ಒಂದು ದಾರಿಯನ್ನು ವಿದ್ಯಾರ್ಥಿಗಳಿಗೆ ಹಾಕೊಟ್ಟಿದ್ದಾರೆ. ಸಾಧನೆ ನಿಮ್ದಾಗ್ಲಿ, ಶ್ರಮ ನಿಮ್ದಾಗ್ಲಿ, ಪ್ರಯತ್ನ ನಿಮ್ದಾಗ್ಲಿ ಅನ್ನೋರಂತ ಇರ್ತಾರೆ. ಎಷ್ಟು ಬೇಕಾದ್ರು ನೀವು ಒಳ್ಳೇದೇ ಮಾತಾ ಸಾಕಿ. ಎಷ್ಟು ಜನ ಅಂತಿರ್ಬೋದು, ಅವ್ರಿಗೆ ಫೇಲ್ ಮಾಡಕ್ಕಾಗುತ್ತೆ, ಫೇಲ್ ಆದ್ರೆ ಒಂದು ಚೂರು ಅಂಜದೆ ಅಳುಕದೆ ಮುನ್ನಡೆ ಸಕನೆ ಉತ್ತಿಷ್ಟತ ಜಾಗ್ರದ ಅಂಜಲಿಲ್ಲ ಅವರು. ಕಲ್ಪನಾ ಅಂಜಲಿಲ್ಲ, ಅಳುಕ್ಲಿಲ್ಲ ಯಾವ್ದಕ್ಕೂ. ಒಂದ್ಸರಿ ಹೋಗುತ್ತೆ ಜೀವ, ಹೋಗಿ ಬಿಡಿ ಜೀವ, ಇಲ್ಲಿ ಹೋಗುತ್ತೆ, ಒಳ್ಳೆದಕ್ಕೆ ಹೋಗ್ಲಿ ಜೀವ ಅಂತಕ್ಕಂಥ ಶ್ರೇಷ್ಠ ಸಂಕಲ್ಪಗಳನ್ನ ಈ ಸಂಸ್ಥಾಪನಾ ದಿನದಂದು ನೀವು ನಾವು ಎಲ್ಲರೂ ಮಾಡ್ಕೊಂಡಾಗ ಸಮಾಜ ಚೆನ್ನಾಗಾಗ್ತದೆ, ನಿಮ್ಮ ಬದುಕು ಸುಂದರ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ಸಂಸ್ಥಾಪನಾ ದಿನದ ಸಂತೋಷದಲ್ಲಿ ಇವತ್ತು ಕಲಾನಿಕಾಯದ ನಮ್ಮ ಡೀನ್ ಡಾಕ್ಟರ್ ಡಿ ಎನ್ ಪಾಟೀಲ್ ಅವರು ಅವೆಲ್ಲ ಗೆಳೆಯರು ಸೇರ್ಕೊಂಡು ಡಾಕ್ಟರ್ ಸುಷ್ಮಾ ಅವರು ಇದ್ದಾರೆ ವೇದಿಕೆಯಲ್ಲಿ. ಸಂತೋಷ್ ಕಾಮಗೌಡ ಹಾಗೂ ಸ್ವಪ್ನ ಅವರು ತಮ್ಮ ಇವತ್ತು ನಾವು ಅಲ್ಲೇ ಇರ್ಬೇಕಾಗಿ ಮೀಟಿಂಗ್ ಅಲ್ಲಿ, ಆ ಮೀಟಿಂಗ್ ಕಂಪಲ್ಸರಿ ಮೀಟಿಂಗ್ ಆಗೋದ್ರಿಂದ ಬರ್ಲಿಲ್ಲ, ತುಂಬಾ ಮಿಸ್ ಮಾಡ್ಕೊಂಡ್ರು. ಬಂದಾಗ ಅವ್ರು ಇದ್ದಿದ್ರೆ ಆ ಸಂತೋಷ ಪಡ್ತಾ ಇದ್ರು. ಯಾಕೆಂದ್ರೆ ಒಂದ್ ಮಾತು, ನಮ್ಮ ರಿಜಿಸ್ಟ್ರಾರ್ ಮಾತು ಯಾವತ್ತು ಎಲ್ಲರ ಕಿವಿಯಲ್ಲಿ ಎಕ್ಕೋ ಆಗ್ತಾ ಇರ್ಬೇಕು. ನಾನ್ ಚೆನ್ನಾಗಿ ಓದ್ಲಿಲ್ಲ ಅಂದಿದ್ರೆ ಸಾಹುಕಾರರು ಜಮೀನುಗಳಲ್ಲಿ ಕಬ್ಬು ಕಡಿತಾ ಇದ್ದೆ, ನಾನು ಸಾಹೇಬ್ರೆ ಆಗ್ತಿರ್ಲಿಲ್ಲ. ನಾನು ಓದಿದ್ದಕ್ಕೆ ಇವತ್ತು ಸಾಹೇಬ್ರೆ ಆಗಿದ್ದೀನಿ, ಸಾಹೇಬ್ರೆ ಚೆನ್ನಾಗಿದ್ದೀನ ಅಂತ. ನೀವು ಸಾಹೇಬ್ರಾಗತಕ್ಕಂಥ ಕಾಲ ಬರಲಿ, ನಿಮ್ಮ ಬದುಕು ಎತ್ತರಕ್ಕೆ ಸಾಗ್ಲಿ ಅಂತಕ್ಕಂಥ ಮಾತನ್ನ ಸಂತೋಷ ಇಲ್ಲದೆ ಇದ್ದಾಗಲೂ ನಾನು ಜ್ಞಾಪಕ ಮಾಡ್ಕೊಳ್ತಾ, ಅಂತ ಶಕ್ತಿ ನಮ್ಮ ವಿದ್ಯಾರ್ಥಿಗಳಿಗೆ ಸಿದ್ಧಿಯಾಗ್ಲಿ, ಪ್ರಯತ್ನ ನಿಮ್ದಾಗ್ಲಿ ಆಶಿಸಿ ಎಲ್ಲ ಗೆಳೆಯರಿಗೂ ಕೂಡ ಅಭಿನಂದನೆಗೆ ಸಲ್ಲಿಸ್ತೇನೆ. ನಿಮ್ಮ ಪ್ರಯತ್ನ ರಾಣಿ ಚೆನ್ನಮೋಷಿ ವಿದ್ಯಾರ್ಥಿ ಶಕ್ತಿ ಆಗಲಿ. ನಿಮ್ಮೆಲ್ಲರೂ ನಾವು ತುಂಬಾ ಪ್ರೀತಿ ಮಾಡ್ತೇವೆ. ಯಾರ ಮೇಲೂ ಕೂಡ ತುಂಬಾ ಹೃದಯ ತುಂಬಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ, ಆಶೀರ್ವಾದ ಮಾಡ್ತೇವೆ. ನೀವು ಕೂಡ ನಿಮ್ಮ ಸಾಮರ್ಥ್ಯ ಪೂರ್ತಿ ಹಪ್ಪಿ ದೂರದಿಂದ ಜ್ಞಾನದ ಒಂದು ಕುತೂಹಲದಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಕ್ಲಾಸ್ಗಳಲ್ಲಿ ಕೊಡಿ, ಬದುಕಲ್ಲಿ ಕೊಡಿ. ನೀವು ಅವರ ದೇವರ ರೂಪದಲ್ಲಿ ಅವರ ಮುಂದೆ ಇರತಕ್ಕಂಥ ಪ್ರಾರ್ಥನೆಯನ್ನು ಗೆಳೆಯರ ಜೊತೆ ಮಾಡಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯರೇ, ಕಲಾ ನಿಕಾಯ ಮತ್ತು ಶಿಕ್ಷಣ ನಿಕಾಯದಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾದ ಕಾರ್ಯಕ್ರಮ. ಯಾಕೆಂದ್ರೆ ಕಾರ್ಯಕ್ರಮ ತುಂಬಾ ವಿಭಿನ್ನ ರೀತಿಯಲ್ಲಿ ನಿರ್ವಹಿಸಲ್ಪಟ್ಟಿರ್ತಕ್ಕಂಥ ಕಾರ್ಯಕ್ರಮ. ನಿಜವಾಗಿಯೂ ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ತಮ್ಮ ವಿದ್ಯಾರ್ಥಿ ಜೀವನದ ಅನುಭವವನ್ನು ಹೇಳುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಿದ್ರೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೌರವಾನ್ವಿತ ಕುಲಪತಿಗಳು ನಮ್ಮ ವಿದ್ಯಾರ್ಥಿಗಳ ಮುಂದೆ 3-4 ವಿಡಿಯೋ ತುಣುಕುಗಳನ್ನು ತೋರಿಸುವುದರ ಮೂಲಕ, ಅದರಲ್ಲೂ ಕೂಡ ವಿಶೇಷ ಕೊನೆಯ ಒಂದು ವಿಡಿಯೋ ನಿಮ್ಮನ್ನೆಲ್ಲ ಕೂಡ ಬೇರೆ ಕಡೆ ಅದು ನಮ್ಮನ್ನ ಕರ್ಕೊಂಡು ಹೋಯ್ತು ಅಂತಕ್ಕಂಥ ಭಾವನೆ ನಮಗೂ ಕೂಡ ಬಂತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತುಂಬಾ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯ ಗೌರವಾನ್ವಿತ ಕುಲಪತಿಗಳಿಗೆ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ, ಕಲಾ ನಿಕಾಯದ ಪರವಾಗಿ, ಶಿಕ್ಷಣ ನಿಕಾಯದ ಪರವಾಗಿ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ. ಕೊನೆ ಅಂತ ಈ ಕಾರ್ಯಕ್ರಮದ ಹೊನ್ನಾರ್ಪಣೆ ನಡೆಸಿಕೊಡ್ಲಿಕ್ಕೆ ಡಾಕ್ಟರ್ ಸುಷ್ಮಾ ಮೇಡಮ್ ಅವರನ್ನ ನಾನು ಆಹ್ವಾನಿಸ್ತೇನೆ. Distinguished personalities on the dais and off the dais,
It is my immense pleasure to stand before you as the Dean of Education Department at School of Education. So today we are in the ending stage of the Foundation Day lecture series, which was completed in a very meaningful way. ಇಂದಿನ ದಿನ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಮುಗಿದಿದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಇಂತಹ ಒಬ್ಬ ವ್ಯಕ್ತಿಯನ್ನ, ಮಹಾನ್ ವ್ಯಕ್ತಿಯನ್ನ ನಮಗೆ ಇವತ್ತು ಕರ್ಕೊಂಡು ಬಂದು ಅವರ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿಸಿ ನಮ್ಮನ್ನ ಸ್ಫೂರ್ತಿಯ ನೆಲೆಯಲ್ಲಿ ಅಥವಾ ಸ್ಫೂರ್ತಿಯ ಸೆಲೆಯಲ್ಲಿ ಹಿಡಿದಿಟ್ಕೊಂಡಿರ್ತಕ್ಕಂತಹ ನಮ್ಮ ನೆಚ್ಚಿನ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ CM ತ್ಯಾಗರಾಜ್ ಸರ್ ಇವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಈ ವೇದಿಕೆಯ ಮೂಲಕ ಸಲ್ಲಿಸಲು ಇಷ್ಟಪಡ್ತೇನೆ. ನಿನ್ನೆ DV ಗುರುಪ್ರಸಾದ್ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ನಾನು ಅವರ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಅವರ ಕಾಲಮಿನಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಅವರ ಕಾಲಮ್ಗಳನ್ನ ನಾನು ಓದ್ತಾ ಇರ್ತೇನೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂತ ನಾನು ಗೂಗಲ್ ಮಾಡಿದಾಗ DV ಗುರುಪ್ರಸಾದ್ ಅವರ ಒಂದು ಗೂಗಲ್ ಅಲ್ಲಿ ಅವರ ಅಡ್ರೆಸ್ ಬಾಕ್ಸ್ ಅಲ್ಲಿ ಅವರ ಹೆಸರನ್ನ ಹಾಕಿದಾಗ ನನಗೆ ಅವ್ರ ಬಗ್ಗೆ ಸಿಕ್ಕ ಇನ್ಫಾರ್ಮೇಶನ್ ನೋಡಿದ್ರೆ ಬಹಳ ಆಶ್ಚರ್ಯ ಆಯ್ತು. ಅವರ ಇನ್ಫಾರ್ಮೇಶನ್ ನನ್ಗೆ ಎಲ್ಲೂ ಸಿಕ್ಕಿಲ್ಲ, ವಿಕಿಪೀಡಿಯಾದಲ್ಲಿ ಸಿಕ್ತು. ತುಂಬಾ ಖುಷಿ ಆಯ್ತು ನನ್ಗೆ. ವಿಕಿಪೀಡಿಯಾದಲ್ಲಿ ಒಬ್ಬ ವ್ಯಕ್ತಿ ಫೇಮಸ್ ಆಗಿರ್ತಕ್ಕಂಥವ್ರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಅಂತಹ ಒಬ್ಬ ವ್ಯಕ್ತಿಯನ್ನ ನಮ್ಗೆ ಪರಿಚಯ ಮಾಡ್ಕೊಡ್ತಕ್ಕಂತಹ ನಮ್ಮ ನೆಚ್ಚಿನ ಕುಲಪತಿ ಆಗಿರ್ತಕ್ಕಂತಹ CM ತ್ಯಾಗರಾಜ್ ಅವರ ಬಗ್ಗೆ ಬಹಳ ಹೆಮ್ಮೆ ಆಯ್ತು. ಜೊತೆಗೆ ಅವ್ರ ಫೋಟೋ ನೋಡಿ ನಿನ್ನೆ ಅರ್ಧ ಸ್ಫೂರ್ತಿ ನಂಗೆ ಅಲ್ಲೇ ಬಂದೋಯ್ತು. ಇವತ್ತಂತೂ ಅವ್ರ ಮಾತು ಕೇಳಿ ಬಹಳಷ್ಟು ಸ್ಫೂರ್ತಿ ಬಂದೋಯ್ತು ನನ್ಗೆ. ಯಾಕಂದ್ರೆ 74 ವರ್ಷದ ಒಬ್ಬ ವ್ಯಕ್ತಿ ಇಷ್ಟೊಂದು ಎಂಥ್ಯೂಸಿಯಾಸಮ್, ಅವರ ನೋಡಿ ಅವ್ರದ್ದು ಎಷ್ಟು ಎಂಥ್ಯೂಸಿಯಾಸಮ್ ಆಗಿರ್ಬೋದು, ಅವರ ಆಗಿರ್ಬೋದು, ಅದೆಲ್ಲದೂ ಕೂಡ ನಮ್ಗೆ ಸ್ಫೂರ್ತಿ. ಅಂತಹ ಒಬ್ಬ ವ್ಯಕ್ತಿ ನಮ್ಮೊಂದಿಗೆ ಬಂದು ನಿಮ್ಮೆಲ್ಲರೊಂದಿಗೆ ಅವರು ಸ್ಫೂರ್ತಿದಾಯಕ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಅವರು ಬಹಳಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನ ಬರೆದಿದ್ದಾರೆ. ಅಂತಹ ಪುಸ್ತಕಗಳಲ್ಲಿ ನೀವು ಓದಲೇಬೇಕಾಗಿರ್ತಕ್ಕಂತಹ ಕೆಲವೊಂದು ಪುಸ್ತಕಗಳನ್ನ ಹೇಳ್ತೀನಿ. ದಂತಕಥೆಯಾದ ದಂತಚೋರ, ಇದು ವೀರಪ್ಪನವರ ಆಪರೇಷನ್ ಸ್ಟ್ರಿಂಗ್, ಅವರ ಏನು ಸ್ಟ್ರಿಂಗ್ ಆಪರೇಷನ್ ಏನಿತ್ತು ಅದ್ರ ಬಗ್ಗೆ ಅವರು ಬಹಳ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದನ್ನಂತೂ ನೀವು ಓದಲೇಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಕಾರಿಡಾರ್ಸ್ ಆಫ್ ಇಂಟೆಲಿಜೆನ್ಸ್ ಅಂತ ಹೇಳಿ ಬರೆದಿದ್ದಾರೆ. ಅದು ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಪುಸ್ತಕ. ಅದಾದ ನಂತರ ಹೌ ಟು ಫೇಸ್ UPSC ಇಂಟರ್ವ್ಯೂ ಅಂತ ಹೇಳಿ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅದು ಕೂಡ ನೀವು ಓದಲೇಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಬಹಳ ಉತ್ತಮವಾಗಿರ್ತಕ್ಕಂತಹ ಪುಸ್ತಕ ಹೌ ಟು ಫೇಸ್ ಫೇಲ್ಯೂರ್ಸ್, ಯಾವ ರೀತಿ ಫೇಲ್ಯೂರ್ ಅನ್ನ ಫೇಸ್ ಮಾಡಬೇಕು ಅಂತಕ್ಕಂತಹ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಇವೆಲ್ಲ ಪುಸ್ತಕಗಳನ್ನ ನೀವು ಓದಲೇಬೇಕು. ಮಾನ್ಯ ಕುಲಪತಿಗಳು ಎಲ್ಲ ಪುಸ್ತಕಗಳನ್ನ ನಮ್ಮ ಲೈಬ್ರರಿಗೆ ಹಾಕಿಸ್ತಾರೆ. ಎಲ್ಲರೂ ಕೂಡ ಅವರ ಒಂದು ಪುಸ್ತಕದ ಒಂದು ಓಪನಿಂಗ್ ಏನಿದೆ ಅದರಲ್ಲಿ ಭಾಗವಹಿಸಬೇಕು. ಸೊ ಅದರ ಡೀಟೇಲ್ಸ್ ಅನ್ನ ನಿಮ್ಗೆ ಮುಂದೆ ಕಳಿಸಲಾಗುವುದು. ಸೊ ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಮಗೆ ಪರಿಚಯಿಸಿರ್ತಕ್ಕಂತಹದ್ದು ಬಹಳ ಅಪರೂಪದ ಒಂದು ಕೆಲಸ. ಸೊ ಅಂತಹ ಕೆಲಸಕ್ಕೆ ನಾನು ಮತ್ತೊಮ್ಮೆ ಮಾನ್ಯ ಕುಲಪತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಸ್ಫೂರ್ತಿಯ ಸೆಲೆಯಾಗಿ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂತಹ ನಮ್ಮ ಡಾಕ್ಟರ್ DV ಗುರುಪ್ರಸಾದ್ ಸರ್ ಇದ್ದಾರೆ. ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮೊಂದಿಗೆ ಇವತ್ತು ಸಂತೋಷ್ ಕಾಮಗೌಡ ಸರ್ ಇರ್ಬೇಕಾಗಿತ್ತು, ಸಪ್ನ ಮೇಡಮ್ ಇರ್ಬೇಕಾಗಿತ್ತು, ರವೀಂದ್ರನಾಥ್ ಕದಂ ಸರ್ ಇರ್ಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂತಹ DN ಪಾಟೀಲ್ ಸರ್ ಇದ್ದಾರೆ, ಹಾಗೆ SC ಪಾಟೀಲ್ ಸರ್ ಇದ್ದಾರೆ. ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ನಮಗೆ ಬಹಳ ಮುಖ್ಯ. ಬೇರೆ ಬೇರೆ ವಿಭಾಗಗಳಿಂದ ಉಪನ್ಯಾಸಕರು ಬಂದಿದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಸಂಶೋಧನಾರ್ಥಿಗಳು, ಹಾಗೆ ಟೆಕ್ನಿಕಲ್ ಸಪೋರ್ಟ್ ಅನ್ನು ನೀಡಿರ್ತಕ್ಕಂತಹ ಸಂತೋಷ್ ರಜಪೂತ್ ಅವರು, ಪ್ರಕಾಶ್ ಕಟ್ಟಿಮನಿ ಅವರು ಬಹಳ ಸೊಗಸಾಗಿ ನಮಗೆ ಒಂದು ನಿರೂಪಣೆಯನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಹಾಗೂ ಮಹಾವೀರ್ ಅವರಿದ್ದಾರೆ, ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ಬಹಳ ಸುಶ್ರಾವ್ಯವಾಗಿ ಹಾಡಿರ್ತಕ್ಕಂತಹ ಜ್ಞಾನಪ್ಪ ಮಾದರ್ ಅವರಿದ್ದಾರೆ, ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರಿಗೂ ಎಂದರೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂತಹ
ಪ್ರತಿಯೊಬ್ಬರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಈ ವೇದಿಕೆ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದ.